ಏನಿತ್ತು ಅದರ ವಿಚಾರನ ನಾವು ಮಾತಾಡ್ತಾ ಇದ್ವಿ. ತರಗತಿಯ ಮುಖಾಂತರ ಕೆಲವು ಕಲಿಕೆಗೋಸ್ಕರ ಎಷ್ಟೊಂದು ವಿಚಾರಗಳನ್ನ ಹಲವಾರು ವಾರಗಳಿಂದ ಚರ್ಚಿಸಿದ್ದೀವಿ. ಈಗ ಆ ಪುಸ್ತಕದ ವಾಚನ ಕಳೆಯ ವಾರ ಮುಗೀತು. ಮುಂದಿನ ವಾರದಿಂದ ಬಾಬೂಜಿಯವರ ಸಮಗ್ರ ಕೃತಿಗಳೇನಿದೆ ಸಂಚಿಕೆ 1 ಅದರ ಒಂದು ಕಾರ್ಯಕ್ರಮ ನಡೆಯುತ್ತೆ. ಅದು ಬರ್ಲಿಕ್ಕೆ ಮುಂಚೆ ಈ ಪುಸ್ತಕದಲ್ಲಿ ನಿಮಗೆ ನೀವು ಮತ್ತೊಂದ್ಸತಿ ಮೆಲುಕು ಹಾಕಿದಾಗ ಯಾವ್ದಾದ್ರು ನಿಮಗೆ ಗೊಂದಲಗಳಾಗ್ಲಿ ಅಥವಾ ಅಸ್ಪಷ್ಟತೆ ಆಗಲಿ ಅಥವಾ ಪ್ರಶ್ನೆಗಳಾಗಲಿ ಇದ್ರೆ ಅದನ್ನ ಕೇಳಿದ್ರೆ ಅದನ್ನ ಎಷ್ಟು ಮಟ್ಟಿಗೆ ಆಗುತ್ತೋ ಅಷ್ಟು ನಿವಾರಣೆ ಮಾಡಿ ಮುಂದಕ್ಕೆ ಹೋಗೋಣ ಅಂತ. ಆ ಕಾರಣಕ್ಕೋಸ್ಕರ ಇವತ್ತಿನ ಒಂದು ಚರ್ಚೆಯನ್ನು ಇಟ್ಕೊಂಡಿದ್ದೀವಿ. ಸೊ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿತ್ತು ಅಂತಂದ್ರೆ ದಯವಿಟ್ಟು ಯಾವ ಪುಟದಿಂದ ಆ ಪ್ರಶ್ನೆ ಇದೆ, ಏನ್ ಪ್ರಶ್ನೆ ಅಂತ ಕೇಳಿದ್ರೆ ಪುಟ ಸಂಖ್ಯೆ ಹೇಳಿಬಿಟ್ಟು ಅಲ್ಲಿ ಹೋಗಿ ಯಾವ ಸಂದರ್ಭದಲ್ಲಿ ಯಾವ ವಿಚಾರ ಮಾತಾಡಿದ್ದಾರೆ ಅಂತ ನೋಡಿಕೊಂಡು ಅದರ ವಿಚಾರವಾಗಿ ಬೇಕಾದ್ರೆ ಚರ್ಚೆ ಮಾಡಬಹುದು. ಆ ಕಾರಣಕ್ಕೋಸ್ಕರ ಒಂದು ಬ್ರೇಕು ಆಗತ್ತೆ ನಿಮಗೆ. ಹಾಗಿದ್ರು ಸ್ವಲ್ಪ ಮುಂದಿದ್ದೀವಿ, ಸ್ವಲ್ಪ ಸಮಯ ಇದೆ ನಮ್ಮ ಹತ್ರ. ತುಂಬಾ ವೇಗವಾಗಿ ಹೋಗುವಂತ ಅಗತ್ಯ ಏನಿಲ್ಲ. ಸೊ ಸ್ವಲ್ಪ ನಿಧಾನಕ್ಕೆ ಕಲ್ತ್ಕೊಂಡು ಮುಂದಕ್ಕೆ ಹೋಗೋಣ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಚರ್ಚಾ ಒಂದು ಕಾರ್ಯಕ್ರಮನ ಇವತ್ತಿಟ್ಟಿದ್ದೀವಿ. ಸರಿನಾ? ಸೊ ಹಾಗಾಗಿ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿತ್ತು ಅಂತಂದ್ರೆ ಅಥವಾ ಗೊಂದಲ ಅಸ್ಪಷ್ಟತೆ ಇತ್ತು ಅಂತಂದ್ರೆ ಕೇಳಲಿಕ್ಕೆ ಇದೊಂದು ಮುಕ್ತವಾದಂತ ಅವಕಾಶ. ಇಲ್ಲಿಗೆ ಇವತ್ತಿನ ಒಂದು ಪೀಠಿಕೆನ ನಾನು ನಿಲ್ಲಿಸ್ತೀನಿ. ಮುಂದಕ್ಕೆ ಯಾರಾದರೂ ಏನಾದ್ರು ಕೇಳಬೇಕಂತಂದ್ರೆ ದಯವಿಟ್ಟು ಕೈ ಎತ್ತರಿ, ಅದ್ರ ಪ್ರಕಾರ ಒಬ್ಬರಾಗಿ ನಾನು ಕೇಳ್ಕೊಂಡ್ ಬರ್ತೀನಿ. ಸರಿನಾ? ಹಾಗಿದ್ರು ಬೆಳಗ್ಗೆ ಕಾರ್ಯಕ್ರಮ ನಡೀತಿದೆ ಕನ್ನಡದವರಿಗೆ. ಅದ್ರಲ್ಲಿ ಇನ್ನೂ ಅರ್ಧ ಪುಸ್ತಕ ಕೂಡ ನಾವು ಇನ್ನೂ ಮುಗಿಸಿಲ್ಲ. ಅಲ್ಲಿ ಸಾಕಷ್ಟು ಅವಕಾಶಗಳು ಸಿಗುತ್ತೆ ನಿಮ್ಗೆ. ಎಷ್ಟೊಂದು ವಿಚಾರಗಳು, ಗೊಂದಲಗಳು ಮತ್ತೆ ಪ್ರಶ್ನೆಗಳಿಗೆ ಉತ್ತರಗಳು ಸಾಕಷ್ಟು ಸಿಗುತ್ತೆ. ಬಟ್ ಈಗ ಸಾಯಂಕಾಲದ ಈ ಕಾರ್ಯಕ್ರಮದಲ್ಲಿ ನಾವೇನು ಪ್ರೆಸೆಂಟೇಶನ್ ಅಂತ ಮಾಡ್ತಾ ಇದ್ವಿ ಅದು ಮುಗ್ದಿರೋದ್ರಿಂದ ಇದೊಂದು ಕೂಡ ಅವಕಾಶ ಉಂಟು. ಸರಿನಾ? ಈಗ ಶುದ್ಧೀಕರಣ ಮತ್ತೆ ಪ್ರಾರ್ಥನೆ ಮತ್ತು ಗುರು ಇದೇನಿದೆಯಲ್ಲ ಆ ಒಂದು ವಿಚಾರವಾಗಿ ನಿಮಗೆ ಪ್ರಶ್ನೋತ್ತರ ಪತ್ರಿಕೆ, ಪ್ರಶ್ನೆ ಪತ್ರಿಕೆ ಕೊಡಬೇಕು. 3ನೇ ಪ್ರಶ್ನೆ ಪತ್ರಿಕೆ ಅದನ್ನ ಮುಂದಿನ ಕೆಲವು ದಿವಸಗಳಲ್ಲಿ ಕೊಡ್ತೀವಿ. ಅದನ್ನು ಕೂಡ ನೀವು ಉತ್ತರ ಬರೆದು ನೀವಾಗ ನೀವೇ ಅದರ ಪ್ರಶ್ನೆಗೆ ಉತ್ತರನೂ ಕೊಡ್ತೀವಿ. ನೀವಾಗ ನೀವೇ ಕರೆಕ್ಟ್ ಮಾಡ್ಕೋಬಹುದು. ಮಾಪನ ಮಾಡಿಕೊಂಡು ಎಷ್ಟು ಮಟ್ಟಿಗೆ ತಯಾರಾಗ್ತಿದ್ದೀರಾ ಅಂತ ನೀವು ನೋಡ್ಕೋಬಹುದು. ಸರಿನಾ? ಆ ಪ್ರಶ್ನೆ ಪತ್ರಿಕೆ ತಯಾರು ಮಾಡ್ಲಿಕ್ಕೆ ಹೇಳಿದ್ದೀನಿ. ಪ್ರಾಯಶಃ ಇನ್ನೊಂದು 2-3 ದಿವಸ ಅಥವಾ 4 ದಿವಸ ಬೈ ಸಂಡೇ ಅಥವಾ ಮಂಡೇ ಪ್ರಾಯಶಃ ನಿಮ್ಗೆ ಕೊಡ್ತೀವಿ ಕನ್ನಡದ್ದು. ಅದ್ರ ಪ್ರಕಾರ ನೀವು ಕೆಲಸ ಮಾಡ್ಕೊಳ್ಬಹುದು. ರಾಧಿಕಾ ಅವರು ಹೇಳ್ರಿ. ಸರ್ ನಮಸ್ತೆ ಸರ್. ಪುಟ ಸಂಖ್ಯೆ 62ರಲ್ಲಿ ಪ್ರಾಣಾಹುತಿ ಮತ್ತು ಶಕ್ತಿಗೆ ಇರುವಂತಹ ವ್ಯತ್ಯಾಸವನ್ನು ತಿಳಿಸ್ಕೊಡಿ ಸರ್. ಪುಟ ಸಂಖ್ಯೆ 62ರಲ್ಲಿ ಪ್ರಾಣಾಹುತಿಗೂ ಶಕ್ತಿಗೂ ಇರುವಂತಹ ವ್ಯತ್ಯಾಸವನ್ನು ತಿಳಿಸ್ಕೊಡಿ ಸರ್. ಅಲ್ಲಿ ಯಾವ ಭಾಗದಿಂದ ಕೇಳ್ತಾ ಇದ್ದಾರೆ? ಪುಟ ಸಂಖ್ಯೆ ಯಾವ ಭಾಗ ಅಂತ ಧ್ಯಾನಕ್ಕೊಂದು ಸ್ಪಷ್ಟತೆ ಸರ್. ಗೊತ್ತುಕೊಂಡ್ರಿ ಯಾವ ಲೈನ್ ಇಂದ ಓದ್ತಾ ಇದ್ರೆ ಓದ್ರಿ ಅಂತ ಹೇಳಿದೆ ನಾನು. ಅದು ಓದ್ಬೇಕೇನ್ ಸರ್? ಅದು ವಸ್ತುಶಃ ಆದಿಶಕ್ತಿಗಿಂತಲೂ ಉತ್ತಮವಾದ ಪದ ಪ್ರಯೋಗವೆಂದರೆ ಶಕ್ತಿ ಇಲ್ಲದ ಶಕ್ತಿ ಎಂಬುದು. ಪ್ರಾಣಾಹುತಿಗೆ ಇದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಬೆಳಗಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಶಕ್ತಿ ಇದ್ದಾಗ ಅದಕ್ಕೆ ಪ್ರತಿರೋಧ ಇರುತ್ತೆ. ಪ್ರಾಣಾಹುತಿ ಶಕ್ತಿ ರಹಿತ ಶಕ್ತಿ ಆಗಿರೋದ್ರಿಂದ ಅದಕ್ಕೆ ಯಾವುದೇ ರೀತಿಯಾದಂತಹ ಪ್ರತಿರೋಧ ಇರಲ್ಲ. ಶಕ್ತಿಗೆ ಪ್ರತಿರೋಧ ಇರೋದ್ರಿಂದ ನಾವು ಯಾವ ಒಂದು ಬದಲಾವಣೆನ ನಿರೀಕ್ಷೆ ಮಾಡಿರ್ತೀವಿ ಆ ನಿರೀಕ್ಷೆ ವ್ಯಕ್ತ ಆಗಲ್ಲ ಅಥವಾ ಪ್ರಕಟ ಆಗಲ್ಲ. ಪ್ರಾಣಾಹುತಿ ಶಕ್ತಿರಹಿತ ಶಕ್ತಿ ಆದ್ರಿಂದ ಅದಕ್ಕೆ ಯಾವುದೇ ತಡೆ ಇಲ್ದಿರ ಬದಲಾವಣೆ ಆಗ್ಲಿಕ್ಕೆ ಅದು ಅನುಕೂಲ ಮಾಡಿಕೊಡುತ್ತೆ. ಸರಿನಾ? ಅಂದ್ರೆ ಪ್ರಾಣಾಹುತಿ ಅತ್ಯಂತ ಸೂಕ್ಷ್ಮ ಸ್ತರದಿಂದ ಬರ್ತಿರ್ತಕ್ಕಂಥ ಒಂದು ಶಕ್ತಿ. ಅದಕ್ಕೆ ನಾವು ಶಕ್ತಿರಹಿತ ಶಕ್ತಿ ಅಥವಾ ಕಂಪನ ರಹಿತ ಕಂಪನ ಅಂತ ಕರಿತೀವಿ. ಅದಕ್ಕೆ ಬೇರೆ ಯಾವುದು ಪದ ಇಲ್ಲ. ಪದ ಇಲ್ದಿರೋದ್ರಿಂದ ನಕಾರಾತ್ಮಕವಾಗಿ ನಾವು ಹೇಳ್ತೀವಿ ಶಕ್ತಿರಹಿತ ಶಕ್ತಿ, ಕಂಪನ ಇಲ್ದಿರೋ ಕಂಪನ ಅಂತ ಹೇಳ್ತೀವಿ. ಅದು ಪ್ರಾಣಾಹುತಿ.
ಅತ್ಯಂತ ಸೂಕ್ಷ್ಮ ಸ್ತರದಿಂದ ಬರ್ತಾ ಇದೆ. ಅದು ಸೂಕ್ಷ್ಮ ಸ್ತರದಿಂದ ಬರ್ತಿರ್ಬೇಕಾದ್ರೆ ಅದು ನಮ್ಗೆ ಎಷ್ಟೋ ಸತಿ ಪ್ರಾಣಾಹುತಿ ನಮ್ಗೆ ಮೇಲ್ ಕೆಲಸ ಮಾಡಿದ್ರೆ ಅದು ಗೊತ್ತೇ ಆಗಲ್ಲ. ಆದ್ರೆ ಅದರದ್ದು ನಿಜವಾದಂತ ಆ, ದ್ಯೋತಕ ಅದು ಕೆಲಸ ಮಾಡ್ತಿದೆ ಅಂತಂದ್ರೆ ನಮ್ಮಲ್ಲಿ ಆಗ್ತಕ್ಕಂಥ ಮಾರ್ಪಾಡುಗಳು. ನಾವು ಧ್ಯಾನ ಮಾಡ್ತಾ ಮಾಡ್ತಾನೆ ನಮಗೆ ಪ್ರಾಣಾಹುತಿ ಅನುಭವಕ್ಕೆ ಬಂತೋ ಇಲ್ವೋ ಅದು ಯಾವುದು ಲೆಕ್ಕಕ್ಕೆ ಬರಲ್ಲ. ಆದ್ರೆ ಆ ಪ್ರಾಣಾಹುತಿ ನಾವು ತಗೊಂಡಾಗ ನಾವು ಆಳಕ್ಕೆ ಹೋಗ್ತೀವಿ ಧ್ಯಾನದಲ್ಲಿ. ಧ್ಯಾನದಲ್ಲಿ ಆಳಕ್ಕೆ ಹೋದಾಗ ಸಮಾಧಿಯನ್ನು ಮುಟ್ತೀವಿ. ಸಮಾಧಿಯನ್ನು ಮುಟ್ಟಿದಾಗ ಆ ಕಾರಣದಿಂದ ನಾವು ಬದಲಾವಣೆ ಹೊಂದುತ್ತಾ ಹೋಗ್ತೀವಿ. ಬ್ರದರ್ ಕೇಳಿಸ್ತಾ ಇಲ್ಲ ಬ್ರದರ್. ಮ್ಯೂಟ್ ಆಗೋದು. ಯಾರು ಮ್ಯೂಟ್ ಮಾಡಿದ್ರು ಗೊತ್ತಿಲ್ಲ. ಇರ್ಲಿ. ಸೊ ಶಕ್ತಿರಹಿತ ಶಕ್ತಿ ಮತ್ತು ಶಕ್ತಿ. ಶಕ್ತಿಗೆ ಪ್ರತಿರೋಧ ಇರುತ್ತೆ, ಪ್ರಾಣಾಹುತಿಗೆ ಪ್ರತಿರೋಧ ಇರಲ್ಲ. ಪ್ರಾಣಾಹುತಿ ಅತ್ಯಂತ ಸೂಕ್ಷ್ಮ ಸ್ತರದಿಂದ ಬರುತ್ತೆ, ಶಕ್ತಿ ಸ್ವಲ್ಪ ಮಟ್ಟಿಗೆ ಸ್ಥೂಲ ಸ್ತರದಿಂದ ಬರುತ್ತೆ. ಪ್ರಾಣಾಹುತಿಗೆ ಪ್ರತಿರೋಧ ಇಲ್ಲದೆ ಇರೋದ್ರಿಂದ ಅದರಲ್ಲಿ ಮಾರ್ಪಾಡುಗಳು ಅಥವಾ ಬದಲಾವಣೆಗಳನ್ನ ನಾವು ಕಾಣ್ತೀವಿ ಪ್ರಾಣಾಹುತಿ ಕೊಟ್ಟಾಗ. ಶಕ್ತಿಗೆ ಪ್ರತಿರೋಧ ಇರೋದ್ರಿಂದ ನಾವು ನಿರೀಕ್ಷೆ ಮಾಡ್ತಕ್ಕಂಥ ಬದಲಾವಣೆಗಳು ಅದರಲ್ಲಿ ಆಗಲ್ಲ. ಸರಿನಾ? ನಾವು ಪ್ರಾಣಾಹುತಿ ಉಪಯೋಗಿಸಿದಾಗ ಅದಕ್ಕೆ ನಮ್ಮ ಅಹಂ ಅಡ್ಡಿ ಬರಲ್ಲ. ಅದೇ ನಾವು ಶಕ್ತಿಯನ್ನು ಉಪಯೋಗಿಸಿದಾಗ ನಮ್ಮ ಅಹಂ ಅಡ್ಡಿ ಬರುತ್ತೆ, ಪ್ರತಿರೋಧ ಬರುತ್ತೆ. ಇದಿಷ್ಟು ಪ್ರಾಣಾಹುತಿಗೂ ಶಕ್ತಿಗೂ ಇರ್ತಕ್ಕಂಥ ವ್ಯತ್ಯಾಸಗಳು. ಪ್ರಾಣಾಹುತಿಗೆ ನಾವು ಶಕ್ತಿರಹಿತ ಶಕ್ತಿ ಅಥವಾ ಕಂಪನರಹಿತ ಕಂಪನ ಅಂತ ನಾವು ಅದನ್ನು ವಿವರಣೆ ಮಾಡ್ತೀವಿ. ಯಾಕಂತಂದ್ರೆ ಬೇರೆ ಯಾವುದೇ ರೀತಿಯಲ್ಲಿ ಅದನ್ನು ವಿವರಣೆ ಮಾಡ್ಲಿಕ್ಕೆ ಆಗಲ್ಲ. ಅದು ಸೂಕ್ಷ್ಮಾತಿ ಸೂಕ್ಷ್ಮ ಸ್ಥಳ ಮೂಲದಿಂದನೇ ಬರ್ತಾ ಇರತಕ್ಕಂಥ ಒಂದು ಶಕ್ತಿ ಅಂತ ಹೇಳ್ಬೋದು. ಶಕ್ತಿ ಅನ್ನೋ ಪದ ಬೇರೆ ಪದ ಇಲ್ದಿರೋದಕ್ಕೆ ಶಕ್ತಿ ಅಂತ ಹೇಳ್ತಾ ಇದ್ದೀವಿ. ಆದರೆ ಅದು ಬೇರೆ ಶಕ್ತಿಗಳಿಗೆ ಹೋಲಿಸಿದ್ರೆ ಶಕ್ತಿರಹಿತ ಶಕ್ತಿ. ಸೊ ಅದೇ ಒಂದು ವಿಭಿನ್ನ ವಿಭಾಗಕ್ಕೆ ಸೇರುತ್ತೆ, ಉಳಿದೆಲ್ಲ ಶಕ್ತಿಗಳು ಬೇರೆ ವಿಭಾಗಕ್ಕೆ ಸೇರುತ್ತೆ. ಇದಿಷ್ಟು ವ್ಯತ್ಯಾಸಗಳು ಶಕ್ತಿಗೂ ಮತ್ತು ಪ್ರಾಣಾಹುತಿ. ಸರಿನಾ? 4-5 ವ್ಯತ್ಯಾಸಗಳು ಹೇಳಿದ್ದೀನಿ, ಇಷ್ಟು ಬರೆದ್ರೆ ಸಾಕಾಗತ್ತೆ ನಿಮ್ಗೆ. ಸರಿನಾ? ಇದ್ಯಾರು ಎತ್ತಿದ್ರಿ? ಕೈ ಎತ್ತಿದ್ದವ್ರು ಮತ್ತೆ ಕೈ ಇಳಿಸ್ಬಿಟ್ರಿ. ರಾಧಿಕಾ ಅವರನ್ನು ಇನ್ಯಾರು ಕೈ ಎತ್ತಿದ್ರು? ಮಮತಾ ಬ್ರದರ್ ನಮಸ್ತೆ ಬ್ರದರ್. ಹೇಳ್ರಿ. ಕೇಳಿಸ್ತಾ ಇಲ್ಲ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಕೇಳಿಸ್ತಾ ಇಲ್ಲ. ಇದು ದೊಡ್ಡದಾಗಿದೆಯಲ್ವಾ ಸ್ಲೈಡ್ಸ್ ಅಲ್ಲೆಲ್ಲ ಕ್ವಶನ್ ಆನ್ಸರ್ ಎಲ್ಲ, ಅದು ಚಿಕ್ಕದಾಗ್ ನಾವು ಮಾಡ್ಕೊಂಡು ಪಾಯಿಂಟ್ ಮಾತ್ರ ನಾವು ಬರಿಬೋದಲ್ಲ ಬ್ರದರ್? ಸ್ಲೈಡ್ಸ್ ಅಲ್ಲಿರೋ ಪ್ರಶ್ನೆನೇ ಕೊಡ್ತಾರೆ ಅಂತ ಯಾರು ಹೇಳಿದ್ರು ನಿಮಗೆ? ಯಾರು ಹೇಳಿದ್ರು ಸ್ಲೈಡ್ಸ್ ಅಲ್ಲಿರೋ ಪ್ರಶ್ನೆ ಕೊಡ್ತಾರೆ ಅಂತ? ನೀವು ಚಿಕ್ಕದಾಗಿ ದೊಡ್ಡದಾಗಿ ಮಾಡ್ಕೊಂಡು ಬರೀಲಿಕ್ಕೆ ಪುಸ್ತಕದಿಂದ ಏನ್ ಬೇಕಾದ್ರೂ ಕೊಡ್ಬೋದು ಅವರು. ಸ್ಲೈಡ್ಸ್ ಅಲ್ಲಿ ನಿಮಗೆ ಕಲೀಲಿಕ್ಕೆ ಅನುಕೂಲ ಅಂತ ಹೇಳಿ ಕೆಲವು ಪಾಯಿಂಟ್ಸ್ ನಾವು ಚರ್ಚೆ ಮಾಡಿದ್ದೀವಿ ಸ್ಲೈಡ್ಸ್ ಅಲ್ಲಿ. ಅರ್ಥ ಆಯ್ತಾ? ಸೊ ಸ್ಲೈಡ್ಸ್ ಅಲ್ಲಿ ಇಲ್ದೇ ಇರೋದು ಬೇಕಾದ ಪ್ರಶ್ನೆಗಳು ಬರ್ಬೋದು. ಇನ್ಫ್ಯಾಕ್ಟ್ ನಾವೇನೋ ಸ್ಲೈಡ್ಸ್ ಕೊಡ್ತು ಅಂತಂದ್ರೆ ಸ್ಲೈಡ್ಸ್ ಅಲ್ಲಿ ಇಲ್ದೇ ಇರೋದೇ ಪ್ರಶ್ನೆ ಕೇಳ್ತಾರೆ ನಿಮ್ಗೆ. ಅರ್ಥ ಆಯ್ತಾ? ಸೊ ಸ್ಲೈಡ್ಸ್ ನ ನಂಬ್ಕೊಂಡು ಕೂತ್ಕೋಬೇಡಿ. ಓ ಇದೇ ಪ್ರಶ್ನೆಗಳು ಬರುತ್ತೆ, ಇದನ್ನ ನಾವು ಭಯ ಮಾಡಿದ್ರೆ ಸಾಕು ಅಂತ ಅದನ್ನ ನಂಬ್ಕೊಂಡು ಕೂತ್ಕೋಬೇಡಿ. ಪುಸ್ತಕದಲ್ಲಿ ಇರೋದನ್ನ ಚೆನ್ನಾಗಿ ಓದ್ಕೊಳ್ರಿ, ಚೆನ್ನಾಗಿ ಕಲ್ತ್ಕೊಳ್ರಿ. ಪುಸ್ತಕದಲ್ಲಿ ಎಲ್ಲಿಂದ ಬೇಕಾದ್ರೆ ಬರ್ಬೋದು. ಯಾವುದೋ ಒಂದು ಲೈನ್ ತೆಗೆದು ಕೊಡ್ತಾರೆ, ನಿಮಗೆ ಗೊತ್ತಾಗಲ್ಲ ಎಲ್ಲಿಂದ ತೆಗೆದಿದ್ದಾರೆ ಅಂತ. ಸೊ ಪುಸ್ತಕದಲ್ಲಿ ಎಲ್ಲಿ ಏನಿದೆ ಅಂತ ನೀವು ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ನೀವು ಪರೀಕ್ಷೆಯಲ್ಲಿ ಪಾಸ್ ಆಗ್ಲಿಕ್ಕೆ ಸುಲಭ. ಇಲ್ಲದೆ ಇದ್ರೆ ನೀವು ಬರೀ ಆ ಸ್ಲೈಡ್ಸ್ ನ ನಂಬ್ಕೊಂಡಿದ್ರೆ ನಾನೇ ಹೇಳ್ತಾ ಇದ್ದೀನಿ ಗ್ಯಾರಂಟಿ ಪಾಸ್ ಆಗಲ್ಲ. ಸ್ಲೈಡ್ಸ್ ನ ನಂಬ್ಕೊಂಡಿದ್ರೆ ಗ್ಯಾರಂಟಿ ಪಾಸ್ ಆಗಲ್ಲ. ಸರಿ. ಓಕೆ ಬ್ರದರ್, ಥ್ಯಾಂಕ್ ಯು. ಮಮತಾ ಅವ್ರಿಗೆ ಮಮತೆ ತೋರಿಸ್ತಾರೆ ಅಷ್ಟೇ ಸ್ಲೈಡ್ಸ್ ನಲ್ಲಿ, ಆದ್ರೆ ಪಾಸ್ ಮಾಡಲ್ಲ. ಮಮತೆಯಿಂದ ಊಟ ತಿಂಡಿ ಹಾಕ್ಬಿಟ್ಟು ಕಳಿಸ್ತಾರೆ. ಆಯ್ತು ಆಯ್ತ್ರಿ. ಮುಂದಿನ ಪ್ರಶ್ನೆ. ಚೆನ್ನಾಗಿ ಬಿಟ್ಟಿವಿ. ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಮಮತಾ ಅವರೇ, ಚಿಂತೆ ಮಾಡ್ಬಿಡಿ. ಅರ್ಧಂಬರ್ಧ ಕಟ್ಟಾಗಿ ಕೇಳಿಸ್ತಾ ಇದೆ. ಹೌದು. ತೊಂದರೆ ಇಲ್ಲ.
ಪುಷ್ಪ ಅವರು ಬ್ರದರ್ ನಮಸ್ಕಾರ. ಹೇಳ್ರಿ. ಶುದ್ಧೀಕರಣದಲ್ಲಿ 114-15 ಪೇಜಲ್ಲಿ ಬರುತ್ತೆ, ಅಹಂಕಾರದ ಬಗ್ಗೆ ಹೇಳಿದಾರಲ್ಲ, ಅದನ್ನ ಸ್ವಲ್ಪ ಹೇಳ್ತೀರಾ ಡೀಟೇಲ್ ಆಗಿ? ಓದ್ರಿ, ಎಲ್ಲಿಂದ ಓದ್ತಾ ಇದ್ದೀರಾ ಅಂತ. ಅಹಂಕಾರ ಅಂದ್ರೆ ಏನು ಅಂತ, ಅಹಂಕಾರ ಆಲೋಚನೆ ಭಾವನಾತ್ಮಕ ಅಂಶಗಳು ಯಾವುವು ಅಂತ 2ನೇ ಪ್ಯಾರ 115ರಲ್ಲಿ, ಅಹಂಕಾರ ಎಂದರು ದಾಜಿ, ಅಹಂಕಾರವು ಜೀವಿಯ ಅರಿವು ಇದೆಯಲ್ಲ, ಅದು ನಾನು ಎನ್ನುವ ಭಾವನೆ. ಸಂಸ್ಕಾರಗಳ ಸೃಷ್ಟಿಯಲ್ಲಿ ಅದರ ಪಾತ್ರವನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳಬೇಕೆಂದರೆ ಕೆಲವು ಕ್ಷಣಗಳು ನಾನು ವಿಷಯಾಂತರ ಮಾಡಲು ಮತ್ತು ಅಹಂಕಾರದ ವಿಷಯವನ್ನು ಕುರಿತಂತೆ ಆಳವಾಗಿ ಹೋಗಲು ನೀವು ಅನುಮತಿಸಬೇಕಾಗುತ್ತದೆ ಅಂತ ಇದೆ. ಆ ಫುಲ್ ಪೇಜು ಅಹಂಕಾರದ ಬಗ್ಗೆ ಹೇಳಿದ್ದಾರೆ. ಹೌದು, ಇದ್ರಲ್ಲಿ ಏನ್ ಪ್ರಶ್ನೆ ಇದೆ ನಿಮಗೆ? ಅಂದ್ರೆ ಅಹಂಕಾರ ಅಂತಂದ್ರೆ ನಾನು ಅಂತ ಹೇಳಿದಾರಲ್ಲ, ಅದನ್ನ ನಾವು ಯಾವ ತರ ಭಾವನಾತ್ಮಕ ಸ್ತರದಲ್ಲೋ ಅಥವಾ ಯಾವ ತರದಲ್ಲಿ ಇದನ್ ಮಾಡ್ಕೊಳ್ಬೇಕು ಅಂತ ಪ್ರಶ್ನೆ. ಪ್ರಶ್ನೆ ನಂಗೆ ಅರ್ಥ ಆಗ್ಲಿಲ್ಲ. ನಾನು ಅನ್ನೋದನ್ನ ಯಾವ ತರ ತಗೊಳ್ಳೋದು ಅಂತನಾ? ಹಾ ಬ್ರದರ್. ಇನ್ನೊಂಚೂರು ಪ್ರಶ್ನೆ ಬಿಡಿಸಿ ಹೇಳ್ರಿ. ಇವಾಗ ಈ ಅಹಂಕಾರ ಅನ್ನೋದು ನಾನು ಅನ್ನೋದಕ್ಕೆ ರೆಪ್ರೆಸೆಂಟ್ ಮಾಡತ್ತಾ, ಅಥವಾ ಇನ್ನೇನಾದ್ರೂ ಅಹಂಕಾರ ಅಂತಂದ್ರೆ ಬರೀ ನಾನು ನಂದು ಅನ್ನೋದ್ ಮಾತ್ರ ಅಹಂಕಾರದಲ್ಲಿ ಬರತ್ತಾ, ಅಥವಾ ಭಾವನಾತ್ಮಕ ಸ್ತರದಲ್ಲೂ ಬರತ್ತಾ ಅಂತ ಕೇಳ್ತಾರೆ ಪ್ರಶ್ನೆ. ಭಾವನಾತ್ಮಕ ಸ್ತರದಲ್ಲಿ ಬರ್ತಾ ಅಂತಂದ್ರೆ ನಾನು ನನ್ನದು ಯಾವ ಸ್ತರದಲ್ಲಿ ಬರುತ್ತೆ ಅಂತ ನಿಮ್ ಪ್ರಕಾರ? ಭಾವನಾತ್ಮಕ ಸ್ತರದಲ್ಲಿ ಬರಲ್ಲ ಅನ್ನೋದಾದ್ರೆ ನಾನು ನನ್ನದನ್ನು ಯಾವ ಸ್ತರದಲ್ಲಿ ನಾವು ಬರುತ್ತೆ? ಲೌಕಿಕವಾಗಿ ಪ್ರಾಪಂಚಿಕವಾಗಿ ಎಲ್ಲ ಹೇಳ್ತೀವಲ್ಲ, ಇದು ನಮ್ದು ಇದು ಅಂತ, ಆ ತರದಲ್ಲಿ ಇದು ಭಾವನೆಗಳ ಮೇಲೆ ಮೀರಿದ್ದ, ಅಥವಾ ನಾವು ಈಗ ಈ ಲೌಕಿಕ ಸ್ತರದಲ್ಲಿ ಹೇಳ್ತೀವಲ್ಲ ಆ ತರನ ಅಂತ ಕೇಳ್ತಾರೆ. ಲೌಕಿಕ ಸ್ತರದಲ್ಲಿ ನಾನು ನಂದು ಅಂತ ಹೇಳಿದಾಗ ಅದಕ್ಕೆ ಭಾವನೆ ತುಂಬಿಸೇ ಹೇಳ್ತೀರಾ ನೀವು. ಭಾವನೆ ಇಲ್ದಿರ ಎಲ್ಲಿ ಹೇಳ್ತೀರಾ? ಹೇಳಿ ಪ್ರಯತ್ನ ಪಟ್ಟು ನೋಡ್ರಿ. ಲೌಕಿಕ ಸ್ತರದಲ್ಲಿ ನಾನು ನನ್ನದು ಅಂತ ಯಾವ ಭಾವನೆನೂ ಇಲ್ದಿರ ಹೇಳಲಿಕ್ಕೆ ಪ್ರಯತ್ನ ಪಟ್ಟು ನೋಡ್ರಿ, ಆಗತ್ತಾ ಅಂತ. ಅದೇ ಈ ನೆಕ್ಸ್ಟ್ ಪೇಜ್ ಅಲ್ಲಿ ಹೇಳಿದ್ದಾರೆ, ಅದು ಭಾವನಾತ್ಮಕ ಇದಿಲ್ದೆ ಇದ್ರೆ ಪ್ರತಿಕ್ರಿಯೆ ಮತ್ತೆ ಮುದ್ರೆಗಳು ಇರಲ್ಲ ಅಂತಾನೆ ಹೇಳಿದ್ದಾರೆ. ಅದು ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ ನೋಡಿ ಸ್ವಲ್ಪ. ಅಲ್ಲ, ಈಗ ನೀವು ನಾ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಿಲ್ಲ. ನಾ ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಹೇಳಿಲ್ಲ. ಭಾವನೆಗಳು ಇಲ್ದಿರ ನಾನು ಅನ್ನೋ ಪದನ ಉಪಯೋಗಿಸಿ ನೋಡ್ರಿ, ಆಗತ್ತಾ ಅಂತ. ಆಗಲ್ಲ ಬ್ರದರ್. ಆಗಲ್ಲ ಅಲ್ವಾ? ಹೌದು. ನೀವು ನಾನು ಅಂತ ಹೇಳಿದಾಗ ಯಾವುದೋ ಒಂದು ಭಾವನೆ ಇದ್ದೇ ಇರ್ತದೆ ಅದರಲ್ಲಿ, ಅಲ್ವಾ? ಸೊ ಆ ನಾನು ಅನ್ನೋ ಪದದ ಜೊತೆಗೆ ಭಾವನೆಗಳು ಅದ್ರ ಹಿಂದ್ಗಡೆ ಇರುತ್ತಲ್ವಾ, ಆ ಭಾವನೆಗಳು ನಮಗೆ ಆ ಸಂಸ್ಕಾರನ ಅಂಟ್ಕೊಳ್ಳೋದು ಮಾಡುತ್ತೆ, ಪ್ರಜ್ಞೆ. ಆ ನಾನು ಅನ್ನೋದೇ ನಾವು ತಟಸ್ಥವಾದಂತ ರೀತಿಯಲ್ಲಿ ತಗೊಂಡಾಗ ಸಾಮಾನ್ಯವಾಗಿ ನಮ್ಮ ಜನಜೀವನದಲ್ಲಿ ನಾವೇನ್ ಮಾಡ್ತೀವಿ, ಸಾಮಾನ್ಯ ಜೀವನದಲ್ಲಿ ನಾನು ಅನ್ನೋ ಪದ ತಗೊಂಡಾಗ ನಮಗೂ ಗೊತ್ತಿಲ್ದೇನೋ ಅದ್ರ ಹಿಂದೆ ಭಾವನಾತ್ಮಕವಾದಂತ ಒಂದು ಅಂಶನ ಸೇರಿಸಿರ್ತೀವಿ. ಎಲ್ಲಿವರೆಗೂ ಕೂಡ ಆ ಭಾವನಾತ್ಮಕವಂತ ಅಂಶ ಸೇರಿರುತ್ತೋ ಅಲ್ಲಿವರೆಗೂ ಕೂಡ ಆ ನಾನು ಅನ್ನೋದು ಸಂಸ್ಕಾರಗಳ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಕಾಲಕ್ರಮೇಣದಲ್ಲಿ ಏನಾಗತ್ತೆ, ನಾವು ಧ್ಯಾನ ಮಾಡ್ತಾ ಮಾಡ್ತಾ ಆ ಭಾವೋದ್ವೇಗ ಏನಿದೆ ನಾನು ಅನ್ನೋದ್ರ ಹಿಂದೆ, ಅದು ಕಾಲಕ್ರಮೇಣದ ತಿಳಿಗೊಳ್ತಾ ಅದು ಭಾವನೆಗಳಾಗಿ ಮಾರ್ಪಾಡಾಗುತ್ತೆ. ಕನ್ನಡದಲ್ಲಿ ಅದನ್ನ ಭಾವೋದ್ರೇಕ ಅಂದ್ರೆ ಎಮೋಷನ್ಸ್ ಅಂತ ಹೇಳ್ತೀವಿ. ಈ ಫೀಲಿಂಗ್ಸ್ ಅಂತಂದ್ರೆ ಭಾವನೆಗಳು ಅಂತ ಹೇಳ್ತೀವಿ ಅಂತ ಇಟ್ಕೊಳ್ರಿ ಕನ್ನಡದಲ್ಲಿ. ಇಂಗ್ಲಿಷಲ್ಲಿ ಆಯ್ತು ಅಂತಂದ್ರೆ ಎಮೋಷನ್ಸ್, ಮತ್ತೆ ಇಂಗ್ಲಿಷ್ನಲ್ಲಿ ಫೀಲಿಂಗ್ಸ್. ಎರಡು ಬೇರೆ ಬೇರೆ ಪದ ಅಂತ ಇಂಗ್ಲಿಷ್ನಲ್ಲಿ ಅನ್ಸುತ್ತೆ, ಕನ್ನಡದಲ್ಲಿ ಎರಡು ಒಂದೇ ತರ ಅಂತ ಅನಿಸುತ್ತೆ. ಒಂದು ಭಾವೋದ್ರೇಕ, ಇನ್ನೊಂದು ಭಾವನೆ. ಭಾವೋದ್ರೇಕ ತುಂಬಿರತಕ್ಕಂಥದ್ದು ಏನಿದೆ ಅದು ನಮಗೆ ಸಂಸ್ಕಾರಗಳನ್ನ ಹುಟ್ಟು ಹಾಕುತ್ತೆ. ಆದ್ರೆ ಧ್ಯಾನ ಮಾಡ್ತಾ ಮಾಡ್ತಾ ಭಾವೋದ್ರೇಕತೆ ಕಡಿಮೆ ಆಗಿ ಅದು ಭಾವನೆಗಳ ಸ್ತರದಲ್ಲಿ ಉಳ್ಕೊಳ್ಳುತ್ತೆ. ಭಾವನೆಗಳ ಸ್ತರದಲ್ಲಿ ಉಳ್ಕೊಂಡಾಗ ನಾವು ನಾನು ಅನ್ನೋ ಪದ ಉಪಯೋಗಿಸಿದ್ರೂ ಸಹ ನಮಗೆ ಸಂಸ್ಕಾರಗಳು ಆಗಲ್ಲ.
ಯಾವಾಗ ಆ ನಾನು ಅನ್ನೋದ್ರ ಜೊತೆಗೆ ಭಾವೋದ್ರೇಕ ತುಂಬಿರುತ್ತೋ, ಭಾವೋದ್ರೇಕದ ಅಂಶ ತುಂಬಿರುತ್ತೋ, ಅವಾಗ ಅದು ಸಂಸ್ಕಾರಗಳನ್ನ ಹುಟ್ಟಿ ಹಾಕುತ್ತೆ. ಸಾಮಾನ್ಯವಾಗಿ ಧ್ಯಾನ ಮಾಡದೇ ಇರತಕ್ಕಂಥ ಜನ ಭಾವೋದ್ರೇಕದಿಂದನೇ ಜೀವನ ಮಾಡ್ತಾರೆ. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಭಕ್ತಿ ಅಂತ ತಗೊಳ್ರಿ. ಸಿನಿಮಾದಲ್ಲಿ ಭಕ್ತಿನ ಯಾವ ರೀತಿ ತೋರಿಸ್ತಾರೆ? ಭಾವಾವೇಶವಾಗಿ ತೋರಿಸ್ತಾರೆ. ತಿಳಿಯಾದಂತ ಭಕ್ತಿನ ತೋರಿಸ್ಲಿಕ್ಕೆ ಸಾಧ್ಯ ಇದೆಯಾ ಅವರಿಗೆ? ತಿಳಿಯಾದಂತ ಭಕ್ತಿ ಗೊತ್ತೇ ಆಗಲ್ಲ. ಹೃದಯದಲ್ಲಿ ಹರಿತಾ ಇರುತ್ತೆ, ನಿರಂತರವಾಗಿ ಹರಿತಿರುತ್ತೆ. ಆದ್ರೆ ಯಾರಿಗೂ ಅದ್ರದ್ದು ಸೂಕ್ಷ್ಮತೆ ಇದ್ರೆ ಮಾತ್ರ ಹರಿತಾ ಇರತಕ್ಕಂಥ ಭಕ್ತಿ ಗೊತ್ತಾಗತ್ತೆ, ಇಲ್ದ್ರೆ ಗೊತ್ತೇ ಆಗಲ್ಲ. ಆದ್ರೆ ಜನಸಾಮಾನ್ಯರಿಗೆ ಯಾವ ರೀತಿ ಬಿಂಬನೆ ಮಾಡಲಾಗಿದೆ ಅಂತಂದ್ರೆ, ಭಾವಾವೇಶದ ಸ್ಥಿತಿ, ಭಾವೋದ್ರೇಕದ ಸ್ಥಿತಿನೇ ಸಹಜ ಸ್ಥಿತಿ ಅಂತ ಹೇಳಿ ಬಿಂಬಿಸಲಾಗಿದೆ. ಯಾವಾಗ ಜನ ಅದನ್ನ ನಂಬ್ಕೊಂಡು ಭಾವೋದ್ರೇಕದ ಸ್ಥಿತಿ ಅಥವಾ ಭಾವಾವೇಶದ ಸ್ಥಿತಿಯಲ್ಲಿ ಜೀವನ ಮಾಡ್ತಾರೆ, ಅವ್ರಿಗೆ ಅಹಂ ಜಾಸ್ತಿ ಆಗಿರುತ್ತೆ. ಆ ಅಹಂ ಜಾಸ್ತಿ ಆಗೋದ್ರಿಂದ ನಿಮಗೆ ಸಂಸ್ಕಾರಗಳ ನಿರ್ಮಾಣ ಕೂಡ ಜಾಸ್ತಿ ಆಗುತ್ತೆ. ಯಾವಾಗ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಭಾವೋದ್ರೇಕ ಅಥವಾ ಭಾವಾವೇಶದ ಸ್ಥಿತಿ ಭಾವನೆಗಳಾಗಿ ಮಾರ್ಪಾಡಾಗ್ಬಿಡ್ತು, ತಿಳಿಯಾದ ಹೃದಯದ ಭಾವನೆಗಳಾಗಿ ಮಾರ್ಪಾಡಾಗ್ಬಿಡ್ತು, ಅವಾಗ ಆ ನಾನು ಅನ್ನೋ ಪದ ಉಪಯೋಗಿಸಿದ್ರು ಸಹ ನೀವು ಸಂಸ್ಕಾರಗಳನ್ನ ಮಾಡ್ಕೊಳ್ಳಲ್ಲ. ಈಗ ಎಷ್ಟೋ ಸತಿ ದಾಜಿಯವ್ರು ಭಾಷಣ ಮಾಡ್ಬೇಕಾದ್ರೆ ಅವ್ರು ಹೇಳ್ತಾರೆ, ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ನನಗೆ ಹಿಂಗ್ ಬಂತು, ಈ ರೀತಿ ಅನ್ನಿಸ್ತು, ಧ್ಯಾನದಲ್ಲಿ ಈ ರೀತಿ ಆಲೋಚನೆಗಳು ನನಗೆ ಬಂತು ಅಂತ ಹೇಳ್ತಾರೆ. ಅವರು ಕೂಡ ನಾನು ಅನ್ನೋ ಪದ ಉಪಯೋಗಿಸ್ತಾ ಇದ್ದಾರೆ. ಆದ್ರೆ ಅವ್ರು ಉಪಯೋಗಿಸ್ತಕ್ಕಂಥ ನಾನು ಅನ್ನೋ ಪದ ಅವರು ಭಾವನೆಗಳ ಸ್ತರದಲ್ಲಿ ನೆಲೆ ನಿಂತಿರೋದ್ರಿಂದ ಅಥವಾ ಭಾವಾತೀತದ ಸ್ತರದಲ್ಲಿ, ಇನ್ಫ್ಯಾಕ್ಟ್ ಇನ್ನೂ ಒಂದು ಹಂತ ಮುಂದಕ್ಕೆ ಹೋದ್ರೆ ನೋಡಿ 4 ಅಂಶ ಉಂಟು. ಭಾವೋದ್ವೇಗ, ಭಾವ ವೇಷ, ಭಾವನೆ, ಭಾವಾತೀತ, 4 ಸ್ತರ ಅಂತ ಇಟ್ಕೊಳ್ರಿ ಕನ್ನಡದಲ್ಲಿ. ಸೊ ಭಾವೋದ್ವೇಗ, ಭಾವನೆ ಪ್ಲಸ್ ಉದ್ವೇಗ, ಭಾವೋದ್ವೇಗ, ಭಾವನೆ ಪ್ಲಸ್ ಆವೇಶ, ಭಾವಾವೇಶ. ನಂತರ ಭಾವನೆಗೆ ಬರೋಷ್ಟೊತ್ತಿಗೆ ಇದೆರಡೂ ಇರಲ್ಲ, ತಿಳಿಯಾಗೋದಿರುತ್ತೆ. ಇನ್ನೂ ಮುಂದಕ್ಕೆ ಹೋಯ್ತು ಅಂತಂದ್ರೆ ನಾವು ಪ್ರಜ್ಞೆನಲ್ಲಿ ಬೆಳೆದಂಗೆಲ್ಲ ಭಾವನೆಯ ಸ್ಥಿತಿಯಿಂದ ಫೀಲಿಂಗ್ ಸ್ಥಿತಿಯಿಂದ ನಾವು ಮುಂದಕ್ಕೆ ಹೋಗಿ ಫೀಲಿಂಗ್ಲೆಸ್ ಫೀಲಿಂಗ್, ವೈಬ್ರೇಷನ್ಲೆಸ್ ವೈಬ್ರೇಷನ್, ಕಂಪನ ಸಹಿತ ಕಂಪನ, ಭಾವನೆ ರಹಿತ ಭಾವನೆ, ಆ ರೀತಿಯಾದಂಥ ಸ್ಥಿತಿಗೆ ಹೋಗ್ತೀವಿ. ಅವಾಗ ಭಾವದ ಅತೀತದ ಸ್ಥಿತಿ, ಭಾವಾತೀತದ ಸ್ಥಿತಿ ಕನ್ನಡದಲ್ಲಿ ಹೇಳೋದಾಯ್ತು ಅಂತಂದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಕನ್ನಡದಲ್ಲಿ 4 ಪದ. ಸೊ ಭಾವೋದ್ವೇಗ, ಭಾವಾವೇಶ, ಭಾವನೆ, ಭಾವಾತೀತದ ಸ್ಥಿತಿ. ಸಾಮಾನ್ಯ ಜನರು ಈ 2 ಸ್ತರದಲ್ಲಿ ಜೀವನ ಮಾಡ್ತಾರೆ. ಎಲ್ಲಿ ನಾವು ಭಾವೋದ್ವೇಗ ಉಪಯೋಗಿಸ್ತೀವಿ, ಎಲ್ಲಿ ಭಾವಾವೇಶ ಉಪಯೋಗಿಸ್ತೀವಿ, ಸಂಸ್ಕಾರಗಳನ್ನ ಬ್ರದರ್ ಆ 4ನ 3 ಇನ್ನೊಂದ್ಸಲ ಹೇಳಿ ಬ್ರದರ್. ಭಾವೋದ್ವೇಗ, ಭಾವ, ಅದನ್ನ ಹೇಳಿ ಬ್ರದರ್ 4 ಮತ್ತೆ ಬರ್ಕೋತೀವಿ. 3 ಸತಿ ಹೇಳಿನಲ್ರಿ, ಇನ್ನೂ ಬರ್ಕೊಳ್ಳಿಲ್ವಲ್ರಿ? ಹ ಎಲ್ಲಿತ್ತು ಕಿವಿ? ಭಾವೋದ್ವೇಗ ಮೊದಲನೇದು, ಆಯ್ತಾ? ಭಾವನೆ ಪ್ಲಸ್ ಉದ್ವೇಗ. ಎರಡನೇದು ಭಾವಾವೇಶ, ಭಾವನೆ ಪ್ಲಸ್ ಆವೇಶ. ಮೂರನೇದು ಭಾವನೆ. 4ನೇದು ಭಾವಾತೀತದ ಸ್ಥಿತಿ. ಸೊ ನಾವು ಮನಸ್ಸಿನ ಸ್ತರದಲ್ಲಿದ್ದಾಗ ಭಾವೋದ್ವೇಗ ಮತ್ತು ಭಾವಾವೇಶ ಈ 2 ಸ್ತರದಲ್ಲಿ ನಾವು ಮುಳುಗಿರ್ತೀವಿ. ಇದು ಪಿಂಡ ಪ್ರದೇಶ. ಮನಸ್ಸಿನ ಸ್ತರದಲ್ಲಿ ನಾವು ಪ್ರಮುಖವಾಗಿ ಕೆಲಸ ಮಾಡಬೇಕಾದ್ರೆ ಈ 2 ಸ್ತರದಲ್ಲಿ ಇರ್ತೀವಿ. ಹೃದಯ ಯಾವಾಗ ನಮ್ಮ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಮುಖ ಪಾತ್ರ ವಹಿಸಲಿಕ್ಕೆ ಶುರು ಆಗುತ್ತೆ, ಈಗ ಈ 2 ಸ್ತರವನ್ನು ಬಿಟ್ಟು ನಾವು ಭಾವನೆಗಳ ಸ್ತರಕ್ಕೆ ಬರ್ತೀವಿ. ಇಂಗ್ಲಿಷ್ನಲ್ಲಿ ಎಮೋಷನ್ಸ್ ಇಂದ ಫೀಲಿಂಗ್ ಸ್ತರಕ್ಕೆ ಬರ್ತೀವಿ. ನಾನು ಮುಂಚೆ ಹೇಳಿದ್ದೆ ನಿಮಗೆ, ಪಿಂಡ ಪ್ರದೇಶದಲ್ಲಿ ಯೋಚನೆಗಳು ಪ್ರಬಲವಾಗಿರುತ್ತೆ. 6ನೇ ಪಾಯಿಂಟ್ ಇಂದ 10ನೇ ಪಾಯಿಂಟ್ ವರೆಗೂ ಕೂಡ ಭಾವನೆಗಳು ಪ್ರಬಲವಾಗಿರುತ್ತೆ, ಫೀಲಿಂಗ್ಸ್. 11ರಿಂದ 13ವರೆಗೂ ಕೂಡ ಕಂಪನಗಳ ಪ್ರಭಾವ ಜಾಸ್ತಿ ಇರುತ್ತೆ, ಪ್ರಮುಖವಾಗಿರುತ್ತೆ. ಸೊ ಯೋಚನೆಗಳು ಮೊದಲ 5 ಬಿಂದುನಲ್ಲಿ, ನಂತರ 5 ಬಿಂದುನಲ್ಲಿ ಭಾವನೆಗಳು, ನಂತರ 3 ಬಿಂದುನಲ್ಲಿ ಕಂಪನಗಳು. ಅದು ಪ್ರಮುಖವಾಗಿರುತ್ತೆ, ಪ್ರಮುಖವಾಗಿ ಅನುಭವಕ್ಕೆ ಬರುತ್ತೆ ಕೂಡ. ನಾವು ಕೇಂದ್ರದ ಮಂಡಲಕ್ಕೆ ಹೋದ್ಮೇಲೆ ಅಲ್ಲಿ ಕಂಪನರಹಿತ ಕಂಪನ ಅಥವಾ
ಭಾವಾತೀತದ ಸ್ಥಿತಿ. ಇನ್ಫ್ಯಾಕ್ಟ್ 11ನೇ ಪಾಯಿಂಟ್ ಇಂದನೇ ನಾವು ಕಾಲಕ್ರಮೇಣದಲ್ಲಿ ಭಾವಾತೀತದ ಸ್ಥಿತಿ ಕಡೆ ಹೊರಟೋಗ್ತೀವಿ. ಭಾವನೆ ಎಷ್ಟು ತಿಳಿ ಆಗುತ್ತೆ ಅಂತಂದ್ರೆ ನಿಮಗೆ 11ನೇ ಪಾಯಿಂಟ್ 12ನೇ ಪಾಯಿಂಟ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಚಟ್ಪಡಿಸಿಕೆ ಇರುತ್ತೆ. 12ನೇ ಪಾಯಿಂಟ್ ಬಂತು ಅಂತಂದ್ರೆ ನಿಮ್ಗೆ ಏನಿರುತ್ತೆ ಅಂತಂದ್ರೆ ಅಲ್ಲಿ ಬರೀ ಸರಳತೆ ಇರುತ್ತೆ. ಸರಳತೆಯಲ್ಲಿ ನೀವು ಭಾವ ಅಂತ ಕರೆಯಕ್ಕೆ ಆಗದೇ ಇಲ್ಲ, ಭಾವನೆ ಅಂತ ಕರೀಲಿಕ್ಕೆ ಆಗದೇ ಇಲ್ಲ. ಪರಿಶುದ್ಧತೆ ಇರುತ್ತೆ, ಪರಿಶುದ್ಧತೆ ಸರಳತೆ ಇರುತ್ತೆ, ವಿನಮ್ರತೆ ಇರುತ್ತೆ. ಅದನ್ನು ಭಾವನೆ ಅಂತ ಕರಿತೀರಾ? ಅದು ಕೂಡ ಎಷ್ಟು ತಿಳಿ ಆಗೋಗಿರುತ್ತೆ ಅಂತಂದ್ರೆ ಆಲ್ಮೋಸ್ಟ್ ಭಾವಾತೀತದ ಸ್ಥಿತಿ. ನೀವು ಕೇಂದ್ರ ಮಂಡಲ ಎಂಟರ್ ಆದ್ಮೇಲೆ ಆ ಭಾವನೆಗಳು ಹೊರಟೋಗುತ್ತೆ. ಅಲ್ಲಿ ವಿನಮ್ರತೆಯೂ ಇಲ್ಲ, ಸರಳತೆಯೂ ಇಲ್ಲ, ಪರಿಶುದ್ಧತೆಯೂ ಇಲ್ಲ. ಈ ಮೂರು ಭಾವನೆ ಅಂತ ನಾವು ಭಾವನೆ ಅಂತ ಲೆಕ್ಕಕ್ಕೆ ತಗೊಂಡ್ರು ಕೂಡ ಇದೇ ನಮ್ಗೆ ನಾವು ಅನ್ಕೊಂಡಿರ್ತಕ್ಕಂಥ ಭಾವನೆ ಕಂಪೇರ್ ಮಾಡಿದ್ರೆ ಇದು ಅತ್ಯಂತ ತಿಳಿಯಾಗಿದೆ. ಇದನ್ನು ದಾಟಿ ಹೊರಟು ಹೋಗ್ತೀವಿ ನಾವು. ಸೊ ಅದು ಭಾವಾತೀತದ ಸ್ಥಿತಿ. ಯಾವಾಗ ನಾವು ನಮ್ಮ ಅಹಂ ಭಾವನೆ ಅಥವಾ ಭಾವಾತೀತದ ಸ್ಥಿತಿಯಲ್ಲಿ ನೆಲೆಗೊಳ್ಳುತ್ತೋ ನಾವು ಸಂಸ್ಕಾರಗಳನ್ನ ಮಾಡ್ಕೊಳ್ಳಲ್ಲ. ಯಾವಾಗ ಅಹಂ ಭಾವೋದ್ವೇಗ ಅಥವಾ ಭಾವಾವೇಶದ ಸ್ಥಿತಿಗೆ ಅಂಟಾಕೊಂಡಿರುತ್ತೋ ಅವಾಗ ನಾವು ಸಂಸ್ಕಾರಗಳನ್ನ ಮಾಡ್ಕೊಳ್ತೀವಿ. ಅಹಂನ ಯಾವ ರೀತಿ ನಾವು ಅದು ವ್ಯಕ್ತ ಆಗತ್ತೆ? ಯಾರಾದ್ರೂ ಹೇಳ್ತೀರಾ? ಹೇಗೆ ವ್ಯಕ್ತ ಆಗತ್ತೆ ಅಹಂ? ಇದು ನಾನು, ಇದು ನನ್ನದು ಅಂದಾಗ, ಇದು ನಂದೇ ಅಂದಾಗ ವ್ಯಕ್ತ ಆಗ್ತದೆ. ಯಾವ ಇದು ವಸ್ತುಗಳನ್ನ ನಾವು ಗಳಿಸ್ಕೊಂಡಿರ್ತೀವೋ ಅದ್ರ ಮುಖಾಂತರ ನಾವು ವಸ್ತುಗಳ ಮುಖಾಂತರ ನಮ್ಮ ಅಹಂನ ಇರುವಿಕೆಯನ್ನು ತೋರಿಸ್ತೀವಿ. ಅದು ವಸ್ತುಗಳು ಅಂತ ಹೇಳಿದಾಗ ಅದು ಲೌಕಿಕ ಸ್ತರದಲ್ಲಿ ಆಗುತ್ತೆ, ಬಾಹ್ಯ ಸ್ತರದಲ್ಲಿ ಆಗುತ್ತೆ, ಆಂತರಿಕ ಸ್ತರದಲ್ಲೂ ಆಗುತ್ತೆ. ನನ್ನ ಕೈ, ನನ್ನ ಕಾಲು, ನನ್ನ ಮನಸ್ಸು, ನನ್ನ ಆಲೋಚನೆ, ನನ್ನ ಭಾವನೆ. ಆಧ್ಯಾತ್ಮಿಕ ಸ್ತರದಲ್ಲಿ ನನ್ನ ಸ್ಥಿತಿ, ನನ್ನ ಗತಿ, ನನ್ನ ಸೂಕ್ಷ್ಮತೆ, ನನ್ನ ಜ್ಞಾನ, ಇದೆಲ್ಲವೂ ಕೂಡ ನೋಡಿ ಒಂದು ದೇಹದ ಸ್ತರದಲ್ಲಿ ಆಯ್ತು, ಇನ್ನೊಂದು ಲೌಕಿಕ ಸ್ತರದಲ್ಲಿ ಇದು ನನ್ನ ಕಾರು, ಇದು ನನ್ನ ಮನೆ, ಇದು ನನ್ನ ಆಸ್ತಿ, ಇದು ನನ್ನ ಆಫೀಸು, ಇದು ನನ್ನ ಕುರ್ಚಿ, ಇದು ನನ್ನ ಮೇಜು. ಅಂದ್ರೆ ಬಾಹ್ಯ ಸ್ತರದಲ್ಲಿ ಇರ್ತಕ್ಕಂಥ ವಸ್ತುಗಳ ಮುಖಾಂತರ ನಮ್ಮ ಅಹಂ ವ್ಯಕ್ತ ಆಗುತ್ತೆ. ಎರಡನೇ ಸ್ತರದಲ್ಲಿ ಏನಾಗುತ್ತೆ, ನಮ್ಮ ದೇಹದ ಬೇರೆ ಬೇರೆ ಅಂಗಾಂಗಗಳ ಮುಖಾಂತರನೂ ಅಹಂ ವ್ಯಕ್ತ ಆಗುತ್ತೆ. ಇದು ನನ್ನ ಕಣ್ಣು, ನನ್ನ ಕಣ್ಣಿಗೆ ನೀವು ನೋಡ್ ಮಾಡ್ಬಿಟ್ಟೆ, ನನ್ನ ಬಾಯಿನ ನೀವು ಕಟ್ಟ ಹಾಕ್ಲಿಕ್ಕೆ ನೋಡಿದೆ. ಇದೆಲ್ಲ ಕೂಡ ನಾವು ದೇಹದ ಜೊತೆಗೆ ನಮ್ಮ ಅಹಂನ ಗುರುತಿಸ್ತೀವಿ. ಮೂರನೇದು ಮನಸ್ಸಿನ ಸ್ತರದಲ್ಲಿ ಅಹಂನ ಗುರುತಿಸ್ತೀವಿ. ಇದು ನನ್ನ ಆಲೋಚನೆ, ಇದು ನನ್ನ ಇಷ್ಟ, ಇದು ನನ್ನ ಕಷ್ಟ, ಇದು ನನ್ನ ಮನಸ್ಸಿನ ಭಾವೋದ್ವೇಗ. ಇದೆಲ್ಲ ಹೇಳಿದಾಗ ಏನಾಗುತ್ತೆ, ಮನಸ್ಸಿನಲ್ಲಿ ನಾವು ಇಟ್ಕೊಂಡ್ರೆ ಇದು ನನ್ನ ನಂಬಿಕೆ, ಇದು ನನ್ನ ಅನಿಸಿಕೆ, ಇದು ನನ್ನ ಬುದ್ಧಿಶಕ್ತಿ. ಇವೆಲ್ಲ ಮನಸ್ಸಿನ ಸ್ತರದಲ್ಲಿ ನಾವು ಆ ನಾನು ಅನ್ನೋದನ್ನ ವ್ಯಕ್ತಪಡಿಸ್ಲಿಕ್ಕೆ ಉಪಯೋಗಿಸ್ತಕ್ಕಂಥ ಒಂದು ಸಾಧನ. ನಾನು ಅನ್ನೋದು ನಿಜವಾಗಿ ಇಲ್ಲ, ಅದು ನಮಗೆ ಬೆಳೆದ ಮೇಲೆ, ಆಧ್ಯಾತ್ಮಿಕವಾಗಿ ಬೆಳೆದ ಮೇಲೆ, ಒಂದು ಹಂತಕ್ಕೆ ಬೆಳೆದಾಗ ನಮ್ಗೆ ಅದರದ ಪರಿಪೂರ್ಣ ಜ್ಞಾನ ಗೊತ್ತಾಗುತ್ತೆ. ಈ ನಾನು ಅನ್ನೋದು ಇರಲೇ ಇರಲಿಲ್ಲ ಆಕ್ಚುಲಿ. ಆದ್ರೆ ಆ ನಾನು ಅನ್ನೋದು ಇದೆ ಅಂತ ನಂಬಿಕೊಂಡು ನಾವು ಇಡೀ ಜೀವನನ ಸಾಗಿಸ್ತಾ ಇರ್ತೀವಿ. ಈಗ ಹುಟ್ಟಿದಂತ ಮಗುಗೆ ಏನ್ ನಾನು ಅನ್ನೋದಿದೆ? ಏನಾದ್ರು ನಾನು ಅಂತ ಹೇಳ್ಕೊಳ್ತಾ ಅದು? ಆದ್ರೂ ಮಗು ಇದೆ ಅಲ್ವಾ, ಮಗುವಿನ ಅಸ್ತಿತ್ವ ಇದೆ ಅಲ್ವಾ? ಯಾರು ಮಗುವಿನ ಅಸ್ತಿತ್ವನ ನಿರಾಕರಣೆ ಮಾಡ್ಲಿಕ್ಕೆ ಆಗುತ್ತಾ? ಮಗುವಿನ ಅಸ್ತಿತ್ವ ಇದೆ, ಆದ್ರೆ ನಾನು ಅನ್ನೋದಿಲ್ಲ. ಇನ್ಫ್ಯಾಕ್ಟ್ ಸೂಕ್ಷ್ಮ ಶರೀರದಲ್ಲಿ ಇದನ್ನ ನಾವು ಪ್ರಜ್ಞೆ ವಿಸ್ತಾರ ಮಾತಾಡ್ಬೇಕಾದ್ರೆ ಅದೊಂದು ಕ್ಲಾಸ್ ತಗೊಳ್ತೀವಿ, ಅವಾಗ ವಿವರಣೆ ಕೊಡ್ತೀವಿ. ಮೊದಲ ಅಂಶ, ಸೂಕ್ಷ್ಮ ಶರೀರದ ಮೊದಲ ಅಂಶ ನಿಮಗೆ ಉತ್ಪತ್ತಿ ಆಗೋದು ಅಂದ್ರೆ ನಾನು, ಅಹಂ. ಅದಾದ್ಮೇಲೆ ಬೇರೆ ಭಾಗಗಳೇನಿದೆ ಸೂಕ್ಷ್ಮ ಶರೀರದ ಅದೆಲ್ಲ ಉತ್ಪತ್ತಿ ಆಗುತ್ತೆ. ಮೊದಲು ಉತ್ಪತ್ತಿ ಆಗೋದು ಅಹಂ. ಸರಿನಾ? ಸೊ ಅಹಂ ಈಗ ಈ ಗುರುತಿಸುವಿಕೆ ಅಂತಿದೆಯಲ್ಲ, ಈ ಗುರುತಿಸುವಿಕೆ ಈಗ ಬಾಹ್ಯ ಪ್ರಪಂಚದಲ್ಲಾಯ್ತು, ದೇಹದ ಸ್ತರದಲ್ಲಾಯ್ತು, ಮನಸ್ಸಿನ ಸ್ತರದಲ್ಲಾಯ್ತು, ಆಧ್ಯಾತ್ಮಿಕ ಸ್ತರದಲ್ಲಿ ನಾವು ಅದನ್ನ ಗುರುತಿಸ್ಕೊಂಡು ಅದರಿಂದ ಒದ್ದಾಡ್ಬೋದು. ಆಧ್ಯಾತ್ಮಿಕ ಸ್ತರದಲ್ಲಿ ನಾವು ಯಾಕೆ ಪ್ರಗತಿ ಮಾಡ್ಕೊಳ್ತಾ ಇದೀವಿ ಅಂತಂದ್ರೆ ಅಹಂನಿಂದ ಬಿಡಿಸ್ಕೊಂಡು ಹೋಗ್ಬೇಕು ಅಂತ. ಈಗ ನನಗೆ ಯಾವುದೋ ಒಂದು ಸ್ಥಿತಿ ಬಂತು ಅಂತ ಹೇಳಿ ನನ್ನ ಸ್ಥಿತಿ ಎಲ್ಲರಿಗಿಂತ ಚೆನ್ನಾಗಿದೆ ಅಂತ ನಾನು ಖುಷಿ ಪಡ್ತು ಅಂತಂದ್ರೆ ಅಲ್ಲೂ ಕೂಡ ಆಧ್ಯಾತ್ಮಿಕ ಸ್ಥಿತಿಯನ್ನು ಉಪಯೋಗಿಸ್ಕೊಂಡು ನನ್ನ ಅಹಂನ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ ಅಂತ. ಎಷ್ಟು ಸೂಕ್ಷ್ಮ ಇದೆ ನೋಡಿ. ನಾವು ಬಂದಿರೋದು ಆಧ್ಯಾತ್ಮಿಕವಾಗಿ ಪ್ರಗತಿ ಆಗ್ಬೇಕು ಅಂತ,
ಆಧ್ಯಾತ್ಮಿಕವಾಗಿ ಪ್ರಗತಿ ಆಗೋದು ಅಂದ್ರೆ ನಾನು ಅನ್ನೋ ಭಾವನೆಯಿಂದ ದೂರ ಆಗ್ಬೇಕು ಅಂತ. ಆ ನಾನು ಅನ್ನೋ ಭಾವನೆಯಿಂದ ದೂರ ಆಗ್ಬೇಕಾದ್ರೆ ನಾವು ಆಧ್ಯಾತ್ಮಿಕ ಸ್ಥಿತಿಯನ್ನು ಇಟ್ಕೊಂಡೇ ನಾವು ಅದನ್ನ ನಾನು ಅನ್ನೋದನ್ನ ಮೆರೆಸ್ತೀವಿ. ಸರಿನಾ? ಹಾಗಾಗಿ ಆ ನಾನು ಅನ್ನೋದು ಆಧ್ಯಾತ್ಮಿಕವಾಗಿ ಬೆಳೀತಾ ಇದೆ ಅಂತಂದ್ರೆ, ನಾವು ಅದು ತಿಳಿ ಆಗ್ತಾ ಇದೆ ಅಂತಂದ್ರೆ ಅದು ವಿನಮ್ರ ಆಗ್ಬೇಕು. ಅರ್ಥ ಆಯ್ತಾ? ಸೊ ಈ ಕನ್ನಡದಲ್ಲಿ ಹೇಳ್ತೀವಲ್ಲ, ವಿದ್ಯೆಗೆ ವಿನಯವೇ ಭೂಷಣ. ಎಷ್ಟೇ ವಿದ್ಯಾವಂತರಾಗಿದ್ರು ಕೂಡ ಜೊತೆಯಾಗಿ ವಿನಯ ಬೆಳೆಸ್ಕೊಳ್ಳಿಲ್ಲ, ವಿನಮ್ರತೆ ಬೆಳೆಸ್ಕೊಳ್ಳಿಲ್ಲ ಅಂತಂದ್ರೆ, ನೀವು ಎಷ್ಟೇ ವಿದ್ಯಾವಂತರಾಗಿದ್ರು ಕೂಡ ಇನ್ನೂ ನಿಮ್ಮ ವಿದ್ಯೆ ಪೂರ್ತಿ ನಿಮಗೆ ಕರಗತ ಆಗಿಲ್ಲ ಅಂತ. ವಿದ್ಯೆ ಕರಗತ ಆದಾಗ ನಮ್ಗೆ ಹೇಗೆ ಗೊತ್ತಾಗತ್ತೆ? ವಿನಯ ಮತ್ತು ವಿನಮ್ರತೆ ತನಗೆ ತಾನಾಗಿ ಪ್ರಕಟ ಆಗುತ್ತೆ. ಆದ್ರೆ ಎಲ್ರೂ ಕೂಡ ವಿದ್ಯೆ ಕಲ್ತ್ಕೋಬೇಕಾದ್ರೆ ಒಂದು ಮಧ್ಯದ ಹಂತದ ಪಾಸ್ ಆಗ್ಲೇಬೇಕು, ದಾಟಿ ಹೋಗ್ಲೇಬೇಕು. ಆ ಮಧ್ಯದ ಹಂತದಲ್ಲಿ ನಾವು ವಿದ್ಯೆ ಕಲ್ತ್ಕೋಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಅಹಂ ಜಾಸ್ತಿ ಆಗುತ್ತೆ ಎಲ್ರಿಗೂ. ಇದು ಎಲ್ರಿಗೂ ಆಗುತ್ತೆ, ಯಾರು ತಪ್ಪಿಸ್ಕೊಳ್ಲಿಕ್ಕೆ ಆಗಲ್ಲ. ಅರ್ಥ ಆಯ್ತಾ? ಅದನ್ನ ದಾಟಿ ಹೋದ್ಮೇಲೆ ನಿಮಗೆ ವಿನಯ ಮತ್ತು ವಿನಮ್ರತೆ ತನಗೆ ತಾನಾಗೆ ಪ್ರಕಟ ಆಗ್ಲಿಕ್ಕೆ ಶುರು ಆಗುತ್ತೆ. ಯಾವಾಗ ವಿದ್ಯೆ ನಮ್ಮಿಂದ ಹೊರತಾಗಿರುತ್ತೋ ಆವಾಗ ವಿನಯ ವಿನಮ್ರತೆ ಬರಲ್ಲ. ಯಾವಾಗ ವಿದ್ಯೆ ನಮ್ಮಲ್ಲಿ ಕರಗತ ಆಗ್ಬಿಡುತ್ತೋ ಅವಾಗ ವಿನಯ ಮತ್ತು ವಿನಮ್ರತೆ ತನಗೆ ತಾನಾಗಿ ಪ್ರಕಟ ಆಗುತ್ತೆ. ಸೊ ವಿನಯ ವಿನಮ್ರತೆ ಬರದೇ ಇರತಕ್ಕಂಥ ವ್ಯಕ್ತಿಗೆ ಏನ್ ಇಂಡಿಕೇಶನ್ ಅಂತಂದ್ರೆ, ಅವ್ರ ವಿದ್ಯೆ ಚೆನ್ನಾಗಿರ್ಬೋದು, ಆದ್ರೆ ವಿನಯ ವಿನಮ್ರತೆ ಯಾಕಿರಲ್ಲ ಅಂತಂದ್ರೆ ಆ ವಿದ್ಯೆ ಇನ್ನು ಅವರಲ್ಲಿ ಕರಗತ ಆಗಿ ಅವರ ಒಂದು ಅಸ್ತಿತ್ವದ ಭಾಗವಾಗಿಲ್ಲ. ಜ್ಞಾನ ಅಥವಾ ವಿದ್ಯೆ ಅವರ ಅಸ್ತಿತ್ವದ ಭಾಗ ಆಗೋಯ್ತು ಅಂತಂದ್ರೆ ತನಗೆ ತಾನಾಗಿ ವಿನಯ ಮತ್ತು ವಿನಮ್ರತೆ ಪ್ರಕಟ ಆಗುತ್ತೆ. ಸರಿನಾ? ಇನ್ನೊಂದು ಹಂತದ ಅಹಂ ಇದೆ. ಅದು ಹೆಂಗೆ ಅಂತಂದ್ರೆ, ಜಗತ್ನಲ್ಲಿ ಇರ್ತಕ್ಕಂಥ ವಿಚಾರಗಳೇನಿದೆ, ಇದು ನನ್ನ ಜಾತಿ, ಇದು ನನ್ನ ಮತ, ಆ ನಾನು ಅನ್ನೋದು ಹೋಗಿ ಈಗ ನಮ್ಮ ಅನ್ನೋದ್ರ ಕಡೆಗೆ ಸೇರ್ಕೊಳ್ಳುತ್ತೆ. ನಾನು ಅನ್ನೋದು ಹೋಗಿ ನಮ್ಮ ಅನ್ನೋದ್ರ ಕೆಳಗಡೆ ಸೇರ್ಕೊಳ್ಳುತ್ತೆ. ಇದು ನಮ್ಮ ಜಾತಿಗೋಸ್ಕರ ನಾವು ಫೈಟ್ ಮಾಡಬೇಕು, ಇದು ನಮ್ಮ ದೇಶ, ನಮ್ಮ ದೇಶಕ್ಕೋಸ್ಕರ ನಾವು ಹೋರಾಡಬೇಕು, ಇದು ನಮ್ಮ ರಾಜ್ಯ, ಇದಕ್ಕೋಸ್ಕರ ನಾವು ಹೋರಾಡಬೇಕು, ಇದು ನಮ್ಮ ಭಾಷೆ, ಇದಕ್ಕೋಸ್ಕರ ನಾವು ಹೋರಾಡಬೇಕು. ಯಾವಾಗ ಅಲ್ಲಿ ನೋಡಿ, ಅಲ್ಲಿ ನನ್ನ ಅನ್ನೋದಿಲ್ಲ, ನಮ್ಮ ಭಾಷೆ, ನಮ್ಮ ರಾಷ್ಟ್ರ, ನಮ್ಮ ರಾಜ್ಯ, ಇದೆಲ್ಲ ಇರುತ್ತೆ. ಆ ನಾನು ಅನ್ನೋದು ಇವಾಗ ಏನಾಗಿದೆ, ನಮ್ಮ ಅನ್ನೋದ್ರ ಕೆಳಗಡೆ ಆ ನಾನು ಅನ್ನೋದು ಸೇರಿದೆ. ಅದು ಕೂಡ ಅಹಂನ ಒಂದು ಭಾಗನೇ. ಸೊ ಅಹಮ್ಮು 3-4 ಸ್ತರದಲ್ಲಿ ವ್ಯಕ್ತ ಆಗುತ್ತೆ. ಮೊದಲು ನಾನು ಅನ್ನೋ ಸ್ತರದಲ್ಲಿ ವ್ಯಕ್ತ ಆಗುತ್ತೆ, ನಾನು ನನ್ನದು. ಎರಡನೇದು ನಾವು ನಮ್ಮದು, ಎರಡನೇ ಹಂತದಲ್ಲಿ. ಮೂರನೇ ಸ್ತರದಲ್ಲಿ ನೀನು ನಿನ್ನದು. ಆ ನೀನು ನಿನ್ನದು ಅಂತ ಹೇಳಬೇಕಾದ್ರೂ ಕೂಡ ಆ ನಾನು ನನ್ನದು ಅದರಲ್ಲಿ ಆಲ್ರೆಡಿ ಸನ್ನಿಹಿತವಾಗಿದೆ, ಅದು ಒಳಗಡೆ ಸೇರ್ಕೊಂಡಿದೆ. ಈ 3 ಹಂತ ಹೋದ ಮೇಲೆ ನಮ್ಮ ನಿಜವಾದಂತ ಮೂಲ ಅಸ್ತಿತ್ವದಲ್ಲಿ ನಾವು ನೆಲೆ ನಿಲ್ತೇವೆ. ಸರಿನಾ? ಸೊ ನಮ್ಮ ಅಂತ ಮಾತಾಡ್ಬೇಕಾದ್ರೂ ಕೂಡ ಅದರಲ್ಲಿ ಆ ನಾನು ಅನ್ನೋದು ಸೇರಿಕೊಂಡಿದೆ. ಬರೀ ನಾನು ಅಂತ ಹೇಳೋದಕ್ಕಿಂತ ನಮ್ಮ ಅಂತ ಹೇಳ್ತು ಅಂತಂದ್ರೆ ಸ್ವಲ್ಪ ಬೆಟ್ರು, ಸ್ವಲ್ಪ ವಿಸ್ತಾರವಾದಂತ ಪ್ರಜ್ಞೆ ಅಂತ ನಾವು ಹೇಳ್ತೀವಿ. ಸರಿನಾ? ನಾವು ಬ್ರಹ್ಮಾಂಡಕ್ಕೆ ಬಂದಾಗ ಇಷ್ಟೇ ಆಗುತ್ತೆ. ನಾನು ಅನ್ನೋ ಭಾವನೆಯಿಂದ ನಾವು ಅನ್ನೋ ಭಾವನೆ ಬರ್ತೀವಿ ಬ್ರಹ್ಮಾಂಡಕ್ಕೆ ಬಂದಾಗ. ನಾವು 11ನೇ ಬಿಂದು ಹತ್ರ ಹೋದಾಗ, 10ನೇ ಬಿಂದು ದಾಟ್ಲಿಕ್ಕೆ ಶುರು ಮಾಡಿದಾಗ ನಾವು ಅನ್ನೋದು ಹೋಗಿ ಈಗ ನೀನು ಅನ್ನೋದು ನಮಗೆ ಪ್ರಮುಖವಾಗುತ್ತೆ. 10ನೇ ಬಿಂದುವಿನಲ್ಲಿ ಭಗವಂತನ ರಾಜ್ಯನ ಪ್ರವೇಶ ಮಾಡ್ತೀವಿ. ಅಲ್ಲಿ ಭಗವಂತನ ಅಸ್ತಿತ್ವ ನಮಗೆ ಆದಾಗ ಎಲ್ಲಾನು ನೀನೇ ಅನ್ನೋ ಭಾವನೆ ಬರುತ್ತೆ. ಬಟ್ ಆ ನೀನು ಅನ್ನೋ ಭಾವನೆ ನಾನು ಅನ್ನೋ ಭಾವನೆ ಆಪೋಸಿಟ್ ಅಲ್ವಾ, ವಿರುದ್ಧ ಅಲ್ವಾ? ಸೊ ಎಲ್ಲಿವರೆಗೂ ನೀನು ಅನ್ನೋದಿರುತ್ತೋ ನಾನು ಅನ್ನೋದು ಹಿಂದೆ ಇರುತ್ತೆ, ಅಡ್ಕೊಂಡಿರುತ್ತೆ ಅಷ್ಟೇ, ನೇರವಾಗಿರಲ್ಲ, ಅಡ್ಕೊಂಡಿರುತ್ತೆ. ಯಾವಾಗ ಆ ಭಾವನೆನೂ ಹೊರಟೋಗುತ್ತೋ, ನೀನು ಅನ್ನೋ ಭಾವನೆನೂ ಹೊರಟೋಗುತ್ತೋ, ಆವಾಗ ನಾವು ನಿಜವಾದಂತ ನಮ್ಮ ಅಸ್ತಿತ್ವದಲ್ಲಿ ನಾವು ನೆಲೆ ನಿಲ್ತೀವಿ. ಇದಿಷ್ಟು ಅಹಂನ ವಿಚಾರ. ಅಹಂನ ನಾವು ಗುರುತಿಸ್ಕೊಳ್ಳಿಕ್ಕೆ ನಮ್ಮ ಹತ್ರ ಇರ್ತಕ್ಕಂಥ ವಸ್ತುಗಳ ಮುಖಾಂತರ ನಾವು ನಮ್ಮ ಅಹಂನ ವ್ಯಕ್ತಪಡಿಸ್ತೀವಿ ಅಥವಾ ಗುರುತಿಸ್ಕೊಳ್ತೀವಿ. ಒಂದು ಸಾರ್ವತ್ರಿಕ ಸ್ತರದಲ್ಲಿ ಗುರುತಿಸ್ಕೊಳ್ತೀವಿ ಅಹಂನ, ನಮ್ಮ ರಾಜ್ಯ, ನಮ್ಮ ರಾಷ್ಟ್ರ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ಇದೆಲ್ಲ ಅದು ಸಾರ್ವತ್ರಿಕ ಸ್ತರ. ಎರಡನೇದು ವೈಯಕ್ತಿಕ ಸ್ತರ. ವೈಯಕ್ತಿಕ ಸ್ತರದಲ್ಲಿ 4 ಸ್ತರ ಅಂತ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಾಯ್ತು. ಒಂದು ಲೌಕಿಕ ಜಗತ್ತಿನಲ್ಲಿ ಇರ್ತಕ್ಕಂಥ ವಸ್ತುಗಳು, ಎರಡನೇದು ದೇಹದ ಬೇರೆ ಬೇರೆ ಭಾಗಗಳು, ಮೂರನೇದು ಮನಸ್ಸು ಮತ್ತು ಅದರಲ್ಲಿ ಇರ್ತಕ್ಕಂಥ ಎಲ್ಲ
ಆಲೋಚನೆಗಳು, ಭಾವನೆಗಳು, ಸಂಸ್ಕಾರಗಳು, ನೆನಪುಗಳು, ಅನುಭವಗಳು, ಇವೆಲ್ಲ ನಂಬಿಕೆಗಳು. ಮತ್ತೆ ಆಧ್ಯಾತ್ಮಿಕ ಸ್ತರದಲ್ಲಿ ನಾವು ಹಾದು ಹೋಗ್ತಕ್ಕಂಥ ದಾರಿನಲ್ಲಿ ಬರ್ತಕ್ಕಂಥ ಅನುಭವಗಳು, ಅದನ್ನ ನಾವೇನು ಆಧ್ಯಾತ್ಮಿಕ ಸ್ಥಿತಿ ಅಂತ ಕರಿತೀವಿ, ಅದನ್ನೆಲ್ಲ ನಾವು ಕೂಡ ಇದು ನನ್ನ ಅನುಭವ ಅಂತ ಗಟ್ಟಿಯಾಗಿ ಇಟ್ಕೊಂಡಿರ್ತೀವಿ. ಇದಿಷ್ಟು ಕೂಡ ನಾನು ಅಂಟಾಕೊಳ್ಳಿಕ್ಕೆ ಇರ್ತಕ್ಕಂಥ ಜಾಗಗಳು. ಈಗ ಒಂದು ನೋಡ್ಕೊಳ್ರಿ, ಬಹಳ ಸುಲಭವಾಗಿ ನೋಡೋದು ಅಂತಂದ್ರೆ, ಬೆಳಗ್ಗೆ ಎಲ್ಲ ಮಾತಾಡ್ತಿದ್ವಿ ಇವತ್ತು ಸಿಟ್ಟಿಂಗ್ ಬಂದಾಗ, ಹುಟ್ಟಬೇಕಾದ್ರೆ ನಾವೇನ್ ತರಲ್ಲ, ಹೋಗ್ಬೇಕಾದ್ರೆ ನಾವೇನು ತಗೊಂಡು ಹೋಗಲ್ಲ. ಹಾಗಾದ್ರೆ ಇಲ್ಲಿ ಇರ್ತಕ್ಕಂಥ ವಸ್ತು ಎಲ್ಲ ಇಲ್ಲಿದ್ದಿದ್ದೇ ಅಲ್ವಾ ಮುಂಚೆನು? ನಾವೇನೋ ಸೃಷ್ಟಿ ಮಾಡಿದ್ವ ಇಲ್ಲಿರ್ತಕ್ಕಂಥ ವಸ್ತುನ? ಎಲ್ಲ ಇಲ್ಲಿದ್ದ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ಅದನ್ನ ಆ ಕಡೆ ಈ ಕಡೆ ಮಿಕ್ಸಪ್ ಮಾಡಿ ನಾವಿನ್ನೇನೋ ಹೊಸ ವಸ್ತುನ ಸೃಷ್ಟಿ ಮಾಡ್ಕೊಂಡು ನಾ ಸೃಷ್ಟಿ ಮಾಡಿದ್ದು ಅಂತ ಗಲಾಟೆ ಮಾಡ್ತೀನಿ ನಾನು, ಅಲ್ವಾ? ಭಗವಂತ ಅವ್ನ ವಸ್ತುಗಳನ್ನೇ ಕೊಟ್ಟಿಲ್ದೇ ಇದ್ರೆ ನಾವೇನ್ ಸೃಷ್ಟಿ ಮಾಡ್ತಾ ಇದ್ವಿ? ಅವ್ನು ಕೊಟ್ಟಿರೋದನ್ನೇ ಮಿಕ್ಸ್ ಅಂಡ್ ಮ್ಯಾಶ್ ಮಾಡ್ಬಿಟ್ಟು ನಾವು ಮಾಡಿದ್ವಿ ಅಂತ ಗಲಾಟೆ ಮಾಡ್ತೀವಿ. ಯಾವಾಗ ನಾವು ಜಗತ್ತಿನಲ್ಲಿ ಉಪಯೋಗಿಸ್ತಕ್ಕಂಥ ಎಲ್ಲ ವಸ್ತುಗಳನ್ನು ಕೂಡ ಉಪಯೋಗಿಸ್ಬೇಕಾದ್ರೆ ಇದು ಭಗವಂತನಿಂದ ಬಂದಿರತಕ್ಕಂಥ ವಸ್ತು ನಮ್ಮ ಹತ್ರ ತಾತ್ಕಾಲಿಕವಾಗಿದೆ, ಇವಾಗ ಮುಂದೊಬ್ಬರಿಗೆ ಇನ್ನು ಯಾರ ಹತ್ರನೂ ಹೋಗುತ್ತೆ, ಮತ್ತೊಂದು ಸ್ತರದಲ್ಲಿ ಇನ್ಯಾರಿಗೂ ಹೋಗುತ್ತೆ. ಅದಕ್ಕೆ ನಾವು ಇದು ನಂದು ಅಂತ ಅಂಟಾಕೊಳ್ತೀರಾ, ಇದು ಭಗವಂತನಿಂದ ಬಂದಿರತಕ್ಕಂಥ ವಸ್ತು. ಎಲ್ಲ ವಸ್ತುಗಳು ಭಗವಂತನಿಂದಲೇ ಬಂದಿರೋದು, ಯಾವ ನಮ್ಮಿಂದ ಬಂದಿದೆ? ಇದು ಭಗವಂತನಿಂದ ಬಂದಿರತಕ್ಕಂಥ ವಸ್ತು. ಹಾಗಾಗಿ ಇದಕ್ಕೆ ನಾವು ಅಂಟಾಕೊಳ್ಳುವಂತ ಅಗತ್ಯ ಇಲ್ಲ. ಇದನ್ನ ನಾವು ಭಗವಂತನ ನೆನೆಸ್ಕೊಳ್ತಾ ಉಪಯೋಗಿಸ್ಕೋಬೇಕು. ಆ ವಸ್ತುನ ಉಪಯೋಗಿಸ್ಕೊಳ್ಳಿ, ತಪ್ಪೇನಿಲ್ಲ. ಆದ್ರೆ ವಸ್ತುನ ನಾನು ಉಪಯೋಗಿಸ್ತೀನಿ ಅಂತ ಗಲಾಟೆ ಮಾಡ್ಬಿಡಿ, ನಂದು ಅಂತ ಗಲಾಟೆ ಮಾಡ್ಬಿಡಿ, ಅಷ್ಟೇನೆ. ವಸ್ತುನ ಉಪಯೋಗಿಸ್ಕೊಳ್ಳಿ. ಕಾರ್ ಇದೆ, ಕಾರ್ ಓಡಿಸ್ಬೇಕು, ಅಷ್ಟೇನೆ. ನನ್ನ ಕಾರ್ ಇದು, ನಾನು ಯಾರಿಗೂ ಬಿಡಲ್ಲ, ಯಾರಿಗೂ ಮುಟ್ಟಕ್ಕೂ ಬಿಡಲ್ಲ, ನಾನು ಡ್ರೈವ್ ಮಾಡಕ್ ಬಿಡಲ್ಲ, ನಾನು ಯಾರನ್ನೂ ಎಲ್ಲಿಗೂ ಕರ್ಕೊಂಡು ಹೋಗಲ್ಲ, ನನ್ನ ಕಾರನ್ನು ಒಬ್ಬನೇ ಜಂಪ್ ಅಂತ ಹೋಗ್ತೀನಿ ಅಂತಂದ್ರೆ ಅವಾಗ ನೀವು ಆ ಕಾರ್ನಲ್ಲಿ ನಿಮ್ಮ ಅಹಂನ ವ್ಯಕ್ತಪಡ್ತಾ ಇದ್ದೀರ. ಅದೇ ಯಾರೋ ಇಬ್ರು ಹೋಗ್ತಾ ಇದ್ದಾರೆ, ಅದೇ ದಾರಿಲೇ ಹೋಗ್ತಾ ಇದ್ದಾರೆ, ನಿಮ್ ಜೊತೆನೆ ನೀವು ಕಾರ್ ಇದೆ, ಅವ್ರಿಬ್ರು ಕೂಡಿಸ್ಕೊಂಡು ಹೋಯ್ತು ಅಂತಂದ್ರೆ ಅಲ್ಲಿ ಆ ನಾನು ಅನ್ನೋದ್ರ ಬಗ್ಗೆ ನೀವು ಆ ನಾವು ಅನ್ನೋ ಒಂದು ಪ್ರಜ್ಞೆನ ನೀವು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಮಾಡ್ಕೊಳ್ತಾ ಇದ್ದೀರ, ಸರಿನಾ? ಸೊ ಕಾಲಕ್ರಮೇಣದಲ್ಲಿ ನಾವು ಒಂದೊಂದೇ ವಿಷಯಕ್ಕೆ ಆ ನಾನು ಅನ್ನೋದನ್ನ ಅನ್ಸೋದನ್ನ ಕಡಿಮೆ ಮಾಡ್ತಾ ಹೋಗ್ತಿದ್ದಂಗೆನೆ ಆ ನಾನು ಅನ್ನೋದು ತಿಳಿಗೊಳ್ತಾ ಹೋಗುತ್ತೆ. ಇದೇ ನಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಕೆಲಸ. ಪಿಂಡ ಪ್ರದೇಶದಿಂದ ನಾವು 6ನೇ ಬಿಂದು ಬಂದಿದ ತಕ್ಷಣನೇ ನಾವು ಅನ್ನೋ ಒಂದು ಪ್ರಜ್ಞೆಯಲ್ಲಿ ನೆಲೆ ನಿಲ್ತೀವಿ. ಅವಾಗ ಸಂಸ್ಕಾರಗಳ ಏನು ರಚನೆ ಏನಿದೆ ಸಾಕಷ್ಟು ಕಡಿಮೆ ಆಗೋಗುತ್ತೆ. 6ನೇ ಬಿಂದುವಿನಿಂದ 11ನೇ ಬಿಂದು ಬಂದಾಗಲೂ ಅಷ್ಟೇ ಸಂಸ್ಕಾರಗಳ ರಚನೆ ಮತ್ತಷ್ಟು ಕಡಿಮೆ ಆಗುತ್ತೆ. ಸೊ ನಾವು ಉನ್ನತ ಹಂತದ ಆಧ್ಯಾತ್ಮಿಕ ಸ್ತರಗಳಿಗೆ ಹೋಗ್ತಿದ್ದಂಗೆನೆ ಸಂಸ್ಕಾರಗಳ ರಚನೆ ನಿರ್ಮಾಣ ತನಗೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ? ಭಾವೋದ್ವೇಗ ಇದ್ದಿದ್ದು ಭಾವನೆಯಾಗಿ ಮಾರ್ಪಾಡಾಗುತ್ತೆ, ಮತ್ತು ಭಾವಾತೀತ ಸ್ಥಿತಿ ಆಗುತ್ತೆ. ಅಹಂ ಕೂಡ ತಿಳಿಯಾಗ್ತಾ ಹೋಗುತ್ತೆ. ಇವೆರಡೂ ಆಗೋದ್ರಿಂದ ನಮಗೆ ವಿವೇಕ ಬೆಳೆಯುತ್ತೆ. ವಿವೇಕ ಬೆಳೆದಾಗ ಇದು ಯಾವುದು ವಸ್ತು ನಮ್ದಲ್ಲ ಅಂತ ಗೊತ್ತಾಗುತ್ತೆ. ಅವಾಗ ಯಾಕೆ ಚಿಂತೆ ಮಾಡ್ತೀವಿ? ಚಿಂತೆ ಮಾಡೋದನ್ನ ಬಿಡ್ತೀವಿ. ಸೊ ವಿವೇಕ ಬರುತ್ತೆ, ನಮ್ಮ ಅಹಂ ತಿಳಿ ಆಗುತ್ತೆ, ನಮ್ಮ ಸಂಸ್ಕಾರಗಳು ನಿರ್ಮಾಣ ಕಮ್ಮಿ ಆಗುತ್ತೆ, ಸಂಸ್ಕಾರಗಳು ತಿಳಿಗೊಳ್ಳುತ್ತೆ, ಭಾವೋದ್ವೇಗ ಮತ್ತು ಭಾವಾವೇಶ ಎಲ್ಲ ಕಡಿಮೆ ಆಗುತ್ತೆ. ಇದೆಲ್ಲ ಆಗ್ತಿದ್ದಂಗೆನೆ ತಾನಾಗೆ ನಮ್ಮ ಅಹಮು ತಿಳಿಗೊಳ್ತಾ ಹೋಗುತ್ತೆ. ಸರಿನಾ? ಸರಿ ಕಣ್ರಿ. ಬ್ರದರ್ ನಮಸ್ತೆ. ಒಂದ್ ನಿಮಿಷ ಇರ್ರಿ. ಅನಿತಾ, ಬ್ರದರ್, ದಾಜಿಯವರು ಲಾಲಾಜಿಯವರು ಅಹಂಕಾರದ ಬಗ್ಗೆ ಏನ್ ಹೇಳಿದ್ದಾರೆ? ಹಾರ್ಟ್ಫುಲ್ನೆಸ್ ವೇನಲ್ಲಿ ದಾಜಿಯವ್ರು ಬರ್ದಿರೋದೇ ಅಲ್ವೇನ್ರಿ ಪುಸ್ತಕ? ಅದು ಬೇರೆ ಯಾರು ಬರ್ದಿರೋ ಪುಸ್ತಕನ ಅದು? ಇದುವರೆಗೂ ನಾವೇನ್ ಪುಸ್ತಕದಿಂದ ಓದ್ ಹೇಳಿದ್ವಿ ಅದೆಲ್ಲ ದಾಜಿಯವರೇ ಬರ್ದಿರೋದು. ಅಹಂಕಾರ ನಮ್ಮ ವಸ್ತುಗಳು ಏನಿದೆ ಅದ್ರ ಮುಖಾಂತರ ನಾವು ತೋರ್ಪಡಿಸ್ಕೊಳ್ತೀವಿ ಅಂತ ದಾಜಿಯವರೇ ಬರ್ದಿರೋದು. ಬೇರೆ ಏನೋ ಪ್ರಶ್ನೆ ಇದ್ರೆ ಕೇಳ್ರಿ. ಆ ವಸ್ತುಗಳ ಮುಖಾಂತರ ನಾವು ತೋರ್ಪಡಿಸ್ಕೊಳ್ತೀವಿ ಅಂತ ಒಂದು ವಾಕ್ಯ ಬರೆದಿದ್ದಾರೆ. ಆ ವಾಕ್ಯಕ್ಕೆ ನಾನು ನಿಮ್ಗೆ ವ್ಯಾಖ್ಯಾನ ಕೊಟ್ಟು ಅದನ್ನ ವಿಸ್ತಾರ ಮಾಡಿ ಹೇಳಿದ್ದೀನಿ, ಸೊ ದಟ್ ನಿಮ್ಗೆ ಅದು ಜೀವನಕ್ಕೆ ಉಪಯೋಗ ಆಗಲಿ ಅಂತ. ಅಹಂಕಾರದ ಸೂಕ್ಷ್ಮ ಸ್ಥಿತಿಗಳನ್ನ ಗುರುತಿಸೋದು ಹೇಗೆ? ಅಹಂಕಾರದಲ್ಲಿ 4 ಸ್ಥಿತಿ ಇದೆ, ಬಾಬುಜಿಯವರು ಬರೆದಿರೋದು. ಅದು ನೀವು ಕಂಪ್ಲೀಟ್ ವರ್ಕ್ಸ್ ಓದಿದಾಗ ನಿಮಗೆ ಗೊತ್ತಾಗತ್ತೆ. ಬಟ್ ಏನಿವೆ 4 ಸ್ಥಿತಿನ, 4 ಹಂತನ, 4 ಸ್ತರನ ಹೇಳ್ತೀನಿ.
ಮೊದಲನೇ ಸ್ಥಿತಿನಲ್ಲಿ ನಾವು ಅಹಂನಲ್ಲಿದ್ದಾಗ, ಅತ್ಯಂತ ಸ್ಥೂಲವಾದಂತ ಅಹಂನ ಸ್ತರದಲ್ಲಿ ನಾನೇ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ತೀನಿ. ಎಲ್ಲದೂ ನಾನೇ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ದೇಹ ಮಾಡ್ತಾ ಇದೆ ಅಂತ ನಾನು ಖಚಿತವಾಗಿ ನಂಬಿರ್ತೇನೆ. ಇದು ಮೊದಲನೇ ಸ್ತರದ ಅಹಂ. ಎರಡನೇ ಸ್ತರಕ್ಕೆ ಬಂದಾಗ ಅಹಂನಲ್ಲಿ ನನ್ನ ದೇಹ ಮಾಡ್ತಾ ಇಲ್ಲ, ದೇಹದ ಒಳಗಡೆ ಯಾವುದೋ ಒಂದು ಶಕ್ತಿ ಇದೆ. ಅದು ದೇವರಂತ ನಾನು ಕರಿಬೋದು, ಗುರು ಅಂತ ನಾನು ಕರಿಬೋದು, ಆತ್ಮ ಅಂತ ನಾನು ಕರಿಬೋದು, ಏನಾದ್ರೂ ಕರೀಬೋದು. ಅದು ಕೆಲಸ ಮಾಡ್ತಾ ಇದೆ ಒಳಗಡೆಯಿಂದ, ನಾ ಮಾಡ್ತಾ ಇಲ್ಲ, ದೇಹ ಮಾಡ್ತಿಲ್ಲ ಅಂತ ನಮಗೆ ಮನಸ್ಸಿಗೆ ಖಚಿತವಾಗುತ್ತೆ, ಅನುಭವದಲ್ಲಿ ಖಚಿತವಾಗುತ್ತೆ. ಇದು ಎರಡನೇ ಹಂತ. ಮೂರನೇ ಹಂತಕ್ಕೆ ಹೋದಾಗ ನಾ ದೇಹನೂ ಮಾಡ್ತಾ ಇಲ್ಲ, ಗುರುಗಳು ಮಾಡ್ತಿಲ್ಲ, ದೇವರು ಮಾಡ್ತಿಲ್ಲ, ಆತ್ಮನೂ ಮಾಡ್ತಿಲ್ಲ, ಯಾವುದು ಮಾಡ್ತಾ ಇಲ್ಲ, ಎಲ್ಲ ಕೆಲಸ ತನ್ನ ಪಾಡಿಗೆ ತಾನು ಆಗ್ತಾ ಇದೆ ಅಂತ ಮನಸ್ಸಿಗೆ ಅನಿಸುತ್ತೆ. ಆ ಸ್ತರದಲ್ಲಿ ನೆಲೆ ನಿಲ್ತೀವಿ. ಇದು ಮೂರನೇ ಹಂತದ ಅಹಂ. ಈ ಮೂರನೇ ಹಂತಕ್ಕೆ ಬಂದಾಗ ಅಹಂ, ಆವಾಗ ನಾವು ಸರಿಯಾದಂತ ದಾರಿಯಲ್ಲಿ ಇದ್ದೀವಿ. ಮೊದಲು ಎರಡು ಹಂತ ಇದೆಯಲ್ಲ, ಅದು ಎರಡು ಹಂತದಲ್ಲಿ ಇನ್ನೂ ನಾವು ಸರಿಯಾದಂತ ನೆಟ್ಟ ದಾರಿಗೆ ಬಂದಿಲ್ಲ, ಇನ್ನು ಸೊಟ್ಟ ದಾರಿನಲ್ಲಿ ಇದೀವಿ. ನಾಲ್ಕನೇ ಹಂತದಲ್ಲಿ ಏನಾಗುತ್ತೆ, ಮೂರನೇ ಹಂತದಲ್ಲಿ ಕೆಲಸ ನಡೀತಿದೆ ಅಂತ ಗೊತ್ತಾಗುತ್ತೆ, ಆದ್ರೆ ಎಲ್ಲ ತನಗೆ ತಾನಾಗಿ ನಡೀತಿದೆ, ಸ್ವಯಂ ಚಾಲಿತವಾಗಿ ನಡೀತಾ ಇದೆ ಅಂತ ಅನಿಸುತ್ತೆ. ನಾಲ್ಕನೇ ಹಂತಕ್ಕೆ ಬಂದಾಗ ಅಹಮ್ಮು ಕೆಲಸ ನಡೆಯೋದರ ಅನುಭವನೂ ಇಲ್ಲ, ಕೆಲಸ ಸ್ವಯಂ ಚಾಲಿತವಾಗಿ ನಡೀತಿದೆ ಅಂತಾನೂ ಅನ್ಸಲ್ಲ. ಯಾಕಂದ್ರೆ ಕೆಲಸ ನಡೆಯುವಂತ ಅನುಭವನೇ ಇರಲ್ಲ, ಅದರ ಅರಿವೇ ಇರಲ್ಲ. ಕೆಲಸ ನಡೆಯೋದರದ ಅರಿವೇ ಇಲ್ಲದೆ ಇದ್ರೆ ಅದು ತನಗೆ ತಾನಾಗಿ ಆಗ್ತಿದೆ ಅಂತ ಹೇಳಿ ಬರುತ್ತೆ, ಅದು ಹೊರಟೋಗುತ್ತೆ. ಆ ಭಾವನೆ ಕೂಡ, ಆ ಅರಿವು ಕೂಡ ಹೊರಟೋಗುತ್ತೆ. ಅದು ನಾಲ್ಕನೇ ಸ್ತರದ ಅಹಂ. ನಾವೆಲ್ಲರೂ ಕೂಡ ಇದೇ ರೀತಿಯಾಗಿ ಬೆಳಿತೀವಿ. ಒಂದು ಬೆಳವಣಿಗೆ ನಾನು ಇಂದ ನಾವು, ನಾವು ಇಂದ ನೀನು, ನೀನು ದಾಟಿ ಹೋಗೋದು, ಅದು ಒಂದು ರೀತಿಯಾದಂತ ಅಹಂನ ಬೆಳವಣಿಗೆ. ಎರಡನೇ ರೀತಿಯ ಅಹಮ್ಮು ಇವಾಗ ನಾ ಹೇಳಿದ್ನಲ್ಲ, ಅದು ಕೂಡ ಅಹಂನ ಬೆಳವಣಿಗೆ. ಅಂದ್ರೆ ಅಹಂ ತಿಳಿಗೊಂಡು ಕಡೆಯಲ್ಲಿ ಅಹಂ ಪೂರ್ತಿ ಹೊರಟೋಗಿ ತನ್ನ ಮೂಲ ಸ್ಥಾನಕ್ಕೆ ಹೋಗಿ ನಾವು ನಮ್ಮ ಸಾರೂಪ್ಯತೆಯಲ್ಲಿ ನಾವು ನೆಲೆ ನಿಲ್ತೀವಿ. ಅಹಂ ಪೂರ್ತಿ ತನ್ನ ಸ್ಥಾನಕ್ಕೆ ಹೋಗಿ ಅದು ಪುನರ್ಮಿಲನ ಆಗೋದ್ರೆ, ಯಾವ ಮೂಲದಿಂದ ಬಂದಿತ್ತೋ ಅಲ್ಲಿ ಹೋಗಿ ತಾನು ಅದರಲ್ಲಿ ಐಕ್ಯ ಆಗೋಯ್ತು ಅಂತಂದ್ರೆ ನಮ್ಗೆ ಏನು ಉಳಿಯುತ್ತೆ ಅಂತಂದ್ರೆ ಸಾರೂಪ್ಯತೆ ಉಳಿಯುತ್ತೆ, ಐಡೆಂಟಿಟಿ. ಸಾರೂಪ್ಯತೆ, ಅರಿವು ಮತ್ತೆ ಐಡೆಂಟಿಟಿ, ಸಾರೂಪ್ಯತೆ, ಇವೆರಡು ಉಳ್ಕೊಳ್ಳುತ್ತೆ. ಸೊ ಅಹಮ್ಮು ವ್ಯಕ್ತ ಅದು ತಿಳಿಗೊಳ್ತಿದ್ದಂಗೆನೆ ಈ ರೀತಿ ನಾವು ಪ್ರಗತಿ ಆಗ್ತಾ ಹೋಗ್ತೀವಿ. ನಾನು ಇಂದ ನಾವು, ನಾವು ಇಂದ ನೀನು, ನೀನು ದಾಟ್ತಾ ಹೋಗ್ತೀವಿ. ಅದು ಒಂದು ರೀತಿಯಾದಂತ ಅಹಂನ ಬೆಳವಣಿಗೆ, ತಿಳಿಗೊಳ್ಳುವಿಕೆ. ಎರಡನೇ ಸ್ತರದಲ್ಲಿ ದೇಹ ಮಾಡ್ತಾ ಇದೆ, ನಾ ಮಾಡ್ತಾ ಇದ್ದೇನೆ, ನನ್ನ ದೇಹ ಮಾಡ್ತಾ ಇದೆ, ಮೊದಲನೇ ಸ್ತರ. ಎರಡನೇ ಸ್ತರದಲ್ಲಿ ನನ್ನ ದೇಹ ಮಾಡ್ತಾ ಇಲ್ಲ, ಗುರುಗಳೋ ದೇವರೋ ಆತ್ಮನೋ ಯಾವುದೋ ಒಂದು ಶಕ್ತಿ ಒಳಗಡೆಯಿಂದ ಮಾಡಿಸ್ತಾ ಇದೆ, ಇದು ಎರಡನೇ ಸ್ತರ. ಮೂರನೇ ಸ್ತರದಲ್ಲಿ ಗುರುಗಳು ಮಾಡ್ತಾ ಇಲ್ಲ, ದೇವರು ಮಾಡ್ತಾ ಇಲ್ಲ, ದೇಹನೂ ಮಾಡ್ತಾ ಇಲ್ಲ, ಯಾವುದೋ ಶಕ್ತಿನೂ ಮಾಡಿಸ್ತಾ ಇಲ್ಲ, ಎಲ್ಲ ಕೆಲಸ ತನ್ನ ಪಾಡಿಗೆ ತಾನ ಆಗ್ತಾ ಇದೆ, ಸ್ವಯಂ ಚಾಲಿತವಾಗಿ ಆಗ್ತಾ ಇದೆ ಅನ್ನೋ ಭಾವನೆಯಲ್ಲಿ ನೆಲೆ ನಿಂತಾಗ ಅದು ಮೂರನೇ ಸ್ತರದ ಅಹಂ. ನಾಲ್ಕನೇ ಸ್ತರದಲ್ಲಿ ಅದರ ಅರಿವು ಹೊರಟೋದಾಗ, ಸ್ವಯಂ ಚಾಲಿತವಾಗಿ ಕೆಲಸ ನಡೀತಿದೆ ಅನ್ನೋ ಅರಿವು ಹೊರಟೋದಾಗ ಅದು ನಾಲ್ಕನೇ ಸ್ತರದ ಅಹಂ. ಈ ರೀತಿ ಬೆಳಿತೇವೆ. ಥ್ಯಾಂಕ್ ಯು ಬ್ರದರ್. ನಾಲ್ಕು ಸ್ತರ ಏನ್ ಹೇಳಿದೆ, ಇದು ಬಾಬೂಜಿ ಅವರು ಹೇಳಿರ್ತಕ್ಕಂಥದ್ದು. ಈ ಮೂರು ಸ್ತರ ಏನ್ ಹೇಳಿದೆ ಇದು ನಮ್ಗೆ ಚಾರಿಜಿ ಅವರು ಹೇಳಿದ್ದಾರೆ, ದಾಜಿ ಅವರು ಹೇಳಿದ್ದಾರೆ. ಈ ರೀತಿಯಾಗಿ ಬೆಳೆಯುತ್ತೆ. ದ್ವಂದ್ವಗಳು ಅಂತ ಹೇಳ್ತೀವಲ್ಲ, ಪಿಂಡ ಪ್ರದೇಶದಲ್ಲಿ ಒಳ್ಳೆಯದು ಕೆಟ್ಟದ್ದು, ಲಾಭ ನಷ್ಟ, ಈ ರೀತಿ ದ್ವಂದ್ವ ಇರುತ್ತೆ. ನಾವು ಮನೋಮಂಡಲಕ್ಕೆ ಹೋದಾಗ ನಾನು ಮತ್ತೆ ನೀನು ಅನ್ನೋ ದ್ವಂದ್ವ ಇರುತ್ತೆ. ಇಡೀ ಮನೋಮಂಡಲದ ಪ್ರಯಾಣ ಇದೊಂದೇ ದ್ವಂದ್ವದ ಮೇಲೆ ಆಧಾರಿತವಾಗಿರುತ್ತೆ, ನೀನ. ಯಾವುದೋ ಕನ್ನಡ ಇದರಲ್ಲಿ ಲಕ್ಷ್ಮೀದು ಸೀರಿಯಲ್ ಬರ್ತಿತ್ತು, ನೋಡ್ತಿದ್ರ? ಯಾವುದೋ ಸುವರ್ಣ ಇದರಲ್ಲಿ ಚಾನಲ್ ಅಲ್ಲಿ ನೀನಾ ನಾನಾ ಅಂತ, ಎಲ್ಲ ರಾತ್ರಿ 10 ಗಂಟೆಗೆ ಯಾವುದೋ ಬರೋದು, ಜ್ಞಾಪಕ ಇದೆಯಾ? ಎಲ್ಲ ಮರ್ತೋಗಿದ್ದೀರಾ? ನಾ ಒಂದ್ಸತಿ ಹೋಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ, ಹಾಗಾಗಿ ಜ್ಞಾಪಕ ಇದೆ ನಿಮ್ಗೆ. ರಾತ್ರಿ 11 ಗಂಟೆಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೊಡ್ಲಿಕ್ಕೆ ಅಂತ ಹೋಗಿದ್ದು. ಸೊ ನೀನಾ ನಾನಾ ಅಂತ ಒಂದು ಕಾರ್ಯಕ್ರಮ ಇತ್ತು. ಈಗಲೂ ನೀವು ಸುಮ್ಮನೆ ಯೂಟ್ಯೂಬ್ ಹೋಗಿ ನೀನಾ ನಾನಾ ಅಂತ ಹಾಕಿದ್ರೆ ಬರುತ್ತೆ ಒಂದಿಷ್ಟು. ಸರಿ, ಆಯ್ತು. ನಂದಿನಿ ಅವರೇ. ಬ್ರದರ್ ನಮಸ್ತೆ. ನೀವು ವಿಡಿಯೋ 11 ಅಲ್ಲಿ ಹೇಳಿದ್ರಿ ಅವತ್ತು ಲೆಸನ್ ಮಾಡ್ಬೇಕಾದ್ರೆ, ಪೇಜ್ ನಂಬರ್ 48 ಲಾಸ್ಟ್ ಪ್ಯಾರಾ, ನಿಜವಾದ ಧ್ಯಾನವು ನೀವು ಧ್ಯಾನ ಮಾಡುತ್ತಿರುವಿರಿ ಎಂಬ ಅರಿವು ನಿಮಗಿಲ್ಲದಿರುವಾಗಲೇ ಆರಂಭವಾಗುತ್ತದೆ, ನೀವು ಅನುಭವವನ್ನು ಮೀರಿ ಹೋಗುವಾಗ ಅದು ಆರಂಭವಾಗುತ್ತದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಿದ್ರಿ.
ಸೊ ನಿಮಗೆ ಅರಿವೇ ಇಲ್ಲ ಅಂದಾಗ ದಾಜಿ ಅವ್ರು ಹೇಳಿದ್ದಾರೆ AEIOU ಹೇಗ್ ಮಾಡ್ಕೊಳ್ತೀರಿ ಅಂತ ಒಂದು ಕ್ವಶನ್ ರೈಸ್ ಆಗಿತ್ತು ಬ್ರದರ್. ಸೊ ಅದಕ್ಕೆ ಆನ್ಸರ್ ಬೇಕು. ಅದು ಮೊದಲನೇ ಘಟ್ಟ. ಅರಿವು ಇಲ್ಲದೆ ಇರತಕ್ಕಂಥ ಸ್ಥಿತಿ ನೀವು ನೆಲೆಗೊಳ್ತೀರಲ್ವಾ, ಅದು ಮೊದಲನೇ ಸ್ತರ. ಆದ್ರೆ ಮುಂದಿನ ಬಾರಿ ಧ್ಯಾನ ಮಾಡಿದಾಗ ಅದೇ ಸ್ಥಳಕ್ಕೆ ಹೋದಾಗ ನಿಮ್ಗೆ ಸ್ವಲ್ಪ ಮಟ್ಟಿಗೂ ಅರಿವು ಇರುತ್ತೆ. ಪ್ರಜ್ಞೆ ವಿಸ್ತಾರ ಆಗ್ಬೇಕಾದ್ರೆ ಮೊದಲನೇ ಬಾರಿ ನಾವು ಹೊಸ ಸ್ತರದ ಪ್ರಜ್ಞೆಗೆ ಹೋದಾಗ ನಮ್ಗೆ ಅದರ ಅರಿವು ಇರಲ್ಲ. ನಾವು ಅದೇ ಪ್ರಜ್ಞೆಗೆ ಹೋಯ್ತು ಅಂತಂದ್ರೆ ಮತ್ತೊಂದ್ಸತಿ ಧ್ಯಾನದಲ್ಲಿ ಸ್ವಲ್ಪ ಅರಿವಿರುತ್ತೆ. ಓ, ಇದ್ಯಾವುದು ಗೊತ್ತಿರೋ ಜಾಗ ಅಂತ ಅನ್ಸುತ್ತೆ. ಇನ್ನೂ ಮತ್ತೊಂದ್ಸತಿ ಹೋಗಿ ಅದೇ ಸ್ತರದ ಪ್ರಜ್ಞೆಯಲ್ಲಿ ನಿಂತಾಗ ನಮ್ಗೆ ಅಲ್ಲಿರ್ತಕ್ಕಂಥ ಸ್ಥಿತಿ ಗೊತ್ತಾಗುತ್ತೆ. ಸ್ಥಿತಿ ಗೊತ್ತಾದ್ಮೇಲೆ ನಾವು AEIOU ಮಾಡ್ಕೊಳ್ತೀವಿ. ಅಂದ್ರೆ ನೀವು ಪ್ರತಿ ಧ್ಯಾನದಲ್ಲೂ ಅರಿವೇ ಇಲ್ಲದೆ ಇರತಕ್ಕಂಥ ಸ್ತರಕ್ಕೆ ಹೋಗ್ತೀರಾ ಅಂತ ಅನ್ಕೋಬೇಡಿ. ನಾವು ಪ್ರಜ್ಞೆ ಒಂದು ಸ್ತರದಿಂದ ಮತ್ತೊಂದು ಸ್ತರಕ್ಕೆ ಬೆಳೀತಾ ಹೋಗ್ತೀವಿ. ಪ್ರತಿ ಸ್ತರದಲ್ಲೂ ಹೊಸ ಸ್ತರದ ಪ್ರಜ್ಞೆಗೆ ಹೋಗಲ್ಲ. ಮೊದಲು ಒಂದ್ ಸ್ತರದ ಹೊಸ ಸ್ತರದ ಪ್ರಜ್ಞೆಗೆ ಹೋಗ್ತೀರಾ ಅಂತ ಇಟ್ಕೊಳ್ರಿ. ಮೊದಲನೇ ಬಾರಿ ಹೋದಾಗ ನಿಮ್ಗೆ ಏನೂ ಗೊತ್ತಿಲ್ಲ, ಅಲ್ಲಿ ಹೋಗಿರೋದು ಗೊತ್ತಿಲ್ಲ, ಏನೋ ಚೆನ್ನಾಗಿತ್ತು, ಧ್ಯಾನ ಆಳದಲ್ಲಿತ್ತು ಅಂತ ಅನಿಸುತ್ತೆ ಅಷ್ಟೆ. ಅದೇ ಇನ್ನೊಂದು 2 ಸತಿ ಅದೇ ಸ್ತರದ ಪ್ರಜ್ಞೆಗೆ ಹೋದಾಗ ಅಲ್ಲಿ ಇರ್ತಕ್ಕಂಥದ್ದು ಏನೋ ಒಂಚೂರು ಗೊತ್ತಾಗುತ್ತೆ. ಓ, ಏನೋ ಇದೆ ಅಂತ ಹೇಳಿ ಅರಿವು ಮೇಂಟೈನ್ ಆಗುತ್ತೆ 2ನೇ ಸ್ತರ. 3ನೇ ಸ್ತರದಲ್ಲಿ ಅರಿವು ಮೇಂಟೈನ್ ಆಗೋದಲ್ದಿರ ನಮಗೆ ಅದರಲ್ಲಿ ಇರ್ತಕ್ಕಂಥ ಸ್ಥಿತಿಗತಿ ಗೊತ್ತಾಗುತ್ತೆ. ಯಾವಾಗ 3ನೇ ಹಂತದಲ್ಲಿ ನಮಗೆ ಸ್ಥಿತಿಗತಿ ಗೊತ್ತಾಗುತ್ತೋ ಅದರ AEIOU ನಾವು ಮಾಡ್ಕೊಳ್ತೀವಿ. ಮೊದಲು 2 ಸ್ತರದಲ್ಲಿ ಆ ಸ್ಥಿತಿಗತಿ ಗೊತ್ತಾಗೋವರೆಗೂ ಕೂಡ ನೀವು AEIOU ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಅರ್ಥ ಆಯ್ತಾ? ಈಗ ಒಂದ್ ದೇಶಕ್ಕೆ ಮೊದಲನೇ ಬಾರಿ ಹೋಗ್ತೀರಾ, ಒಂದ್ ದೇಶಕ್ಕೆ ಏನ್ ಗೊತ್ತಿರುತ್ತೆ ನಿಮ್ಗೆ ಆ ದೇಶದ ಬಗ್ಗೆ? ಏನಾದ್ರು ಗೊತ್ತಿರುತ್ತಾ? ಏನೂ ಗೊತ್ತಿರಲ್ಲ. ಸುಮ್ಮನೆ ಹೋಗ್ತೀರಾ, ಏನೋ ಕೇಳ್ಕೊಂತೀರಾ, ಮತ್ತೆ ವಾಪಸ್ ಬರ್ತೀರಾ 2 ದಿವಸಕ್ಕೆ. ಅದೇ ಸಪೋಸ್ ಅದೇ ದೇಶಕ್ಕೆ ಇನ್ನೊಂದ್ಸತಿ ಟ್ರಿಪ್ ಹೋಗ್ತೀರಾ ಅಂತ ಇಟ್ಕೊಳ್ರಿ. 2ನೇ ಸತಿ ಹೋಗ್ಬೇಕಾದ್ರೆ ಆ ದೇಶದ ಬಗ್ಗೆ ನನಗೆ ಸ್ವಲ್ಪ ಏನೋ ಗೊತ್ತು ಅಂತ ಅನ್ಸಲ್ವಾ? ನಂಗೆ ಸ್ವಲ್ಪ ಪರಿಚಯ ಇದೆ ಅಂತ ಅನ್ಸತ್ತೋ ಇಲ್ವೋ? ಆ ಪರಿಚಯ ಇಟ್ಕೊಂಡು ಆ ಒಂದು ಆತ್ಮವಿಶ್ವಾಸದಲ್ಲಿ ಹೋಗ್ತೀರಾ. ಈ ದೇಶದ ಬಗ್ಗೆ ಸ್ವಲ್ಪ ನನಗೆ ಗೊತ್ತು, ಏನಾರು ಆಯ್ತು ಅಂತಂದ್ರೆ ಇದನ್ನ ನಿಭಾಯಿಸಬಲ್ಲೆ. ಆದ್ರೆ ಏನ್ ತುಂಬಾ ಏನ್ ಗೊತ್ತಿಲ್ಲ ನಿಮಗೆ, ಅದು ಸ್ವಲ್ಪ ಮಟ್ಟಿಗೆ ಪರಿಚಯ ಇದೆ ಅಂತ ಅನ್ಸುತ್ತೆ, ಆ ಅರಿವಿರುತ್ತೆ. ಕರೆಕ್ಟಾ? ಅದೇ 3ನೇ ಬಾರಿ ಅದೇ ದೇಶಕ್ಕೆ ಹೋಗ್ಬೇಕಾದ್ರೆ ಅರಿವು ಇದೆ, ಪರಿಚಯನೂ ಇದೆ, ಆತ್ಮವಿಶ್ವಾಸನೂ ಇದೆ. ಅಲ್ಲಿ ಏನಿದೆ ಅಂತ ನೀವು ಹುಡ್ಕೊಂಡ್ ಬರ್ತೀರಾ. ಬೇಕಾದ್ರೆ ಆ ದೇಶದಲ್ಲಿ ಏನೋ ಹುಡ್ಕೋಬೇಕು ಅಂತ ಇಟ್ಕೊಳ್ರಿ, ಹುಡ್ಕೊಂಡ್ ಬರ್ತೀರಾ. ವಿಚಾರಿಸ್ಕೊಂಡು ಎಲ್ಲೋ ಹೋಗಿ ಏನೋ ವಿಚಾರಿಸ್ಕೊಂಡು ಹೊಸ ಜಾಗ ನೋಡ್ಕೊಂಡ್ ಬರ್ತೀರಾ ಅಲ್ವಾ? ಅದೇ ರೀತಿಯಾಗಿ ಪ್ರಜ್ಞೆನಲ್ಲೂ ಕೂಡ ಅದೇ ಸ್ತರಕ್ಕೆ ನಾವು 3ನೇ ಬಾರಿನೋ 4ನೇ ಬಾರಿನೋ ಹೋದಾಗ ಆ ಪ್ರಜ್ಞೆಯ ಸ್ತರದಲ್ಲಿ ಇರತಕ್ಕಂಥ ಸ್ಥಿತಿ ನಮಗೆ ವ್ಯಕ್ತ ಆಗೋದು ಗೊತ್ತಾಗುತ್ತೆ. ಆ ಸ್ಥಿತಿನ ಕ್ಯಾಶ್ ಮಾಡ್ತೀವಿ. ಆ ಸ್ಥಿತಿ ಕ್ಯಾಶ್ ಮಾಡಿದ್ಮೇಲೆ ನನಗೆ ಇವತ್ತು ಈ ಸ್ಥಿತಿ ಬಂತು ಅಂತ ಹೇಳಿ ಆ ಸ್ಥಿತಿಯ AEIOU ಮಾಡ್ಕೊಳ್ತೀವಿ. ಸೊ ನೀವು ಇಲ್ಲಿ ಓದಿರ್ತಕ್ಕಂಥ ಸೆಂಟೆನ್ಸ್ ನ ಪ್ರತಿ ಬಾರಿನೂ ನೀವು ಅರಿವಿಲ್ದಿರತಕ್ಕಂಥ ಸ್ತರಕ್ಕೆ ಹೋಗ್ತೀರಾ ಅಂತ ಅನ್ಕೊಂಡ್ಬಿಟ್ರೆ ನೀವು ಏನ್ AEIOU ಮಾಡ್ಕೊಳ್ತೀರಾ? ಸೊ ನಿಮ್ ಪ್ರಶ್ನೆ ಸರಿ, ಆದ್ರೆ ಅದು ಪೂರ್ತಿ ವಿವರಣೆ ಅಲ್ಲಿ ಇಲ್ಲ. ಅದು ನಿಮ್ಗೆ ಒಂಚೂರು ಗೊತ್ತಾಗ್ಲಿ, ಅರಿವಿಲ್ದೇ ಇರತಕ್ಕಂಥ ಒಂದು ಸ್ತರಕ್ಕೆ ಹೋಗ್ತೀರಾ ಗಾಢವಾದಂತ ಧ್ಯಾನದಲ್ಲಿ, ಬಟ್ ಅದು ಮೊದಲನೇ ಸ್ತರಿ ಮಾತ್ರ. ಕಾಲಕ್ರಮೇಣದಲ್ಲಿ ಅದೇ ಸ್ತರಕ್ಕೆ ಹೋಗ್ತಿದ್ದಂಗೆನೆ ಅರಿವಿರುತ್ತೆ. ಕಾಲಕ್ರಮೇಣದಲ್ಲಿ ಅರಿವಿನ ಸಹಾಯದಿಂದ ಸ್ಥಿತಿಗತಿಗಳನ್ನ ನೀವು ಗ್ರಹಿಸ್ಕೊಳ್ತೀರಾ. ಆ ಸ್ಥಿತಿಗತಿಯ ಏನ್ ಗ್ರಹಣ ಮಾಡ್ಕೊಂಡಿರ್ತೀರಾ ಅದನ್ನ ನೀವು AEIOU ಮಾಡ್ಕೊಳ್ತೀರಾ. ಅರ್ಥ ಆಯ್ತಾ? ಥ್ಯಾಂಕ್ ಯು ಸೋ ಮಚ್ ಬ್ರದರ್, ಅರ್ಥ ಆಯ್ತು. ಓಕೆ, ಗುಡ್. ಸರಿ, ವೇದವತಿ ಅವರು ಎಲ್ಲಿ? ಬಡ್ಡಿ ಅವರೇ, ಬರ್ತೀನಿ ರೀ ನಿಮ್ಮ ಹತ್ರ. ರಾಜು ಬಡ್ಡಿನ ಏನದು? ಬದ್ದಿ ಬದ್ದಿ. ಬದ್ದಿ ಅಂತನಾ? ಆಯ್ತು, ಬರ್ತೀನಿ. ಓಕೆ ಓಕೆ. ನಿಮ್ಮ ಹತ್ರ ಬಂದಾಗ ಬಡ್ಡಿ ಸಮೇತ ನಿಮ್ಗೆ ಉತ್ತರ ಹೇಳ್ತೀನಿ ಬಿಡ್ರಿ. ಸರಿ ಸರಿ. ಯಾರ್ರಿ? ವೇದವತಿ ಅವರು. ನಾ ಯಾರು ಕೈ ಎತ್ತಿದ್ದಾರೆ ಅದ್ರ ಪ್ರಕಾರ ಹೋಗ್ತಾ ಇದ್ದೀನಿ ಅಷ್ಟೇ. ಸೊ ಕೈ ಎತ್ತಿರೋದೆಲ್ಲ ಕೈ ಇಳಿಸ್ಬಿಡೋಣ, ಆಮೇಲೆ ನಿಮ್ಮ ಹತ್ರ ಬರ್ತೀನಿ. ಓಕೆ. ಕೈ ಎತ್ತಿರೋದೆಲ್ಲ ಕೈ ಇಳಿಸಿ, ಆಮೇಲೆ ನಗು ಮುಖದವ್ರ ಹತ್ರ ಬರೋಣ. ಸರಿ, ಯಾರಿ ಕೈ ಎತ್ತಿದವರು? ವೇದವತಿ ಅವರು. ಎಲ್ಲೋದ್ರಿ ವೇದವತಿ ಅವರು? ವೇದಾನ ಒತ್ಲಿಕ್ಕೆ ಹೊಟ್ಟೋಗಿದ್ದಾರೆ ವೇದವತಿ ಅವರು. ವೇದಾನ ಮಹಾದೇವಗೌಡ ಮಧ್ಯದಲ್ಲಿ ಮಾತಾಡ್ಬೇಡ್ರಿ. ನೀವು ಕೈ ಎತ್ತೂ ಇಲ್ಲ, ಏನು ಮಾಡಿಲ್ಲ, ನೀವು ಮುಖನೂ ತೋರಿಸ್ತಾ ಇಲ್ಲ. ಅಟ್ಲೀಸ್ಟ್ ಸಿಸ್ಟರ್ ರಶ್ಮಿ ಅವರು ವಿಡಿಯೋನಾರ ಆನ್ ಮಾಡ್ಕೊಂಡಿದ್ದಾರೆ.
ಆಯ್ತಾ? ಒಂದು ನಿಮಿಷ ಇರ್ರಿ. ಸೊ ವೇದವತಿಯವರು ವೇದಾನ ಒತ್ತಲಿಕ್ಕೆ ಹೋಗಿದ್ದಾರೆ. ಅವ್ರು ವೇದಾನ ಒತ್ತಿಬಿಟ್ಟು ಸಾರಾನ ಹೀರ್ಕೊಂಡು ಬರಲಿ. ಅಷ್ಟರಲ್ಲಿ ಇವಾಗ ರಶ್ಮಿ ಅವ್ರ ಹತ್ರ ಹೋಗೋಣ ನೆಕ್ಸ್ಟ್. ಬ್ರದರ್, ಸಂಸ್ಕಾರ ಆಗದೆ ಇರೋ ತರ ನಾವು ಇರಬಹುದು ಅಂತ ಲಾಸ್ಟ್ ಟೈಮ್ ನೀವು ಒಂದ್ಸರಿ ಹೇಳಿದ್ರಿ. ಅದು ಯಾವ ತರ ಅದು ಸಂಸ್ಕಾರ ಆಗದೆ ನಾವು ನಾನು ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೀನಿ. ನಾವು ಕೊಟ್ಟಿರೋ ಹೋಮ್ವರ್ಕ್ ನನಗೆ ವಾಪಸ್ ಹೋಮ್ವರ್ಕ್ ಕೊಡ್ಬೇಡಿ. ಇದು ಹೋಮ್ವರ್ಕ್ ಕೊಟ್ಟಿದ್ದೆ ಅಲ್ವಾ? ಈ ಶುದ್ಧೀಕರಣ ಚಾಪ್ಟರ್ದಲ್ಲಿ ದಾಜಿ ಅವರು ಏನೆಲ್ಲ ಬರೀತಾರೆ ಸಂಸ್ಕಾರಗಳು ಹೇಗಾಗುತ್ತೆ ಅಂತ, ಅದನ್ನೆಲ್ಲ ನೋಡಿಕೊಂಡು ಪಾಯಿಂಟ್ ಪ್ರಕಾರ ನೀವು ಸಂಸ್ಕಾರಗಳು ಹೇಗೆ ಮಾಡ್ಕೊಳ್ದೇ ಇರೋದಂತ ನೀವು ಬರೀರಿ ಅಂತ ನಾನು ನಿಮ್ಗೆ ಹೋಮ್ವರ್ಕ್ ಕೊಟ್ಟಿದ್ದೆ. ಬರೆದ್ರೆ ಏನಾರು ಇದುವರೆಗೆ ಏನಾರು ಬರೆದಿದ್ದೀರಾ? ಬರೆದಿದ್ರೆ ನಾನು ವಾಟ್ಸಪ್ ಕಳಿಸ್ರಿ. ಬರ್ದೇ ಇಲ್ಲ, ನೋಡ್ಬಿಟ್ಟು ಅದಕ್ಕೆ ಕೇಳ್ತಾ ಇದ್ದೀನಿ ಬ್ರದರ್. ಅದನ್ನ ಬರ್ದಿಲ್ಲ. ಬರೆದಿಲ್ಲ ಅಂತಂದ್ರೆ ಬರೆದ್ಬಿಟ್ಟು ನಂಗೆ ವಾಟ್ಸಪ್ ಕಳಿಸ್ರಿ. ನೋಡ್ಬಿಟ್ಟು ಆಯ್ತು. ನಿಮ್ ವೈಯಕ್ತಿಕ ಉತ್ತರ ಸರಿ ಇದೆಯಾ ಅಥವಾ ಏನು ಆಡ್ ಮಾಡ್ಬೇಕಂತ ನಾನು ಹೇಳ್ತೀನಿ. ಆಯ್ತು ಬ್ರದರ್. ಓಕೆ, ಥ್ಯಾಂಕ್ ಇದೇ ಯು. ಪ್ರಶ್ನೆ ನೀವು ಕ್ರಸ್ಟ್ ಪ್ರೋಗ್ರಾಮ್ ಬರ್ತಿರಲ್ಲ, ಯಾರ್ಯಾರು ಬರ್ತಿದಾರ ಅಲ್ಲೂ ಕೂಡ ಮತ್ತೆ ಚರ್ಚೆಗೆ ಬರುತ್ತೆ ಇದೇ ಪ್ರಶ್ನೆ. ಸರಿನಾ? ಅಹಂನ ಹೇಗೆ ನಿಭಾಯಿಸೋದು, ಆಸೆಗಳನ್ನ ಹೇಗೆ ನಿಭಾಯಿಸೋದು, ಸಂಸ್ಕಾರಗಳನ್ನ ಹೇಗೆ ನಿಭಾಯಿಸೋದು, ಈ ಮೂರನ್ನ ಕಲ್ತ್ಕೊಂಡ್ಬಿಟ್ರೆ ಆಧ್ಯಾತ್ಮಿಕವಾಗಿ ವೇಗವಾಗಿ ಪ್ರಯಾಣ ಮಾಡ್ಬಿಡೋದನ್ನ ನಾವು ಕಲಿತೀವಿ. ಎಲ್ಲ ಸಂಸ್ಕಾರಗಳ ನಿರ್ಮಾಣಕ್ಕೆ ಅಹಮ್ಮೆ ತಳಹದಿ. ಅಹಂನೇ ನಾವು ಸರಿಯಾಗಿ ನಿಭಾಯಿಸೋದನ್ನ ಕಲ್ತು ಬಿಟ್ರೆ ಸಂಸ್ಕಾರಗಳನ್ನ ಮಾಡ್ಕೊಳ್ಳೋದನ್ನ ಸಂಪೂರ್ಣವಾಗಿ ನಿಲ್ಲಿಸ್ಕೊಂಡ್ಬಿಡ್ತೇವೆ. ಅರ್ಥ ಆಯ್ತು? ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಆಶ್ರಮದಲ್ಲಿ ಏನೋ ಕೆಲಸ ನಡೀತಿರುತ್ತೆ, ನೀವು ವಾಲಂಟಿಯರ್ ಆಕ್ಟಿವಿಟಿ ಮಾಡಿದ್ರಿ, ಒಂದು 200 ಜನಕ್ಕೆ ಊಟ ಬಡಿಸಿದ್ರಿ ಅಂತ ಇಟ್ಕೊಳ್ರಿ. ಸರಿನಾ? 200 ಜನಕ್ಕೆ ಊಟ ಬಡಿಸ್ತೆ ಅಂತ ಹೇಳಿ ಅವರೆಲ್ಲ ಊಟ ಮುಗಿಸ್ಕೊಂಡು ತಟ್ಟೆ ತಗೊಂಡು ಆ ಕಡೆ ಹೋಗ್ತಿದ್ದಂಗೆನೆ ಇಡೀ ಆಶ್ರಮ ನೀವು ಓಡಾಡ್ಕೊಂಡು ನಾ ಇವತ್ತು 200 ಜನಕ್ಕೆ ಊಟ ಬಡಿಸ್ದೆ ಗೊತ್ತಾ, ನಿಮ್ಗೆ ಹೇಗೆ ಗೊತ್ತು ಎಷ್ಟು ಕಷ್ಟ ಆಯ್ತು ಅಂತ ಹೇಳ್ಕೊಂಡು ಓಡಾಡಿದ್ರೆ ಏನಾಯ್ತು? ಮಾಡಿದ್ದೆಲ್ಲ ಸಂಸ್ಕಾರ ನೀವು ಸ್ವಯಂ ಸೇವೆ ಕೆಲಸನೇ ಮಾಡಿದ್ದೀರ, ಆದ್ರೆ ಆ ಸ್ವಯಂ ಸೇವೆ ಕೆಲಸದಲ್ಲಿ ನಾನ್ ಮಾಡಿದೆ ಅಂತ ಹೇಳ್ಕೊಂಡು ಓಡಾಡಿದಾಗ ಏನಾಯ್ತು? ಅದಕ್ಕೆ ಅಹಂನ ಸೇರಿಸ್ತಾ ಇದ್ದೀರಾ, ಸಂಸ್ಕಾರಗಳನ್ನ ಮಾಡ್ಕೊಳ್ತಾ ಇದ್ದೀರಾ. ಸೊ ಸಂಸ್ಕಾರಗಳನ್ನ ಮಾಡ್ಕೋಬಾರ್ದು ಅಂತಂದ್ರೆ ಒಂದು ಪ್ರಮುಖವಾದಂತ ಅನುಭವ ಅಭ್ಯಾಸ ನಾವೇನ್ ಮಾಡ್ಬೇಕು ಅಂತಂದ್ರೆ, ನಾವು ಏನೇ ಕೆಲಸ ಮಾಡಿದ್ರು ಕೂಡ ಅನಾಮಧೇಯರಾಗಿ ಕೆಲಸ ಮಾಡಬೇಕು. ನಿಸರ್ಗ ನಿಮಗೆ ಒಂದು ಲಾಟ್ರಿ ಹೊಡೆಸ್ತು ಅಂತ ಇಟ್ಕೊಳ್ರಿ, ಏನೋ ಅದೃಷ್ಟ ಒಲಿತು, ಒಂದು ಲಾಟ್ರಿ ಹೊಡಿತಪ್ಪ. ಲಾಟ್ರಿ ಹೊಡೆದ ಮೇಲೆ ನಿಸರ್ಗ ಬಂದು ನಿಮ್ಮ ಹತ್ರ ಹೇಳ್ಕೊಡ್ತಾ ನಾನೇ ನಿಮ್ಗೆ ಲಾಟ್ರಿ ಹೊಡಿಸ್ದೆ, ನಾನೇ ನಿಮ್ಗೆ ಲಾಟ್ರಿ ಹೊಡಿಸ್ದೆ ಅಂತ? ಇಲ್ಲ ಅಲ್ವಾ? ಈಗ ಭೂಮಿ ತಾಯಿ ನಿಮ್ಗೆ ಫಲವತ್ತಾದಂತ ಒಂದು ಫಲ ಕೊಡ್ತು ಅಂತ ಇಟ್ಕೊಳ್ರಿ, ಭೂಮಿ ತಾಯಿ ಬಂದು ಹೇಳ್ಕೊಡುತ್ತಾ ನಿಮಗೆ ನಾನು ನಿನಗೆ ಫಲ ಕೊಟ್ಟೆ, ನಾನು ನಿನಗೆ ಫಲ ಕೊಟ್ಟೆ ಅಂತ? ನಿಸರ್ಗದಲ್ಲಿ ಇರ್ತಕ್ಕಂಥ ಯಾವ ವಸ್ತು ಬಂದು ನಿಮಗೆ ನಾನು ಹಿಂಗ್ ಮಾಡಿದೆ ಅಂತ ಹೇಳ್ಕೊಡ್ತೀವಿ? ಯಾವ್ದಾವ ವಸ್ತು ಹೇಳ್ಕೊಡ್ತೀಯ? ನಿಸರ್ಗದ ಯಾವ ಶಕ್ತಿ ಕೂಡ ಬಂದು ಹೇಳ್ಕೊಡಲ್ಲ. ಆದ್ರೆ ಏನ್ ಕೆಲಸ ಮಾಡ್ಬೇಕು ಅದು ಮಾಡಿರುತ್ತೆ. ಅದೇ ರೀತಿಯಾಗಿ ನಾವು ಇರ್ಲಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ನಾವು ಸಂಸ್ಕಾರಗಳನ್ನ ಮಾಡ್ಕೊಳ್ಳೋದು. ಗೊತ್ತಾಯ್ತು? ಸೊ ಸ್ವಯಂ ಸೇವೆ ಮಾಡಿದಾಗ ಅಹಂ ತಿಳಿಗೊಳ್ಳುತ್ತೆ. ಆದ್ರೆ ಸ್ವಯಂ ಸೇವೆ ಮಾಡಿದೆ ಅಂತ ಹೇಳಿ ಎಲ್ಲಾ ಕಡೆ ಓಡಾಡ್ಕೊಂಡಿತ್ತು ಅಂತಂದ್ರೆ ಅಹಂ ತಿಳಿಗೊಳ್ಳಲ್ಲ, ಗಟ್ಟಿಗೊಳ್ಳು. ಸರಿನಾ? ಸೊ ಸ್ವಯಂ ಸೇವೆ ಮಾಡದಲ್ದಿರ ಅದನ್ನ ಹೇಗೆ ನಿಭಾಯಿಸ್ಬೇಕು ಅನ್ನೋದು ಗೊತ್ತಿರ್ಬೇಕು. ಅವಾಗಷ್ಟೇ ಅದು ಅಹಂನ ತಿಳಿಗೊಳಿಸ್ಲಿಕ್ಕೆ ಅದು ಸಹಾಯ ಮಾಡುತ್ತೆ. ಇನ್ಫ್ಯಾಕ್ಟ್ ಪ್ರತಿಯೊಂದು ಅಭ್ಯಾಸಿ ಕೂಡ ಈ ಸತಿ ನಿಮ್ಗೆ SMP 3ನವ್ರಿಗೆ 2 ಸ್ವಯಂ ಸೇವೆ ಕೆಲಸ ಮಾಡಬೇಕು ಅಂತ ಹೇಳಿದ್ವಿ ನಾವು. ಕರೆಕ್ಟಾ? ಯಾರೇ ಎಷ್ಟೆಕ್ ಮಾಡಿದರೆ ಕೈ ಎತ್ತರಿ. ಯಾರು ಮಾಡಿದ್ದೀರಾ? ಮಾಡಿದ್ದೇನೆ. ಇಲ್ಲಿ ಒಬ್ಬೊಬ್ಬರೇ ನೀ ನಂದಿನಿ ಅವ್ರು ಕೈ ಎತ್ತಿದ್ದಾರೆ. ಇಲ್ಲಿ ಮಾಡಿದ್ದೇನೆ. ಆನ್ ಮಾಡ್ಕೊಂಡಿರೋ ಕೈ ಎತ್ತಿದ್ದೀರಾ. ಎಷ್ಟು ಜನ ಮಾಡಿದಿರಿ? ಈ ಶನಿವಾರ ಮಾಡ್ತಾ ಇದ್ದೀನಿ ಸರ್ ನಾನು. ಶನಿವಾರ ಮಾಡ್ತಾರೆ. ಶನಿ ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಶನಿವಾರ. ಪ್ರತಿಭಾ ಅವರು ತಮ್ಮ ಪ್ರತಿಭೆ ತೋರಿಸ್ಲಿಕ್ಕೋಸ್ಕರ ಸ್ವಯಂ ಸೇವೆ ಮಾಡಿದ್ದಾರೆ. ಆಶ್ರಮ ಕೆಲಸ. ಆಶ್ರಮದಲ್ಲಿ ಒಂದು ಮಾಡಿದ್ವಿ ಬ್ರದರ್, ಇನ್ನೊಂದು ಮಾಡ್ಬೇಕು. ಅಲ್ಲ, ಇನ್ಫ್ಯಾಕ್ಟ್ ಒಂದು ಹೇಳ್ತೀನಿ ಕೇಳ್ರಿ. ನೀವು ಆಶ್ರಮದಲ್ಲಿ ಎಷ್ಟು ಸ್ವಯಂ ಸೇವೆ ಮಾಡ್ತೀರೋ ಅಷ್ಟೇ ನಿಮ್ಮ ಅಹಮ್ಮು ಅನಾಮಧೇಯರಾಗಿ ಸ್ವಯಂ ಸೇವೆ ಮಾಡ್ತಿದ್ದಂಗೆನೆ ನಿಮ್ಮ ಅಹಂ ತಿಳಿ ಆಗ್ತಾ ಹೋಗುತ್ತೆ. ನೀವು ಆಧ್ಯಾತ್ಮಿಕ ಪ್ರಗತಿ ವೇಗವಾಗಿ ಮಾಡ್ತಾ ಹೋಗ್ತಾರೆ. ಯಾರು ಅದರ ನಿಜವಾದಂತ ಮಹತ್ವ ಅರ್ಥಕೊಳ್ತಾರಲ್ವಾ, ಅದಕ್ಕೆ ಯಾರನ್ನೂ ಕೇಳುವಂತ ಅವಶ್ಯಕತೆ ಇಲ್ಲ. ಅವ್ರಿಗೆ ಏನೇನೆಲ್ಲ ತೋರ್ಸುತ್ತೆ ಅವ್ರು ಮಾಡ್ತಾ ಹೋಗ್ತಾರೆ.
ಮಾಡ್ತಾ ಮಾಡ್ತಾ ಅವರ ಅಹಂ ಕರೀಲಿಕ್ಕೆ ಶುರು ಆಗುತ್ತೆ. ಅಹಂ ಕರಿತಿದ್ದಂಗೆನೆ ಅವರು ಆಧ್ಯಾತ್ಮಿಕವಾಗಿ ಅದೇ ಬೈಟಕ್ಗಳನ್ನೇ ತಗೊಳ್ತಾರೆ. ವಾರಕ್ಕೆ 2 ಬೈಟಕ್ ತಗೊಳ್ಳಿ ಅಂತ ಹೇಳಿದ್ದೀನಿ. ಅಷ್ಟೇ ಬೈಟಕ್ ತಗೊಂಡ್ರು ಕೂಡ ಈಗ ಹೆಚ್ಚಿನ ಕೆಲಸ ಆಗ್ಲಿಕ್ಕೆ ಶುರು ಆಗುತ್ತೆ ಅವ್ರಿಗೆ. ಅಹಂ ತಿಳಿಗೊಳ್ತಾ. ಸೊ ಯಾರಾದ್ರೂ 1ನೇ ಬಿಂದುವಿಂದ 10ನೇ ಬಿಂದು 13ನೇ ಬಿಂದುವಿನವರೆಗೆ ನಾನು ವೇಗವಾಗಿ ಪ್ರಯಾಣ ಮಾಡಬೇಕು ಅಂತಂದ್ರೆ ಒಂದು ಸುಲಭವಾಗಿ ಮಾಡ್ತಕ್ಕಂಥ ಕೆಲಸ ಅಂತಂದ್ರೆ ಎಷ್ಟು ಸ್ವಯಂ ಸೇವೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅಷ್ಟನ್ನು ಮಾಡಬೇಕು. ಆದ್ರೆ ಅದ್ರ ಬಗ್ಗೆ ಮಾತಾಡ್ಬಾರ್ದು, ಅನಾಮಧೇಯರಾಗಿರ್ಬೇಕು. ಯಾರು ಇದು ಮಾಡ್ತಾರಲ್ಲ 1ನೇ ಬಿಂದುವಿಂದ 13ನೇ ಬಿಂದುವರೆಗೂ ವೇಗವಾಗಿ ಪ್ರಯಾಣ ಆಗ್ಲಿಕ್ಕೆ ಸಾಧ್ಯ ಇದೆ. ಇದು ಎಲ್ರಿಗೂ ಲಭ್ಯ ಉಂಟು. ಇಂಥವ್ರಿಗೆ ಅಂಥವ್ರಿಗೆ ಅಂತಲ್ಲ, ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು. ಗೊತ್ತಾಯ್ತಾ? ಪುಷ್ಪ ಅವರು ಹೇಳ್ರಿ. ಇಲ್ಲ ಬ್ರದರ್, ಸ್ವಯಂ ಸೇವೆ ಮಾಡ್ದೆ ಅಂತ ಹೇಳೋದಕ್ಕೆ. ಅದಕ್ಕೋಸ್ಕರ ಕರಿತಿದ್ರ? ಆಯ್ತು. ಹ್ಮ್. ಮಹಾದೇವ್ ಗೌಡ ಹೇಳ್ರಿ. ಬ್ರದರ್, ಪ್ರಜ್ಞೆ, ಸುಪ್ತ ಪ್ರಜ್ಞೆ, ಪ್ರಜ್ಞಾನ ಅಂತ 112 ಅಲ್ಲಿ ಬರುತ್ತೆ. ಅದ್ 3ಕ್ಕೂ ಡಿಫರೆನ್ಸ್ ಏನಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಕೊಡಿ brother. ನಮ್ಮ ಸಮಸ್ಯೆಗಳನ್ನು ನಾವು ಬಹು ಆಳವಾದ ಸ್ತರದಲ್ಲಿ, ಅಂದರೆ ಸುಪ್ತ ಪ್ರಜ್ಞೆಯ ಸ್ತರದಲ್ಲಿ ನಿಭಾಯಿಸಬೇಕು. ನಮ್ಮ ಸಮಸ್ಯೆಯ ಮೂಲವಿರುವುದು ಅಲ್ಲೇ. ಸುಪ್ತ ಪ್ರಜ್ಞೆ ಎಂದರೆ ಪ್ರಜ್ಞೆಯ ತಳಭಾಗದಲ್ಲಿ ಎಂದು. ಸುಪ್ತ ಪ್ರಜ್ಞೆ ನಮ್ಮ ಅನುದಿನದ ಅನುಭವಗಳ ಮೇಲೆ ಎಷ್ಟು ಪರಿಣಾಮ ಬೀರುವುದೆಂಬುದನ್ನು ನಾವು ಸಾಧಾರಣವಾಗಿ ಅರಿತಿಲ್ಲ. ಪ್ರಜ್ಞಾವಸ್ಥೆಯನ್ನು ಯಾವ ರೀತಿಯಲ್ಲಿ ಪ್ರೇರೇಪಿಸುತ್ತದೆ ಎಂಬುದು ನಮಗೆ ತಿಳಿದಿಲ್ಲ. ಇದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರೆ ಒಳ್ಳೆಯದು. ಈಗ ಸಣ್ಣ ವಯಸ್ಸಿಂದ ನಿಮ್ಗೆ ಏನೇನೋ ಅನುಭವಗಳಾಗಿದೆ, ಏನೇನೋ ಚಿಂತನೆ ಮಾಡಿದ್ದೀರಾ, ಏನೇನೋ ಕೆಲಸಗಳು ಮಾಡಿದ್ದೀರಾ, ಏನೇನೋ ನೆನಪುಗಳನ್ನ ಇಟ್ಕೊಂಡಿದ್ದೀರಾ. ಎಲ್ಲ ಎಲ್ಲಿದೆ ಅಂತ ಅನಿಸುತ್ತೆ? ಪ್ರಜ್ಞಾಸ್ತರದಲ್ಲಿ ಇದೆ. ಪ್ರಜ್ಞೆಯ ಯಾವ ಭಾಗದಲ್ಲಿ ಇವೆಲ್ಲ ಅಡಕವಾಗಿದೆಯೋ ಅದು ಸುಪ್ತ ಪ್ರಜ್ಞೆ. ಪ್ರಜ್ಞೆ ಅನ್ನೋದು ಒಂದು ವಿಸ್ತಾರವಾದಂತ ಕ್ಷೇತ್ರ ಅಂತ ತಗೊಳ್ರಿ. ನೀವು ಹುಟ್ಟಿದಾಗ ಪ್ರಜ್ಞೆಯ ಪೂರ್ಣ ಕ್ಷೇತ್ರ ಶುದ್ಧವಾಗಿತ್ತು, ಏನಿರ್ಲಿಲ್ಲ ಅಲ್ಲಿ. ನೀವೇನ್ ಮಾಡಿದ್ರಿ? ಹುಟ್ಟಿದಾಗಿನಿಂದ ಏನೇನೋ ಇಷ್ಟಗಳನ್ನ ಪಡೋದು, ಇಷ್ಟಗಳು ಪಡದೇ ಇರೋದು, ಏನೇನೋ ಭಾವನೆಗಳನ್ನ ತುಂಬಿಕೊಳ್ಳೋದು, ಅನುಭವ ಮಾಡ್ಕೊಳ್ಳೋದು, ಇವೆಲ್ಲವನ್ನು ಏನ್ ಶೇಖರಣೆ ಮಾಡ್ಕೊಳ್ತಾ ಹೋಗ್ತಿರಲ್ವಾ, ಅವೆಲ್ಲ ಪ್ರಜ್ಞೆಯಲ್ಲಿ ಅಡಕ ಆಗ್ತಾ ಹೋಗುತ್ತೆ. ಮೊದಲು ಸಂಪೂರ್ಣವಾದಂಥ ಪ್ರಜ್ಞೆ ಶುದ್ಧವಾಗಿತ್ತು. ಕಾಲಕ್ರಮೇಣದಲ್ಲಿ ಏನಾಗುತ್ತೆ, ನಾವು ಆಗ್ತಕ್ಕಂಥ ಅನುಭವಗಳು, ಆಗ್ತಕ್ಕಂಥ ನೆನಪುಗಳು, ಭಾವೋದ್ವೇಗಗಳು, ನಮ್ಮ ಯೋಚನೆಗಳು, ಇವೆಲ್ಲವೂ ಕೂಡ ಸಂಸ್ಕಾರಗಳು, ಇವೆಲ್ಲ ಕೂಡ ಪ್ರಜ್ಞೆಯಲ್ಲಿ ಡೆಪಾಸಿಟ್ ಆಗ್ಲಿಕ್ಕೆ ಶುರು ಆಗುತ್ತೆ, ಶೇಖರಣೆ ಆಗ್ಲಿಕ್ಕೆ ಶುರು ಆಗುತ್ತೆ. ಪ್ರಜ್ಞೆಯ ಯಾವ ಭಾಗದಲ್ಲಿ ಇದೆಲ್ಲ ಶೇಖರಣೆ ಆಗ್ಲಿಕ್ಕೆ ಶುರು ಆಗುತ್ತೆ ಅದನ್ನು ನಾವು ಸುಪ್ತ ಪ್ರಜ್ಞೆ ಅಂತ ಕರಿತೀವಿ. ನೆಕ್ಸ್ಟ್ ಲೆವೆಲ್, ಪ್ರಜ್ಞೆಯ ಮುಂದಿನ ಹಂತ, ಪ್ರಜ್ಞೆಯ ಕೆಳಗಿನ ಹಂತ. ಪ್ರಜ್ಞೆ ಸೂಕ್ಷ್ಮವಾಗಿದ್ದಾಗ ಅದು ಖಾಲಿ ಇತ್ತು, ತಿಳಿಯಾಗಿತ್ತು. ಈಗ ಸಂಸ್ಕಾರಗಳನ್ನೆಲ್ಲ ತುಂಬಿಕೊಂಡ ಮೇಲೆ, ಭಾವನೆಗಳು, ಅನುಭವಗಳು, ಯೋಚನೆಗಳು ಎಲ್ಲ ತುಂಬಿದ ಮೇಲೆ ಅದೀಗ ಭಾರ ಆಗ್ಲಿಕ್ಕೆ ಶುರು ಆಯ್ತು. ಯಾವುದೇ ವಸ್ತು ಭಾರ ಆದಾಗ ಏನಾಗುತ್ತೆ? ಕೆಳಗಡೆ ಬರುತ್ತೆ. ನಮ್ಮೆಲ್ಲ ಸಂಸ್ಕಾರಗಳು, ಪೂರ್ತಿ ಕೇಳಿಸ್ಕೊಡ್ರಿ, ನಮ್ಮೆಲ್ಲ ಸಂಸ್ಕಾರಗಳು ಪ್ರಜ್ಞೆಯ ಸ್ತರದಿಂದ ಈಗ ಸುಪ್ತ ಪ್ರಜ್ಞೆಗೆ ಬಂದು ಕೂತ್ಕೊಳ್ತು. ಎಲ್ಲಿ ಇದೆಲ್ಲ ನಮ್ಮ ಅನುಭವಗಳೆಲ್ಲ ಕೂತ್ಕೊಂಡಿದ್ವೋ, ಸಂಸ್ಕಾರಗಳೆಲ್ಲ ಕೂತ್ಕೊಂಡಿರೋದಕ್ಕೋ ಆ ಭಾಗದ ಪ್ರಜ್ಞೆಗೆ ನಾವು ಸುಪ್ತ ಪ್ರಜ್ಞೆ ಅಂತ ಕರಿತೀವಿ. ಅಂದ್ರೆ ನಾವು ಜೀವನ ಮಾಡ್ತಕ್ಕಂಥ ಅನುಭವ ಏನಿದೆ ಅದು ಸುಪ್ತ ಪ್ರಜ್ಞೆಯಲ್ಲಿ ಇರ್ತಕ್ಕಂಥ ಸಂಸ್ಕಾರಗಳ ಮುಖಾಂತರ ನಾವು ಅನುಭವ ಪಡ್ಕೊಳ್ತಾ ಇದೀವಿ ಜೀವನ. ಮಗು ಸುಪ್ತ ಪ್ರಜ್ಞೆ ಇರದೇ ಇಲ್ಲ. ಮಗುಗೆ ಪ್ರಜ್ಞಾಸ್ಥಿತಿನಲ್ಲೇ ಇರುತ್ತೆ ಯಾವಾಗಲೂ. ಆ ಪ್ರಜ್ಞಾಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಅಂತ ಅನ್ಸುತ್ತೆ ಅದರ ಪ್ರಕಾರ ಜೀವನ ಮಾಡುತ್ತೆ. ಕಾಲಕ್ರಮೇಣದಲ್ಲಿ ಸುಪ್ತ ಪ್ರಜ್ಞೆ ಬೆಳೀತಾ ಹೋಗುತ್ತೆ. ಸುಪ್ತ ಪ್ರಜ್ಞೆ ಬೆಳೆದು 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 ಏನಾಗುತ್ತೆ, ನಮ್ಮ ಎಲ್ಲ ಅನುಭವಗಳು ಸುಪ್ತ ಪ್ರಜ್ಞೆಯ ಮುಖಾಂತರನೇ ಹಾದು ಹೋಗುತ್ತೆ. ಪ್ರತಿಯೊಂದು ಅನುಭವಕ್ಕೂ ನಮ್ಮ ಸುಪ್ತ ಪ್ರಜ್ಞೆ ತನ್ನದೇ ಆದಂತ ಬಣ್ಣವನ್ನು ಬಳಿಯುತ್ತೆ. ನಾವು ಸುಪ್ತ ಪ್ರಜ್ಞೆಯಲ್ಲಿ ಏನ್ ಹಾಕಿದ್ದೀವಿ, ಇದು ಪ್ರಜ್ಞೆ ಮತ್ತು ಸುಪ್ತ ಪ್ರಜ್ಞೆ. ಒಂದು ನಿಟ್ಟಿನಲ್ಲಿ ಸುಮ್ಮನೆ ಸುಲಭವಾಗಿ ತಿಳ್ಕೊಬೇಕಂತಂದ್ರೆ ಇದು ಪ್ರಜ್ಞೆ. ಈಗ ಮನಸ್ಸಿಗೆ ನಮಗೆ ಸ್ವತಂತ್ರ ಇದೆ, ನಾ ಏನ್ ಬೇಕಾದ್ರೂ ವಿಚಾರ ಮಾಡಬಲ್ಲೆ ಅಂತ ಹೇಳ್ತೀವಲ್ಲ, ಆ ಹಂತದ ಪ್ರಜ್ಞೆ ಇದೆಯಲ್ಲ ಅದು ಪ್ರಜ್ಞಾವಂತ ಮನಸ್ಸಿನ ಸ್ಥಿತಿ. ಅದು ಇಲ್ಲಿ ಬರುತ್ತೆ.
ಇದಕ್ಕಿಂತ ಕೆಳಗಿನ ಮನಸ್ಸಿನ ಸ್ಥಿತಿ ಏನಿದೆ ಇದೆಲ್ಲ ಕೂಡ ಸುಪ್ತ ಪ್ರಜ್ಞೆ. ಇಲ್ಲಿಂದ ಕೆಳಗಡೆ ಇರ್ತಕ್ಕಂಥದ್ದೆಲ್ಲ ಸುಪ್ತ ಪ್ರಜ್ಞೆನೆ. ಸರಿ, ಈಗ ಮೂರನೇದು ಹಂತ ಇದೆ, ಪ್ರಜ್ಞಾನದ ಸ್ಥಿತಿ. ಈಗ ನಾವು ಸಂಸ್ಕಾರಗಳನ್ನ ತುಂಬಿಕೊಂಡು ಪ್ರಜ್ಞೆನ ಸುಪ್ತ ಪ್ರಜ್ಞೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತಂದ್ರೆ, ಅದೇ ಪ್ರಜ್ಞೆನ ನಾವು ಕೆಲಸ ಮಾಡಿಕೊಂಡು ತಿಳಿಗೊಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ವಾ? ಭಾರಗೊಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ತಿಳಿಗೊಳಿಸ್ಲಿಕ್ಕೂ ಸಾಧ್ಯ ಇದೆ ಅಲ್ವಾ? ಅದು ನಮ್ಮ ಕೈಲೇ ಇರೋದಲ್ವಾ? ಸೊ ಯಾವಾಗ ನಾವು ಸುಪ್ತ ಪ್ರಜ್ಞೆಯಲ್ಲಿ ಇರ್ತಕ್ಕಂಥ ಸಂಸ್ಕಾರಗಳನ್ನ ನಾವು ತೆಗೆದು ಹಾಕ್ತೀವೋ, ಮೊದಲೇನಾಗತ್ತೆ, ಆ ಪ್ರಜ್ಞೆ ಮುಂಚೆ ಯಾವ ಸ್ತರದಲ್ಲಿ ಇತ್ತಲ್ಲ ಆ ಸ್ತರಕ್ಕೆ ಬರುತ್ತೆ ವಾಪಸ್. ಅದಾದ್ಮೇಲೆ ಅಲ್ಲಿ ಇನ್ನೂ ಕೆಲಸ ನಡೆದಾಗ ಆ ಪ್ರಜ್ಞೆ ಮತ್ತಷ್ಟು ತಿಳಿಗೊಂಡು ವಿಸ್ತಾರಗೊಳ್ಳುತ್ತೆ. ಯಾವಾಗ ಆ ಪ್ರಜ್ಞೆ ತಿಳಿಗೊಂಡು ವಿಸ್ತಾರಗೊಳ್ಳುತ್ತೋ ಅದನ್ನು ನಾವು ಪ್ರಜ್ಞಾನ ಅಂತ ಕರಿತೀವಿ. ಇದು ಅರ್ಥ ಆಗ್ತಿದ್ಯಾ? ಸುಪ್ತ ಪ್ರಜ್ಞೆ ಅಂತಂದ್ರೆ ಸಂಸ್ಕಾರಗಳನ್ನ ತುಂಬಿಕೊಂಡು ಭಾರ ಮಾಡ್ಕೊಳ್ಳೋದು. ಪ್ರಜ್ಞಾನ ಅಂತಂದ್ರೆ ಪ್ರಜ್ಞೆ ಮೇಲೆ ಕೆಲಸ ಮಾಡಿಕೊಂಡು ಅದನ್ನ ತಿಳಿಗೊಳಿಸ್ಕೊಳ್ಳೋದು ಅಷ್ಟೇ. ಮೊದಲಿನ ಸ್ಥಿತಿಗಿಂತ ತಿಳಿ, ಅದಕ್ಕಿಂತ ಉನ್ನತವಾದಂತ ಸ್ಥಿತಿ, ಅದು ಪ್ರಜ್ಞಾನ. ಮೊದಲನೇ ಸ್ಥಿತಿಗೆ ಬಂತು ಅಂದ್ರೆ ಮುಂಚಿನ ಸ್ಥಿತಿಯ ಪ್ರಜ್ಞೆಗೆ ವಾಪಸ್ ಬಂದ್ವಿ ಅಂತ. ಪ್ರಜ್ಞಾನ ಅಂದ್ರೆ ಅದಲ್ಲ, ಅದಕ್ಕಿಂತ ತಿಳಿಯಾದಂಥದ್ದು, ಅದು ಪ್ರಜ್ಞಾನ. ಇಲ್ಲಿ ಭಾರವಾಗಿದೆ, ಅಲ್ಲಿ ಹಗುರವಾಗಿದೆ. ಮಧ್ಯದ ಸ್ಥಿತಿಯಲ್ಲಿ ಪ್ರಜ್ಞೆ ಇದೆ. ಮೇಲ್ಗಡೆ ಹಗುರವಾಗಿರುತ್ತೆ, ಕೆಳಗಡೆ ಭಾರವಾಗಿರುತ್ತೆ. ಕೆಳಗಡೆ ಯಾಕೆ ಹಗುರವಾಗಿರುತ್ತೆ, ಭಾರವಾಗಿರುತ್ತೆ? ಸಂಸ್ಕಾರನ ತುಂಬಿಕೊಂಡಿದ್ದೀವಿ. ಮೇಲ್ಗಡೆ ಯಾಕೆ ತಿಳಿಯಾಗಿರುತ್ತೆ? ಸಂಸ್ಕಾರಗಳನ್ನ ತೆಗೆದುಹಾಕಿದ್ದೀವಿ. ಪ್ರಜ್ಞೆಯನ್ನ ಅದ್ರ ಮೇಲೆ ಕೆಲಸ ಮಾಡಿ ತಿಳಿ ಮಾಡ್ಕೊಂಡಿದ್ದೀವಿ. ಅರ್ಥ ಆಯ್ತಾ? ಸೊ ಪ್ರಜ್ಞಾನ ಅಂತಂದ್ರೆ ಪ್ರಜ್ಞೆ ತಿಳಿಯಾದಂತ ಸ್ಥಿತಿನಲ್ಲಿ ಹೊಸ ಸಾಧ್ಯತೆಗಳನ್ನ ಇರ್ತಕ್ಕಂಥ ಸ್ಥಿತಿನಲ್ಲಿ ನೆಲೆಗೊಳ್ಳೋದು ಪ್ರಜ್ಞಾನ. ಸುಪ್ತ ಪ್ರಜ್ಞೆ ಅಂತಂದ್ರೆ ಸಂಸ್ಕಾರಗಳ ತುಂಬಿಕೊಂಡು ಪ್ರಜ್ಞೆಯಲ್ಲಿ ಇರ್ತಕ್ಕಂಥ ಸಾಧ್ಯತೆಯನ್ನು ನಾವು ಕಡಿಮೆ ಮಾಡ್ಕೊಳ್ತಕ್ಕಂಥ ಸ್ಥಿತಿಗೆ ನಾವು ಸುಪ್ತ ಪ್ರಜ್ಞೆ ಅಂತ ಕರಿತೀವಿ. ಇದು ಅರ್ಥ ಆಗ್ತಿದ್ಯಾ? ಅಂದ್ರೆ ಪ್ರಜ್ಞಾನಕ್ಕೆ ಪ್ರಜ್ಞೆ ಬೆಳೆದಾಗ ಹೊಸ ಹೊಸ ಸಾಧ್ಯತೆಗಳು ವ್ಯಕ್ತ ಆಗ್ಲಿಕ್ಕೆ ಶುರು ಆಗುತ್ತೆ. ಅದಕ್ಕೆ ನಾವು ಪ್ರಜ್ಞಾನದಲ್ಲಿ ಏನೋ ಕೆಲಸ ನಡೀತಿದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗತ್ತೆ ಅಂತಂದ್ರೆ, 4 ನಿಮ್ಗೆ ವ್ಯಕ್ತ ಆಗುತ್ತೆ. ಈ 4 ಅನುಭವ ನಿಮಗೆ ಧ್ಯಾನದಲ್ಲಿ ವ್ಯಕ್ತ ಆಯ್ತು ಅಂತಂದ್ರೆ ನೀವು ಆ ಧ್ಯಾನದಲ್ಲಿ ಪ್ರಜ್ಞಾನವನ್ನು ಮುಟ್ಟಿದ್ದೀರಾ ಅಂತ. ಏನೇನಾಗುತ್ತೆ? 4 ಕುರುಹುಗಳು, ಇದೆಲ್ಲ ಸೈನ್ಸ್, ಚಿಹ್ನೆಗಳು. ನೈಸ್ ಅಂತ ಹೇಳ್ತೀವಿ, NICE ಬರ್ಕೊಳ್ರಿ. ಇಂಗ್ಲಿಷಲ್ಲಿ NICE ಅಂತ ಹೇಳ್ತೀವಿ. ನಾವು ಧ್ಯಾನದಲ್ಲಿ ಎಷ್ಟೋ ಜನಕ್ಕೆ ಹೇಗಿದ್ರು ಧ್ಯಾನ ಅಂತ ಕೇಳಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಕರೆಕ್ಟಾ? ನೈಸ್ ಆಗಿತ್ತು ಅಂತ ಹೇಳ್ತಾರೆ. ಹೌದಾ? ನೈಸ್ ಅಂದ್ರೆ ಏನು? ಎನ್ ಅಂದ್ರೆ ನ್ಯೂನೆಸ್. ಕನ್ನಡದಲ್ಲಿ ಹೇಳೋದಾಯ್ತು ಅಂತಂದ್ರೆ ಹೊಸತನ. ಧ್ಯಾನದಲ್ಲಿ ಹೊಸತನದ ಅನುಭವ ಆಯಿತು. ಸರಿನಾ? ಎರಡನೇದು ಐ ಅಂದ್ರೆ ಇನ್ಸ್ಪಿರೇಷನ್. ಇನ್ಸ್ಪಿರೇಷನ್ ಅಂದ್ರೆ ಕನ್ನಡದಲ್ಲಿ ಸ್ಫೂರ್ತಿ. ಧ್ಯಾನ ಮಾಡಿ ಎದ್ದ ತಕ್ಷಣ ನನಗೆ ಒಂದು ರೀತಿಯಾದಂಥ ಹೊಸ ಸ್ಫೂರ್ತಿ ಬಂತು ಜೀವನ ಮಾಡಲಿಕ್ಕೆ, ಅಥವಾ ಯಾವುದೋ ಕೆಲಸ ಮಾಡಲಿಕ್ಕೆ ಹೊಸ ಸ್ಫೂರ್ತಿ ಬಂತು. ಎಲ್ಲಿಂದ ಬರುತ್ತೆ ಸ್ಫೂರ್ತಿ? ನಾವು ಪ್ರಜ್ಞಾನವನ್ನು ಮುಟ್ಟಿದಾಗ ಈ 4 ಬರುತ್ತೆ. 4 ಬರಲೇಬೇಕಂತೇನಿಲ್ಲ, ಯಾವುದೋ ಒಂದಾದ್ರೂ ಬರ್ಬೋದು, ಯಾವ ಕಾಂಬಿನೇಷನ್ ಆದ್ರೂ ಬರ್ಬೋದು. ಬಟ್ ಈ 4 ಬರುವಂತ ಸಾಧ್ಯತೆ ಉಂಟು. ಹೊಸತನದ ಅನುಭವ ಬರುತ್ತೆ, ಸ್ಫೂರ್ತಿಯ ಅನುಭವ ಆಗುತ್ತೆ. ಮೂರನೇದು ಸಿ ಅಂದ್ರೆ ಕ್ಲಾರಿಟಿ. ಕ್ಲಾರಿಟಿ ಅಂದ್ರೆ ವಿಸ್ಡಮ್, ವಿವೇಕ. ನಾವು ಪ್ರಜ್ಞಾನಕ್ಕೆ ಹೋಗಿ ಮುಟ್ತಿದ್ದಂಗೆನೆ ನಮ್ಮಲ್ಲಿ ವಿವೇಕ ಬೆಳೀತಾ ಹೋಗುತ್ತೆ. ಅಂದ್ರೆ ನಮ್ಮ ಸಾಮಾನ್ಯ ಬುದ್ಧಿ ಶಕ್ತಿಯನ್ನು ಮೀರಿರತಕ್ಕಂಥ ವಿವೇಕ. ಈ ಅಂದ್ರೆ ಎನರ್ಜಿ, ಶಕ್ತಿ, ವಿಶೇಷವಾದಂಥ ಶಕ್ತಿ ಬಂದಂಗೆ ಅನುಭವ ಆಗುತ್ತೆ. ಧ್ಯಾನ ಮಾಡ್ಲಿಕ್ಕೆ ಕೂತ್ಕೊಳ್ಳೋಕೆ ಮುಂಚೆ ನನಗೆ ಶಕ್ತಿನೇ ಇಲ್ಲ ಅಂತ ಅನಿಸ್ತಿತ್ತು, ಶಕ್ತಿಹೀನ ಸ್ಥಿತಿನಲ್ಲಿ ಕೂತ್ಕೊಳ್ತಾ ಇದ್ದೀನಿ. ಧ್ಯಾನದಿಂದ ಎದ್ದ ತಕ್ಷಣನೇ ಅಪರಿಮಿತವಾದಂಥ ಶಕ್ತಿ ಬಂದಿದೆ. ಎಲ್ಲಿಂದ ಶಕ್ತಿ ಬಂತು ದೇವರಿಗೆ ಗೊತ್ತು. ಆದ್ರೆ ಶಕ್ತಿ ಅನುಭವ ಅಂತೂ ಆಗ್ತಾ ಇದೆ. ನೀವೇನು ತಿಂದಿಲ್ಲ, ಧ್ಯಾನದಲ್ಲಿ ಸುಮ್ಮನೆ ಕೂತಿದ್ರಿ. ಆದ್ರೆ ಪ್ರಜ್ಞಾನನ ಮುಟ್ಟಿದ ತಕ್ಷಣನೇ ಈ 4ರಲ್ಲಿ ಯಾವುದೋ ಒಂದೋ ಅಥವಾ ಕೆಲವು ಗುಣಗಳು ವ್ಯಕ್ತ ಆಗುತ್ತೆ. ನೀವು ಪ್ರತಿ ಸತಿ ಧ್ಯಾನ ಮಾಡಿದ್ಮೇಲೆ ನಿಮ್ಮನ್ನು ನೀವು ನೋಡ್ಕೋಬಹುದು, ಈ 4ರಲ್ಲಿ ಏನು ವ್ಯಕ್ತ ಆಗ್ತಾ ಇದೆ ಅಂತ. ಈ 4ರಲ್ಲಿ ಯಾವ್ದಾದ್ರು ಒಂದು ವ್ಯಕ್ತ ಆದ್ರೂ ಕೂಡ ಈಗ ನಿಮ್ಮ ಪ್ರಜ್ಞೆ ಪ್ರಜ್ಞಾನದ ಸ್ಥಿತಿಗೆ ಬೆಳೀತಾ ಇದೆ ಅಂತ. ಅರ್ಥ ಆಗ್ತಿದ್ಯಾ? ಸೊ ಆಗ ಹೊಸತನ ಹೊಳಗಿಂದ ಬರ್ಲಿಕ್ಕೆ ಶುರು ಆಗುತ್ತೆ.
ಅದೇ ದಿನನಿತ್ಯದ ಅದೇ ಕೆಲಸನೇ ಮಾಡ್ತೀರಾ. ದಿನನಿತ್ಯದಲ್ಲಿ ಏನ್ ಮಾಡ್ಬೇಕು ಅದನ್ನೇ ಮಾಡ್ತಿರ್ತೀರ. ಆದ್ರೆ ಆ ಮಾಡ್ತಕ್ಕಂಥ ದಿನನಿತ್ಯದ ಅದೇ ಕೆಲಸದಲ್ಲೇ ಹೊಸತನದ ಅನುಭವ ಬರುತ್ತೆ. ಆ ಹೊಸತನ ಎಲ್ಲಿಂದ ಬರ್ತಿದೆ ಅಂತಂದ್ರೆ ಪ್ರಜ್ಞಾನದಿಂದ ಬರ್ತಾ ಇದೆ. ಅರ್ಥ ಆಯ್ತಾ? ಆ ನೈಸ್ ಅಂತ ಜ್ಞಾಪಕ ಇಟ್ಕೊಳ್ರಿ. NICE. ಸೊ ಚೆನ್ನಾಗಿದೆ ಅಂತ ಹೇಳ್ತೀವಲ್ಲ, ಚೆನ್ನಾಗಿದೆ ಅಂತಂದ್ರೆ ನೈಸ್ ಅಂತಂದ್ರೆ ಹೊಸತನ, ಸ್ಫೂರ್ತಿ, ಮತ್ತೆ ವಿವೇಕ, ನಾಲ್ಕನೇದು ಶಕ್ತಿ. ಈ 4 ವ್ಯಕ್ತ ಆಯ್ತು ಅಂತಂದ್ರೆ ಧ್ಯಾನದಲ್ಲಿ ನೀವು ಪ್ರಜ್ಞಾನನ ಮುಟ್ಟಿದ್ದೀರಾ ಅಂತ. ಇದು ನಿಮಗೆ ಚಿಹ್ನೆ. ಪ್ರಜ್ಞಾನದಲ್ಲಿ ಇವಾಗ ನೀವು ಬೆಳೀತಾ ಇದ್ದೀರಾ ಅಂತ. ನೀವು ಪ್ರಜ್ಞಾನದಲ್ಲಿ ಬೆಳೀತಾ ಬೆಳೀತಾ ಏನಾಗುತ್ತೆ, ನಿಮಗೆ ಅಪರಿಮಿತವಾದಂತ ಶಕ್ತಿ ಬರ್ಲಿಕ್ಕೆ ಶುರು ಆಗುತ್ತೆ. ಎಷ್ಟೇ ಕೆಲಸ ಮಾಡಿದ್ರೂ ಸುಸ್ತಾಗಲ್ಲ ಅಂತ ಅನ್ಸುತ್ತೆ. ಸ್ಫೂರ್ತಿಯಿಂದ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತೀರಾ. ಸ್ಫೂರ್ತಿಯಿಂದ ಪೂರ್ತಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತೀರಾ. ಸ್ಫೂರ್ತಿ ಇಲ್ಲದೆ ಇದ್ದಾಗ ಅರ್ಧಂಬರ್ಧ ಕೆಲಸ ಮಾಡಿ ಸಾಕು ಅಂತ ಅನ್ಸುತ್ತೆ, ಬೋರ್ ಆಯ್ತು ಅಂತ ಅನ್ಸುತ್ತೆ. ಈ ಸ್ಫೂರ್ತಿ ಇದ್ದಾಗ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತೀರಾ, ಪೂರ್ತಿ ಮಾಡ್ತೀರಾ. ಮೂರನೇದು ವಿವೇಕದಿಂದ ಕೆಲಸ ಮಾಡ್ತೀರಾ. ವಿವೇಕದಿಂದ ಕೆಲಸ ಮಾಡ್ತೀರಾ ಅಂತಂದ್ರೆ ಈ ಕೆಲಸ ಮಾಡಬೇಕು, ನಾನು ಎಷ್ಟು ಕಡಿಮೆ ಪ್ರಮಾಣದ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಈ ಕೆಲಸನ ಅಚ್ಚುಕಟ್ಟಾಗಿ ಮಾಡಬಹುದು, ಅದ್ರ ಪ್ರಕಾರ ನೀವು ಪ್ಲಾನ್ ಮಾಡ್ತೀರಾ. ಅಷ್ಟು ಚೆನ್ನಾಗಿ ಬುದ್ಧಿ ಹೊಳೆಯುತ್ತೆ, ಶಾರ್ಪ್ ಆಗಿ. ಅರ್ಥ ಆಯ್ತಾ? ಅದು ಬುದ್ಧಿ ಇವಾಗ ವಿವೇಕವಾಗಿ ಮಾರ್ಪಾಡಾಗ್ತಾ ಹೋಗುತ್ತೆ ನೀವು ಪ್ರಜ್ಞಾನ ಮುಟ್ತಾ ಮುಟ್ತಾ. ನಾಲ್ಕನೇದು ನಿಮಗೆ ಹೊಸತನದ ಅನುಭವ. ಪ್ರತಿಯೊಂದು ಕೆಲಸದಲ್ಲೂ ಹೊಸತನ, ಸ್ಫೂರ್ತಿ, ಶಕ್ತಿ ಮತ್ತೆ ನಿಮಗೆ ವಿವೇಕ. ಈ 4 ವ್ಯಕ್ತ ಆಯ್ತು ಅಂತಂದ್ರೆ ನೀವು ಪ್ರಜ್ಞಾನದ ಸ್ತರವನ್ನ ನೀವು ಧ್ಯಾನದಲ್ಲಿ ಮುಟ್ತಾ ಇದ್ದೀರಾ ಅಂತ. ಸಾಮಾನ್ಯವಾಗಿ ಸಂಸ್ಕಾರಗಳು ಸುಪ್ತ ಪ್ರಜ್ಞೆಯಿಂದ ತೆಗೆದು ಹಾಕದ ಹೊರತು ನೀವು ಪ್ರಜ್ಞಾನದಲ್ಲಿ ಮುಟ್ಟೋದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ದಾಜಿಯವರು ಏನ್ ಹೇಳ್ತಾರೆ, ಸುಪ್ತ ಪ್ರಜ್ಞೆ ಮತ್ತು ಪ್ರಜ್ಞಾನದಲ್ಲಿ ನಾವು ಜೊತೆಯಾಗಿ ಬೆಳಿತೀವಿ. ಎಷ್ಟು ಮಟ್ಟಿಗೆ ಸುಪ್ತ ಪ್ರಜ್ಞೆಯಲ್ಲಿ ಸಂಸ್ಕಾರಗಳು ಖಾಲಿ ಆಗುತ್ತೋ ಅಷ್ಟು ಮಟ್ಟಿಗೆ ಪ್ರಜ್ಞಾನ ಬೆಳಿಲಿಕ್ಕೆ ಅವಕಾಶ ಆಗುತ್ತೆ ಅಂತ. ಎಲ್ಲಿ ಸಂಸ್ಕಾರಗಳು ತುಂಬಿದ ಪ್ರಜ್ಞೆ ಇರುತ್ತೋ ಅಲ್ಲಿ ಪ್ರಜ್ಞಾನ ಬೆಳಿಲಿಕ್ಕೆ ಅವಕಾಶ ಆಗಲ್ಲ. ಗೊತ್ತಾಯ್ತಾ? ಇನ್ನೇನ ಪ್ರಶ್ನೆ ಇದೆಯಾ? ಸೊ ಮೊದಲನೇ ಸ್ತರದಲ್ಲಿ ನಮಗೆ ಪ್ರಜ್ಞಾನಕ್ಕೆ ಹೋದಾಗ ನಮಗೆ ಗೊತ್ತೇ ಆಗಲ್ಲ. ಆದರೆ ನಾವು ಈ 4 ನೋಡ್ಕೊಳ್ತು ಅಂತಂದ್ರೆ ಪ್ರಜ್ಞಾನ ಮುಟ್ಟಿದೀವಿ ಗೊತ್ತಾಗುತ್ತೆ. ಪ್ರಜ್ಞಾನ ಮುಟ್ಟಿದೀವಿ ಅಂತ ಅರಿವಿರಲ್ಲ, ಆದ್ರೆ ಪ್ರಜ್ಞಾನ ಮುಟ್ಟಿದಾಗ ಈ 4 ಚಿಹ್ನೆಗಳು ಬರುತ್ತೆ. ಅದನ್ನ ನೋಡ್ಕೊಳ್ಳಿ ಕಲಿಬೇಕು ನಾವು. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರ ಬ್ರದರ್, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಸರಿ, ನಾನು ಹೇಳದ್ನಲ್ಲ ರಶ್ಮಿ ಅವ್ರಿಗೆ ಬಡ್ಡಿ ಸಮೇತ ಹೇಳ್ತೀನಿ ಅಂತ. ಆಯ್ತು, ನೆಕ್ಸ್ಟ್ ಇನ್ಯಾರು ಇದೆಯಾ? ವೇದವತಿಯವರು ವಾಪಸ್ ಬಂದಿದ್ದಾರೆ. ವೇದನೆಲ್ಲ ಒತ್ತಿ ಹೀರಿ ಎಲ್ಲ ಬಂದಿದ್ದಾರೆ ವಾಪಸ್. ಇಲ್ಲ ಸರ್, ಮ್ಯೂಟ್ ಆಗ್ಬಿಟ್ಟಿತ್ತು, ವೇದವತಿಯವರು ಸರಿ ಗೊತ್ತಿಲ್ಲ. ಬ್ರದರ್, ನಮ್ ಪೇಜ್ ನಂಬರ್ 48 ಅಲ್ಲಿ ಆದಾಗ್ಯೂ 48 ಆತ್ಮವೆಂಬ ಇದ್ದಾರೆ ಶಬ್ದ. ಎಲ್ರು? ಮುಂದಕ್ಕೆ ಹೋಗಿಲ್ವಾ? ಇನ್ನು 48 ಅಲ್ಲಿ ಇದಾರ? ಏನ್ರಿ? ಬ್ರದರ್, ಅದ್ರೊಳಗೆ ಆತ್ಮ ಸರ್ವ ಸಾಮಾನ್ಯವಾದ ಆತ್ಮವಾಗಿದ್ದು ವ್ಯಕ್ತಿಗತವಲ್ಲದ ಆಳವಾಗಿ ವೈಯಕ್ತಿಕವಾಗಿರುವ ಆ ಎರಡೂ ಆಗಿದೆ. ಅದು ಏನು ಅಂತ ಗೊತ್ತಾಗ್ತಿಲ್ಲ. ಸರ್ವ ಸಾಮಾನ್ಯವಾದ ಆತ್ಮ, ವ್ಯಕ್ತಿಗತವಲ್ಲದ ಹಾಗೂ ಆಳವಾದ ವೈಯಕ್ತಿಕವಾಗಿರುವ ಎರಡೂ ಆಗಿದೆ. ಅದು ಆಮೇಲೆ ವಸ್ತುನಿಷ್ಠ. ಆತ್ಮಕ್ಕೆ 2 ಸ್ತರದ ಇರುವಿಕೆ ಉಂಟು. ಆತ್ಮನ ನಾವು ದೇಹದಲ್ಲಿ ವಾಸವಾಗಿರ್ತಕ್ಕಂಥ ಒಂದು ವಸ್ತು ಅಂತ ನೋಡಿದ್ರೆ ಅದು ವ್ಯಕ್ತಿಗತವಾಗಿದೆ. ಆತ್ಮಕ್ಕೆ ಸಾರ್ವತ್ರಿಕವಾದಂತ ಒಂದು ಅಸ್ತಿತ್ವ ಇದೆ ಅಂತಂದ್ರೆ ಅದು ವ್ಯಕ್ತಿರಹಿತವಾಗಿದೆ. 2 ಸ್ತರದ ಅಸ್ತಿತ್ವ ಉಂಟು ಆತ್ಮಕ್ಕೆ. 2 ಸ್ತರದ ಧೋರಣೆಗಳಲ್ಲಿ ನಾವು ಆತ್ಮವನ್ನು ನೋಡಬಹುದು. ಆತ್ಮಕ್ಕೆ ವೈಯಕ್ತಿಕ ಸ್ತರದ ಒಂದು ಅಸ್ತಿತ್ವನೂ ಇದೆ, ಸಾರ್ವತ್ರಿಕ ಸ್ತರದ ಒಂದು ಅಸ್ತಿತ್ವನೂ ಇದೆ. ಮೊದಲು ನಾವು ಆತ್ಮವನ್ನು ನೋಡಿದಾಗ ವೈಯಕ್ತಿಕ ಸ್ತರದ ಆತ್ಮದ ನೆಲೆಯಿಂದ ನೋಡ್ತೇವೆ. ಕಾಲಕ್ರಮೇಣದಲ್ಲಿ ಆತ್ಮನ ವೈಯಕ್ತಿಕ ಸ್ತರವನ್ನು ಬಿಟ್ಟು ಸಾರ್ವತ್ರಿಕ ಸ್ತರದಲ್ಲಿ ನೋಡ್ಲಿಕ್ಕೆ ಶುರು ಮಾಡ್ತೀವಿ. ಈಗ ತಾನು ನಾವು ಹೇಳಿದ್ವಲ್ಲ, ಪ್ರಜ್ಞೆ ನಾನು ಅನ್ನೋ ಪ್ರಜ್ಞೆಯಿಂದ ನಾವು ಅನ್ನೋ ಪ್ರಜ್ಞೆಗೆ ಹೋಗುತ್ತೆ ಅಂತ ಇಟ್ಕೊಡ್ರಿ. ಪ್ರಜ್ಞೆ ನಾನು ಅನ್ನೋ ಪ್ರಜ್ಞೆ ಇದ್ದಾಗ ಆತ್ಮನ ನಾವು ವೈಯಕ್ತಿಕ ಸ್ತರದಲ್ಲಿ ನೋಡ್ತಾ ಇದ್ದೀವಿ. ನಾವು ಅನ್ನೋ ಪ್ರಜ್ಞೆಗೆ ನಾವು ಮುಂದಕ್ಕೆ ಹೋದಾಗ ಆತ್ಮನ ನಾವು ಈಗ ನಾವು ಅನ್ನೋ ದೃಷ್ಟಿನಲ್ಲಿ ನೋಡ್ಲಿಕ್ಕೆ ಶುರು ಮಾಡಿದ್ವಿ. ಅಂದ್ರೆ ಆತ್ಮದ ಸಾರ್ವತ್ರಿಕ ಸ್ತರ ಏನಿದೆ ಅದರ ಪ್ರಕಾರ ಗ್ರಹಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತೀವಿ. ನಾನು ಅಂತ ಹೇಳಿದಾಗ ನನ್ನದ ಏನು ಅವಶ್ಯಕತೆಗಳಿರುತ್ತೆ ಅದು ಬೇರೆ ಎಲ್ಲರ ಅವಶ್ಯಕತೆಗಳನ್ನು ಕಡೆಗಣಿಸಿ ಅದು ಪ್ರಮುಖವಾಗುತ್ತೆ.
ನಾವು ಅನ್ನೋ ಸ್ತರಕ್ಕೆ ಬಂದಾಗ, ಆತ್ಮದ ಸಾರ್ವತ್ರಿಕ ಸ್ತರಕ್ಕೆ ಬಂದಾಗ ನಮ್ಮೆಲ್ರಿಗೂ ಒಳ್ಳೇದಾಗದೆ ನನಗೂ ಆಗ್ಲಿ ಅನ್ನೋ ಒಂದು ಧೋರಣೆಯಲ್ಲಿ ಇರ್ತೀವಿ. ಅಂದ್ರೆ ನನ್ನ ವೈಯಕ್ತಿಕ ಸ್ತರದ ಪ್ರಾಮುಖ್ಯತೆ ಏನು ಅದು ಕಡಿಮೆ ಆಗಿ ಎಲ್ರಿಗೂ ಆಗದೆ ನಮ್ದು ಆಗ್ಲಿ ಅನ್ನೋ ಒಂದು ಭಾವನೆ ನೆಲೆ ನಿಲ್ಲುತ್ತೆ. ಅವಾಗ ಆತ್ಮದ ಸಾರ್ವತ್ರಿಕ ಸ್ತರದಲ್ಲಿ ನಾವು ನೆಲೆ ನಿಂತಿದ್ದೀವಿ ಅಂತ ಅರ್ಥ ಆಯ್ತಾ? ಸೊ ಆತ್ಮಕ್ಕೆ ವ್ಯಕ್ತಿಗತವಾದಂಥ ಅಸ್ತಿತ್ವ ಅನ್ನೋದೇ, ಸಾರ್ವತ್ರಿಕವಾದಂಥ ಒಂದು ಸ್ತರದ ಅಸ್ತಿತ್ವನೂ ಇದೆ. ಇನ್ನೂ ಮುಂದಕ್ಕೆ ಹೋಗ್ತಿದ್ದಂಗೆ ನಾವು ಎಲ್ಲ ವಿಶ್ವ ಭ್ರಾತೃತ್ವ ಅಂತ ಹೇಳ್ತೀವಲ್ಲ, ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳು ಕೂಡ ಆ ಮೂಲದಿಂದನೇ ಬಂದಿದೆ, ನಮ್ಮ ಆತ್ಮವು ಆ ಮೂಲದಿಂದನೇ ಬಂದಿದೆ ಅಂದಾಗ ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲ ವಸ್ತುಗಳ ಜೊತೆಗೆ ನಮಗೆ ಅವಿನಾಭಾವ ಸಂಬಂಧ ಏರ್ಪಾಡಾಗುತ್ತೆ. ಅರ್ಥ ಆಯ್ತಾ? ಸೊ ಮೊದಲ ಸ್ತರದಲ್ಲಿ ಪಿಂಡ ಪ್ರದೇಶದಲ್ಲಿ ಇದ್ದಾಗ ಆತ್ಮನ ನಾನು ದೇಹಸ್ಥ ಆತ್ಮ ಅಂತ ನೋಡ್ತೀನಿ. ಕಾಲಕ್ರಮೇಣದಲ್ಲಿ ಆತ್ಮಕ್ಕೆ ತನ್ನದೇ ಆದಂತ ಅಸ್ತಿತ್ವ ಇದೆ. ಈಗ ದೇಹದ ಒಳಗಡೆ ಇದ್ದಂಗಿದೆ, ದೇಹ ಇಲ್ಲದೆ ಇದ್ರೂ ಕೂಡ ಆತ್ಮ ತನಗೆ ತಾನಾಗಿ ಇರುತ್ತೆ ಅಂತ ನಮ್ಮ ಅನುಭವಕ್ಕೆ ಬರುತ್ತೆ. ಅವಾಗ ದೇಹಾತೀತ ಸ್ಥಿತಿಯಲ್ಲಿ ನಾವು ಆತ್ಮನ ನೋಡ್ಲಿಕ್ಕೆ ಶುರು ಮಾಡ್ತೀವಿ. ಸರಿನಾ? ದೇಹಸ್ಥ ಆತ್ಮದ ಸ್ಥಿತಿ ನೋಡೋದು ಒಂದು, ದೇಹಾತೀತದ ಸ್ಥಿತಿಯಲ್ಲಿ ಆತ್ಮನ ನೋಡೋದು ಇನ್ನೊಂದು. ಈಗ 12ನೇ ಬಿಂದು ಬರೋಷ್ಟೊತ್ತಿಗೆ ನಾವು ನಿರಂತರವಾಗಿ ಯಾವಾಗಲೂ ಇರ್ತೀವಿ ಅಂತ ಗೊತ್ತಾಗುತ್ತೆ. ಎಟರ್ನಲ್ ಎಕ್ಸಿಸ್ಟೆನ್ಸ್. ನಾವು ಯಾವಾಗಲೂ ಇದ್ದೇ ಇದ್ವಿ, ನಾವು ಇಲ್ಲದೆ ಇರತಕ್ಕಂಥ ಸಮಯನೇ ಇಲ್ಲ, ನಾವೆಲ್ಲರೂ ಯಾವಾಗಲೂ ಇದ್ವಿ. ಇದು ಯಾವಾಗ ನಮಗೆ ಮನದಟ್ಟಾಗುತ್ತೋ ಅವಾಗ ನಮಗೆ ಸಮಯದ ಅವಧಿನ ದಾಟಿ ಹೊರಟೋಗಿರ್ತೀವಿ. ಅರ್ಥ ಆಯ್ತಾ? ಇದಕ್ಕೆ ಜ್ಞಾಪಕ ಇದೆಯಾ? 3 ಶಂಕರಾಚಾರ್ಯ ಹೇಳಿದ್ರು ಅಂತ ಹೇಳಿ ಬಾಬುಜಿ ಅವ್ರು ಬರೀತಾ ಇದ್ದಾರೆ, ಕಂಪ್ಲೀಟ್ ವರ್ಕ್ಸ್ ಬರ್ತೀನಿ, ಮುಂದೆ ಓದ್ತೀರ. ಅಹಂ ಬ್ರಹ್ಮಾಸ್ಮಿ, ಐ ಆಮ್ ಬ್ರಹ್ಮನ್, ಆಲ್ ಈಸ್ ಬ್ರಹ್ಮನ್, ಆಲ್ ಫ್ರಮ್ ಬ್ರಹ್ಮನ್. ನಾನು ಬ್ರಹ್ಮನ್ ಮೊದಲನೇದು, ಎಲ್ಲವೂ ಬ್ರಹ್ಮನ್, ಎಲ್ಲವೂ ಬ್ರಹ್ಮನ್ನಿಂದಲೇ. ಈ 3 ಸ್ತರದಲ್ಲಿ ಬೆಳಿತೀವಿ. ಅರ್ಥ ಆಯ್ತಾ? ಸೊ ಅದೇ ಅದರದ್ದು ವಿವರಣೆ. ಆತ್ಮಕ್ಕೆ ಒಂದು ಸ್ತರದಲ್ಲಿ ನೋಡಿದಾಗ ಅದು ವ್ಯಕ್ತಿಗತವಾಗಿದೆ ಅಂತ ಅನಿಸುತ್ತೆ ವೈಯಕ್ತಿಕ ಸ್ತರದಲ್ಲಿ, ಮತ್ತೊಂದು ಸ್ತರದಲ್ಲಿ ನೋಡಿದಾಗ ಅದು ದೇಹಾತೀತವಾಗಿದೆ, ಸಾರ್ವತ್ರಿಕವಾಗಿದೆ ಅನ್ನೋದು ಕೂಡ ನಮ್ಮ ಅನುಭವಕ್ಕೆ ಬರುತ್ತೆ ಕಾಲಕ್ರಮದಲ್ಲಿ. ಅದೇ ಆಧ್ಯಾತ್ಮಿಕ ಬೆಳವಣಿಗೆ ಅಂದ್ರೆ. ಸರಿನಾ? ವೈಯಕ್ತಿಕ ಸ್ತರದ ನೋಡುವಿಕೆಯಿಂದ ಸಾರ್ವತ್ರಿಕ ಸ್ತರದ ನೋಡುವಿಕೆಗೆ ಹೋಗೋದೇ ಆಧ್ಯಾತ್ಮಿಕ ಪ್ರಯಾಣ. ಸರಿನಾ? ಅನಸೂಯ? ಥ್ಯಾಂಕ್ ಯು ಬ್ರದರ್. ಬ್ರದರ್ ನಮಸ್ತೆ. ಪೇಜ್ ನಂಬರ್ 148 ಬ್ರದರ್. ದೈವ ಕೃಪೆಯನ್ನು ಆಕರ್ಷಿಸುವುದು ಹೇಗೆ ಎಂದು ನೀವು ತಿಳಿದಿರುವುರೇನು? ಸಂತಸದಿಂದಿರಿ, ಅದೇ ನಿಯಮ. ದೈವ ಕೃಪೆ ಸಾಧಿಸುವುದಾದರೂ ಏನನ್ನು ಅಂತ ಕೊಟ್ಟಿದಾರಲ್ಲ ಬ್ರದರ್, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಬೇಕಿತ್ತು ಬ್ರದರ್. ಎಕ್ಸ್ಪ್ಲನೇಷನ್ ಏನ್ರಿ, ಖುಷಿಯಾಗಿರಿ ಅಂತ ಅಷ್ಟೇ. ಅಂದ್ರೆ ಆಕರ್ಷಣೆ, ದೈವ ಕೃಪೆಯನ್ನು ಆಕರ್ಷಿಸುವುದು ಹೇಗೆ ಅಂತ ಇದೆಯಲ್ಲ ಬ್ರದರ್. ಈಗ ಟಿವಿ ನೋಡ್ತಾ ಖುಷಿಯಾಗಿದ್ರೆ ದೈವ ಕೃಪೆನ ಆಕರ್ಷಣೆ ಮಾಡ್ಲಿಕ್ಕೆ ಆಗಲ್ಲ. ಸರಿನಾ? ಈಗ ದೇವರನ್ನು ನೆನೆಸ್ಕೊಂಡ್ರಿ ಅಂತ ಇಟ್ಕೊಳ್ರಿ. ದೇವರನ್ನ ನೆನೆಸ್ಕೊಂಡು ಖುಷಿಯಾಗಿತ್ತು ಅಂತಂದ್ರೆ ದೈವಿ ಕೃಪೆ ನಿಮ್ಮ ಎಡೆಗೆ ಹರಿದು ಬರುತ್ತೆ, ನೀವು ಅದನ್ನ ಸ್ವೀಕಾರ ಮಾಡ್ತೀರಾ. ಅದೇ ನೀವು ದೇವರನ್ನ ನೆನೆಸ್ಕೊಂಡ್ರಿ, ಬೈಕೊಳ್ತಾ ನೆನೆಸ್ಕೊಂಡ್ರಿ ಅಂತ ಇಟ್ಕೊಳ್ರಿ. ಇವನ್ಗೆ ಏನಪ್ಪ ಕೆಲಸ ಇಲ್ಲ, ಏನ್ ಇಷ್ಟೊಂದು ಕಷ್ಟ ಪಡದೆ ಜೀವನನ, ಅವ್ನು ಬಂದು ಮಾಡ್ಲಿ ಜೀವನ, ಗೊತ್ತಾಗತ್ತೆ ಅವನಿಗೆ ಮನುಷ್ಯ ಜೀವನ ಅಂದ್ರೆ ಎಷ್ಟು ಕಷ್ಟ ಅಂತ ಬೈಕೊಳ್ತಾ ಇದ್ದೀರಾ ಅಂತ ಇಟ್ಕೊಳ್ರಿ. ಅಫ್ಕೋರ್ಸ್ ನೀವು ದೇವರನ್ನ ನೆನೆಸ್ಕೊಳ್ತಾ ಇದ್ದೀರಾ, ಆದ್ರೆ ಬೈಕೊಂಡು ನೆನೆಸ್ಕೊಳ್ತಾ ಇದ್ದೀರಾ. ಬೈಕೊಂಡು ನೆನೆಸ್ಕೊಳ್ತು ಅಂತಂದ್ರೆ ನಿಮ್ಗೆ ಆ ಕೃಪೆ ಹರಿದು ಬಂದ್ರು ಕೂಡ ನಿಮ್ಮ ಮನಸ್ಸು ಸ್ಥೂಲವಾಗಿದೆ. ಯಾಕೆಂದ್ರೆ ಬೈಕೊಳ್ತಾ ಇದ್ದೀರಲ್ಲ. ನಿಮ್ಮ ಮನಸ್ಸು ಖುಷಿಯಾಗಿದ್ದಾಗ ನೀವು ಸೂಕ್ಷ್ಮವಾಗಿರ್ತೀರಾ. ದೈವದ ಕೃಪೆ ನೇರವಾಗಿ ನಿಮ್ಮ ಹೃದಯಕ್ಕೆ ಹರಿದು ಬರುತ್ತೆ, ಮನಸ್ಸು ಅಡ್ಡಿ ಮಾಡಲ್ಲ ಖುಷಿಯಾಗಿದ್ದಾಗ. ಅದೇ ನೀವು ಬೈಕೊಳ್ತಾ ಇದ್ರಿ ಅಂತ ಇಟ್ಕೊಳ್ರಿ, ಸ್ಥೂಲ ಸ್ಥಿತಿಯಲ್ಲಿ ಇದ್ದೀರಾ, ಸ್ಥೂಲ ಭಾವನೆಯಲ್ಲಿ ಇದ್ದೀರಾ. ಸೊ ದೈವಿ ಕೃಪೆ ನಿಮ್ಗೆ ದೇವರನ್ನ ನೆನೆಸ್ಕೊಳ್ತಾ ಇದ್ರೆ ಅದು ದೈವಿ ಕೃಪೆ ನಿಮ್ಮ ಕಡೆ ಹರಿದು ಬರ್ತಾ ಇದೆ. ಆದ್ರೆ ಈಗ ಮನಸ್ಸು ಅದಕ್ಕೆ ಅಡ್ಡಿ ಮಾಡ್ಬಿಡುತ್ತೆ. ಮನಸ್ಸು ಸ್ಥೂಲ ಸ್ತರದಲ್ಲಿ ಇರೋದ್ರಿಂದ ಅದು ಹೃದಯಕ್ಕೆ ದೈವಿ ಕೃಪೆ ಮುಟ್ದೇ ಇರೋಂಗೆ ನೋಡ್ಕೊಂಡ್ಬಿಡುತ್ತೆ, ಅಡ್ಡ ಹಾಕ್ಬಿಡುತ್ತದೆ ಸ್ಥೂಲವಾಗಿರೋದ್ರಿಂದ. ಸೊ ಹಾಗಾಗಿ ಅತ್ಯಂತ ತಿಳಿಯಾದಂತ ಸ್ತರದಲ್ಲಿ ನಾವಿರ್ಬೇಕು. ದೈವಿ ಕೃಪೆ ನಮ್ಮ ಹೃದಯಕ್ಕೆ ನೇರವಾಗಿ ಮುಟ್ಟಬೇಕು. ಮನಸ್ಸು ಯಾವುದೇ ಅಡ್ಡಿ ಮಾಡಬಾರ್ದು ಅಂದ್ರೆ ಖುಷಿಯಾಗಿರ್ಬೇಕು. ಖುಷಿಯಾಗಿ ಯಾವ ತರ? ಟಿವಿ ನೋಡ್ಕೊಂಡು, ಸಿನಿಮಾ ನೋಡ್ಕೊಂಡು, ಸೀರಿಯಲ್ ನೋಡ್ಕೊಂಡು, ಕ್ರಿಕೆಟ್ ಮ್ಯಾಚ್ ನೋಡ್ಕೊಂಡು ಅಲ್ಲ. ಖುಷಿಯಾಗಿದ್ದರೆ ದೇವ್ರನ್ನ ನೆನೆಸ್ಕೊಳ್ತಾ ಖುಷಿಯಾಗಿತ್ತು ಅಂತಂದ್ರೆ ದೈವಿಧಾರೆ ನೇರವಾಗಿ ಹೃದಯಕ್ಕೆ ಹರಿದು ಬರುತ್ತೆ. ಅರ್ಥ ಆಯ್ತಾ? ಓಕೆ ಬ್ರದರ್, ಥ್ಯಾಂಕ್ ಯು ಬ್ರದರ್. ಸೊ ಈಗ ನೋಡೋಣ, ಕಷ್ಟಿಗೆ ಬರ್ತಿರಲ್ಲ ಎಷ್ಟು ಜನ ಖುಷಿಯಾಗಿರ್ತೀರ ಅಂತ. ಈಗಾಗ್ಲೇ ಸಿದ್ಧ ಆಗ್ಬಿಟ್ಟಿದೀವಿ ಬ್ರದರ್ ಬರೋದಕ್ಕೆ.
ಖುಷಿ ಅಲ್ಲ, ಸಿದ್ಧ ಆಗಿದ್ರೆ ಸರಿ, ಅಲ್ಲ ಬರೀ ಖುಷಿಯಾಗಿರ್ಬೇಕು. ಬೇರೆ ನಿಮ್ ಮಾತು ಕೇಳ್ತಿದಂಗೆ ಖುಷಿ ಆಗೋಗುತ್ತೆ ಬಿಡಿ. ಆಯ್ತು, ಸರಿ ಕಣ್ರಿ. ಮುಂದಿನ ಪ್ರಶ್ನೆ ಅನಸೂಯ ಅವ್ರದ್ದಾಯ್ತು. ನೆಕ್ಸ್ಟ್. ಇನ್ನು 9 ಕಾಲ್ ಆದ್ರೂ ಇನ್ನು 8 ಆಗ್ತಾನೆ ಇದಾರೆ ಜನ. ಹಾ, ಸೊ 148ವರೆಗೂ ಯಾರೋ ಒಬ್ರು ಹೋಗಿದ್ದೀರಾ. ಇನ್ಯಾರಾದ್ರೂ ಪೂರ್ತಿ ಪುಸ್ತಕ ಓದಿದ್ದೀರಾ? ಯಾರು ಲೇಟರ್ ಹಾಫಿಂದ ಕೇಳಿಲ್ಲ ಪ್ರಶ್ನೆ. ಜಯಲಕ್ಷ್ಮಿ, ಜಯಲಕ್ಷ್ಮಿ ಅವ್ರು ಹೇಳ್ರಿ. ಬ್ರದರ್ ನಮಸ್ತೆ. ಬ್ರದರ್ ಹೇಳಿ. ಇದಕ್ ಮೊದಲು ನೀವು ಪ್ರಪನ್ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ. ಇವಾಗ ನೀವು ವಿವೇಚನೆ ಅಂತ ಹೇಳಿದ್ರಿ, ವಿವೇಕ ಅಂತ ಹೇಳಿದ್ರಿ. ಬುದ್ಧಿವಂತಿಕೆಗೂ ವಿವೇಕಕ್ಕೂ ಏನ್ ವ್ಯತ್ಯಾಸ ಅಂತ ನಂಗೆ ಸ್ವಲ್ಪ ಕನ್ಫ್ಯೂಷನ್. ಈ ಕೆಲವು ತುಂಬಾ ಸ್ಮಾರ್ಟ್ ಆಗಿ ಬುದ್ಧಿವಂತಿಕೆ ಇರ್ತಾರೆ. ಬುದ್ಧಿವಂತಿಕೆ ಅಂತಂದ್ರೆ ನಾನು ಅನ್ನೋ ಧೋರಣೆಯಲ್ಲಿ ಇರುತ್ತೆ. ಯಾವಾಗಲೂ ಬುದ್ಧಿ ಅನ್ನೋದು ನಮ್ಮ ವೈಯಕ್ತಿಕ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಬುದ್ಧಿ ಅನ್ನೋದು ಯಾವಾಗಲೂ ನನಗೆ ಯಾವ್ದು ಒಳ್ಳೇದಾಗುತ್ತೆ, ನನಗೆ ಯಾವ್ದು ಕೆಟ್ಟದಾಗುತ್ತೆ, ನನಗೆ ಯಾವ್ದು ಲಾಭ ಆಗುತ್ತೆ, ನನಗೆ ಯಾವ್ದು ನಷ್ಟ ಆಗುತ್ತೆ, ಈ ರೀತಿಯಾದಂಥ ದ್ವಂದ್ವಗಳಲ್ಲಿ ಬುದ್ಧಿ ಯೋಚನೆ ಮಾಡುತ್ತೆ. ಸಾಮಾನ್ಯವಾಗಿ ಬುದ್ಧಿ ಯೋಚನೆ ಮಾಡಬೇಕಾದ್ರೆ ಒಳ್ಳೇದು ಕೆಟ್ಟದು ಅನ್ನೋದಕ್ಕಿಂತ ಹೆಚ್ಚಾಗಿ ಲಾಭ ನಷ್ಟದ ದೃಷ್ಟಿಯಲ್ಲಿ ಯೋಚನೆ ಮಾಡುತ್ತೆ ಬುದ್ಧಿ. ಯಾವಾಗ ಎಷ್ಟು ಬುದ್ಧಿ ಇದೆಪ್ಪ ಇವನಿಗೆ, ಶಾರ್ಪ್ ಆಗಿ ತನ್ನ ಕೆಲಸ ತಾನು ಸಾಧನೆ ಮಾಡ್ಕೊಂಡ್ಬಿಟ್ಟ ಅಂತ ಹೇಳ್ತೀವಿ ನಾವು. ಅಂದ್ರೆ ವೈಯಕ್ತಿಕ ಸ್ತರದಲ್ಲಿ ಅದು ಯೋಚನೆ ಮಾಡುತ್ತೆ ಬುದ್ಧಿ. ಬುದ್ಧಿ ಯಾವಾಗ ಅದೇ ವೈಯಕ್ತಿಕ ಸ್ತರದಲ್ಲಿ ಯೋಚನೆ ಮಾಡೋ ಬದಲಿಗೆ ಸಾರ್ವತ್ರಿಕ ಸ್ತರದಲ್ಲಿ ಯೋಚನೆ ಮಾಡಲಿಕ್ಕೆ ಶುರು ಮಾಡುತ್ತೆ, ಆವಾಗ ಅದನ್ನು ನಾವು ವಿವೇಕ ಅಂತ ಕರಿತೀವಿ. ವಿವೇಕ ಅಂತಂದ್ರೆ ವಿಶೇಷವಾದಂಥ ಬುದ್ಧಿ, ವಿಶೇಷವಾದಂಥ ಜ್ಞಾನ. ವಿಶೇಷವಾದಂಥ ಜ್ಞಾನದಲ್ಲಿ 2 ಮಾರ್ಪಾಡಾಗುತ್ತೆ. ಲಾಭ ನಷ್ಟಗಳ ದೃಷ್ಟಿಕೋನ ಬದಲಿಗೆ ಆಧ್ಯಾತ್ಮಿಕವಾಗಿ ಪೂರಕ ಅಥವಾ ಮಾರಕವಾದಂಥ ದೃಷ್ಟಿಕೋನ ಬರುತ್ತೆ ವಿವೇಕದಲ್ಲಿ. ಎರಡನೇದು, ನಮಗೆ ಎಲ್ರಿಗೂ ಒಳಿತಾಗುವಂಥದ್ದು ಯಾವುದಿದೆ ಅದೇ ನಮಗೂ ಆಗಲಿ ಅನ್ನೋದು ಬರುತ್ತೆ. ಅಂದ್ರೆ ಸಾರ್ವತ್ರಿಕವಾದಂಥ ಸ್ತರದಲ್ಲಿ ಯೋಚನೆ ಮಾಡ್ತಕ್ಕಂಥ ಬುದ್ಧಿನ ಯೋಚನೆ ಮಾಡಿಕೊಂಡು ನಿರ್ಧಾರ ಮಾಡ್ತಕ್ಕಂಥ ಒಂದು ಮನೋಭಾವ ಬೆಳೆಸ್ಕೊಡ್ತೀವಿ. ಸೊ 2 ಮಾರ್ಪಾಡಾಗುತ್ತೆ. ಬುದ್ಧಿ ವಿವೇಕ ಆಗ್ತಾ ಇದೆ ಅಂತಂದ್ರೆ ಯಾವ ಮಾಪದಂಡ ಇರುತ್ತಲ್ವಾ, ಲಾಭ ನಷ್ಟಗಳ ಮಾಪದಂಡ ಹೋಗಿ ಆಧ್ಯಾತ್ಮಿಕವಾಗಿ ಮಾರಕ ಪೂರಕ ಆ ಮಾಪದಂಡ ಬರುತ್ತೆ. ಎರಡನೇದು, ವೈಯಕ್ತಿಕ ಸ್ತರದಲ್ಲಿ ಲಾಭ ನಷ್ಟ ಯೋಚನೆ ಮಾಡೋ ಬದಲಿಗೆ ಸಾರ್ವತ್ರಿಕ ಸ್ತರದಲ್ಲಿ ಎಲ್ರಿಗೂ ಒಳ್ಳೇದಾಗುವಂತ ರೀತಿಯಲ್ಲಿ ಜೀವನ ಮಾಡಬೇಕು ಅಂತ ಅನಿಸುತ್ತೆ. ಇದು 2 ಪರಿವರ್ತನೆ ಆದಾಗ ನಿಮಗೆ ಬುದ್ಧಿ ವಿವೇಕವಾಗಿ ಮಾರ್ಪಾಡಾಗಿದೆ ಅಂತ. ವಿವೇಕವಾಗಿ ಮಾರ್ಪಾಡಾದಂಥ ಬುದ್ಧಿಶಕ್ತಿ ಅಷ್ಟು ಬೇಗ ಮಾಯದ ಪರಿಧಿ ಒಳಗಡೆ ಬರಲ್ಲ. ಯಾಕೆಂತಂದ್ರೆ ಮಾಯದ ಪರಿಧಿ ಅಂದ್ರೆ ಮೊದಲ 5 ಚಕ್ರಗಳಿದೆಯಲ್ಲ, ಮೊದಲ 5 ಚಕ್ರಗಳಲ್ಲಿ 5 ವೃತ್ತಗಳು ಅಂತ ಕರಿತೀವಿ. ಮಾಯದ 5 ವೃತ್ತಗಳು ಅಂತ ಕರಿತೀವಿ ನಾವು, ಅಲ್ವಾ? ಸೊ ನಾವು 6ನೇ ಚಕ್ರಕ್ಕೆ ಅಥವಾ 6ನೇ ಚಕ್ರಕ್ಕೆ ಬಂದಾದ್ಮೇಲೆ 11 ಅಹಂನ ವೃತ್ತಗಳಿದೆ ಅಂತ ಹೇಳ್ತೀವಿ ನಾವು. 6ನೇ ಚಕ್ರಕ್ಕೆ ಬರ್ತಿದ್ದಂಗೆನೆ ನಾವು ಸ್ಥೂಲ ಮಾಯದ ಪರಿಧಿಯಿಂದ ಹೊರಗಡೆ ಇದ್ದೀವಿ, ಸ್ಥೂಲ ಮಾಯವನ್ನು ದಾಟಿದ್ದೀವಿ. ಯಾವಾಗ ಸ್ಥೂಲ ಮಾಯವನ್ನು ದಾಟಿ ಬಿಡ್ತೀವಿ, ಮಾಯದ ರೀತಿಯಲ್ಲಿ ಮಾಯದಲ್ಲಿ ಮುಳುಗಿದ್ದಾಗ ಮಾಯದ ರೀತಿಯಲ್ಲಿ ಯೋಚನೆ ಮಾಡ್ತೀವಿ, ಅದು ಬುದ್ಧಿ. ಈಗ ಮಾಯವನ್ನು ದಾಟಿ ನಾವು ಮುಂದಕ್ಕೆ ಹೋದಾಗ ಮಾಯದ ಯಾವುದೇ ಪ್ರಭಾವ ಇಲ್ಲಿರ ನಮ್ಮ ಬುದ್ಧಿಶಕ್ತಿನ ಉಪಯೋಗಿಸ್ಲಿಕ್ಕೆ ಶುರು ಮಾಡ್ತೀವಿ. ಸೊ ಮಾಯದ ಅತೀತವಾಗಿರ್ತಕ್ಕಂಥ ಬುದ್ಧಿಶಕ್ತಿಗೆ ನಾವು ವಿವೇಕ ಅಂತ ಕರಿತೀವಿ. ಮಾಯದಿಂದ ಅತೀತವಾಗಿ ಯೋಚನೆ ಮಾಡ್ತಕ್ಕಂಥ ಬುದ್ಧಿಶಕ್ತಿಗೆ ನಾವು ವಿವೇಕ ಅಂತ ಕರಿತೀವಿ. ಸರಿನಾ? ಅದು ಬೆಳೀತಾ ಹೋಗುತ್ತೆ, ವಿವೇಕ ಮತ್ತಷ್ಟು ಬೆಳೆಯುತ್ತೆ. ಅರ್ಥ ಆಯ್ತಾ? ಅದೇ ಮುಂದೆ ಅಲ್ಲ, ಅದು ಮುಂದಕ್ಕೆ ಹೋಗಿ ಮಹತ್ ಅಂತ ಹೇಳ್ತೀವಿ. ವೈಯಕ್ತಿಕವಾದಂಥ ವಿವೇಕ ಸಾರ್ವತ್ರಿಕವಾದಂಥ ವಿವೇಕದಲ್ಲಿ ಮಾರ್ಪಾಡಾಗುತ್ತೆ. ಅದನ್ನು ನಾವು ಮಹತ್ ಅಂತ ಕರಿತೀವಿ, ಕಾಸ್ಮಿಕ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ ಅದನ್ನು. ಸಾರ್ವತ್ರಿಕವಾದಂಥ ವಿವೇಕ. ಸೊ ವೈಯಕ್ತಿಕ ವಿವೇಕ ಹೋಗಿ ಸಾರ್ವತ್ರಿಕವಾದಂಥ ವಿವೇಕದಲ್ಲಿ ಮಾರ್ಪಾಡಾಗುತ್ತೆ. ಯಾವಾಗ, ಯಾಕಂದ್ರೆ ಭಗವಂತನ ಸ್ವರೂಪ ವೈಯಕ್ತಿಕ ಅಲ್ಲ, ಸಾರ್ವತ್ರಿಕ. ಯಾವಾಗ ನಮ್ಮ ವೈಯಕ್ತಿಕ ವಿವೇಕ ಹೋಗಿ ಸಾರ್ವತ್ರಿಕ ವಿವೇಕದಲ್ಲಿ ಅದು ಮುಳುಗಲಿಕ್ಕೆ ಶುರು ಆಗುತ್ತೋ, ಮಿಲನ ಆಗ್ಲಿಕ್ಕೆ ಶುರು ಆಗುತ್ತೋ, ನಮಗೆ ಭಗವಂತನ ರಾಜ್ಯದ ಬಾಗಿಲನ್ನ ತಟ್ತಾ ಇದ್ದೀವಿ ಅಂತ. ಅರ್ಥ ಆಯ್ತಾ? ವೈಯಕ್ತಿಕ ಸ್ತರದ ವಿವೇಕ
ಸಾರ್ವತ್ರಿಕ ಸ್ತರದ ವಿವೇಕದಲ್ಲಿ ಹೋಗಿ ಮಿಲನ ಆಗಬೇಕು. ಮಿಲನ ಆದ್ಮೇಲೆ ನಾವು ಭಗವಂತನ ರಾಜ್ಯದ ಬಾಗಿಲನ್ನು ಕದವನ್ನು ತಟ್ತಾ ಇದ್ದೀವಿ ಅಂತ. ನಾವು 8ನೇ ಬಿಂದುವಿನಲ್ಲಿ ಮಹತ್ ಬರುತ್ತೆ. ಮಹತ್ ಅಂದ್ರೆ ಕಾಸ್ಮಿಕ್ ಇಂಟೆಲಿಜೆನ್ಸ್, ಸಾರ್ವತ್ರಿಕವಾದಂತ ವಿವೇಕ. ಅದರಲ್ಲಿ ನಮ್ಮ ಬುದ್ಧಿಶಕ್ತಿ ಹೋಗಿ ಮಿಲನ ಆಯ್ತು ಅಂತಂದ್ರೆ ವೈಯಕ್ತಿಕವಾಗಿ ಬುದ್ಧಿಶಕ್ತಿ ಮಾರ್ಪಾಡಾಗಿ ವೈಯಕ್ತಿಕ ವಿವೇಕ ಆಗಿರುತ್ತೆ. ಅಂದ್ರೆ ಅದರಲ್ಲಿ ಇನ್ನೂ ವೈಯಕ್ತಿಕ ಧೋರಣೆ ಒಂದ್ ಸ್ವಲ್ಪ ಇರುತ್ತೆ. ಆ ವೈಯಕ್ತಿಕ ಧೋರಣೆ ಪೂರ್ತಿ ಹೋಗಿ ನಾವು ಮುಂದಕ್ಕೆ ಹೋದಾಗ ಸಾರ್ವತ್ರಿಕವಾದಂತ ವಿವೇಕದಲ್ಲಿ ಅದು ನೆಲೆಯಾಗತ್ತೆ. ಅದಾದ್ಮೇಲೆ ನಾವು ಮುಂದಕ್ಕೆ ಭಗವಂತನ ರಾಜ್ಯಕ್ಕೆ ನಮ್ಮ ಕಾಲನ್ನು ಇಡ್ತೀವಿ. 9ನೇ ಬಿಂದುವಿಂದ ಭಗವಂತನ ರಾಜ್ಯಕ್ಕೆ ನಾವು ಎಂಟರ್ ಆಗ್ಲಿಕ್ಕೆ ಶುರು ಮಾಡ್ತೀವಿ. ಸರಿನಾ? ಇದಿಷ್ಟು ಆಗ್ಬೇಕಾಗಿರ್ತಕ್ಕಂಥದ್ದು. ಇನ್ನೊಂದು ಪದ ಉಪಯೋಗಿಸ್ತಾರೆ, ಇಂಗ್ಲಿಷ್ನಲ್ಲಿ ಇನ್ನೊಂದು ಪದ ಉಪಯೋಗಿಸ್ತಾರೆ, ಇಂಟ್ಯೂಷನ್. ಅರ್ಥ ಆಯ್ತಾ? ಇಂಟ್ಯೂಷನ್ ಅನ್ನೋ ಪದ ಉಪಯೋಗಿಸ್ತಾರೆ. ಅದಕ್ಕೆ ತುಂಬಾ ಸುಲಭವಾಗಿ ಅರ್ಥ ಜ್ಞಾಪಿಸ್ಕೊಳ್ಳೋದು ಅಂತಂದ್ರೆ ಇಂಟ್ಯೂಷನ್. ನಾವು ಮಕ್ಕಳನ್ನ ಟ್ಯೂಷನ್ ಕಳಿಸ್ತೀವಲ್ಲ, ಸೊ ಇಂಟ್ಯೂಷನ್ ಅಲ್ಲಿ ಇನ್ ಪ್ಲಸ್ ಟ್ಯೂಷನ್. ಟ್ಯೂಷನ್ ಒಳಗಡೆ ಇದ್ದಾರೆ, ಆಗ ಟೀಚರ್ ಯಾರು? ಭಗವಂತನೇ ಯಾವಾಗ ನಮ್ಮ ಟೀಚರ್ ಆಗ್ತಾನೋ ಆವಾಗ ನಾವು ಇಂಟ್ಯೂಷನ್ ಬೆಳೆಸ್ಕೊಳ್ತೀವಿ. ಅರ್ಥ ಆಯ್ತಾ? ವಿವೇಚನೆ ಯಾವಾಗ ಬೆಳೆಸ್ಕೊಳ್ತೀವಿ ಅಂತಂದ್ರೆ ಭಗವಂತನೇ ನಮ್ಮ ಟೀಚರ್ ಆಗ್ಬಿಟ್ರೆ ಅವಾಗ ನಮ್ಗೆ ವಿವೇಚನೆ ತನಗೆ ತಾನಾಗೆ ಬರ್ಲಿಕ್ಕೆ ಶುರು ಆಗುತ್ತೆ. ಅದನ್ನ ನಾವು ಇಂಟ್ಯೂಷನ್ ಅಂತ ಕರಿತೀವಿ. ಇಂಟ್ಯೂಷನ್ ಅಂದ್ರೆ ವಿವೇಚನೆ ತಾನೆ. ಕನ್ನಡದವ್ರು ಯಾರಾದ್ರೂ ಹೇಳ್ಬೇಕು, ಅಥವಾ ಬೇರೆ ಏನೋ ಪದ ಇದೆಯಾ ಅಂತ? ಯಾರಿದ್ದೀರಿ ಕನ್ನಡ ಪಂಡಿತರು? ಇಂಟ್ಯೂಷನ್ ಅಂದ್ರೆ ವಿವೇಕನೇ ಅಲ್ಲ ಅಂತ. ವಿವೇಕನೇ. ವಿವೇಕ ವಿವೇಚನೆ ಅಂತ ಎರಡು ಹೇಳ್ತೀವಿ. ಇಂಟ್ಯೂಷನ್ ಯಾವ ಪದ ಬರುತ್ತೆ ಅಂತ ನೋಡಿ ಹೇಳಿ. ಅದ್ ನಮ್ಗೆ ಸ್ಫುರಣೆ ಕೊಟ್ಟು ಒಳಗಡೆಯಿಂದ ಇದು ಬಂದಾಗ ಆ ಮಾತು ಕೇಳಿಸ್ಕೊಳ್ಳುವಂತ ಸ್ಥಿತಿ ಬಂದಾಗ ಅದನ್ನ ಅಂತರ್ವಾಣಿ ಅಂತೀವಿ. ಅಂತರ್ವಾಣಿ ಬೇರೆ, ಅಂತರ್ವಾಣಿ ಅಂದ್ರೆ ಬೇರೆ. ಇನ್ನರ್ ವಾಯ್ಸ್ ಅದು. ಅಂತರ್ವಾಣಿ ಇನ್ನರ್ ವಾಯ್ಸ್. ಅಂತಃಪ್ರಜ್ಞೆ. ಅಂತಃಪ್ರಜ್ಞೆ ಅಂತ ಹೇಳ್ತೀರಾ? ಸೊ ಅಂತಃಪ್ರಜ್ಞೆ ಅಂತ ಬರ್ಬೇಕಾದ್ರೆ ನಿಮಗೆ ಭಗವಂತನ ಜೊತೆಗೆ ನಾವು ಟ್ಯೂಷನ್ ಇದ್ದಾಗ ನೇರವಾಗಿ ಅವನ ಹತ್ರ ಕಲಿಕೆ ಮಾಡ್ಬೇಕಾದ್ರೆ ಭಗವಂತ ನಮ್ಗೆ ಅಂತಃಪ್ರಜ್ಞೆ ಕೊಡ್ತಾನೆ. ನೇರ ಅರಿವು ಅಲ್ಲ, ಅಂತಃಪ್ರಜ್ಞೆ ಅನ್ನೋದು ಸಾಕಷ್ಟು ಹೋಲಿಕೆ ಬರುತ್ತೆ ಪದ ಇಂಟ್ಯೂಷನ್ ಅಂದ್ರೆ. ಬಟ್ ಆ ಬರ್ಬೇಕಾದ್ರೆ ಅಂತಃಪ್ರಜ್ಞೆ ನಮ್ಗೆ ಬರ್ಬೇಕಾದ್ರೆ ನೇರವಾಗಿ ಭಗವಂತನ ಜೊತೆಗೆ ನಾವು ನೇರವಾದಂತ ಸಂಬಂಧವನ್ನು ಏರ್ಪಾಡು ಮಾಡ್ಕೊಂಡಿರ್ಬೇಕು. ಭಗವಂತ ನಮಗೆ ಜೀವನದಲ್ಲಿ ಪಾಠ ಕಲಿಸ್ತಾ ಇರ್ಬೇಕು. ಅಂದ್ರೆ ಆ ಜೀವನದಲ್ಲಿ ಪಾಠ ಕಲಿಸ್ಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅಂತಃಪ್ರಜ್ಞೆನ ಭಗವಂತ ನಮ್ಗೆ ಕೊಟ್ಟಿರ್ಬೇಕು. ಅದನ್ನ ನೋಡ್ಕೊಂಡು ನಾವು ಪಾಠನ ಕಲಿತಾ ಹೋಗ್ತೀವಿ. ಇದನ್ನ ನಾವು ಇಂಟ್ಯೂಷನ್ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ. ಪರೋಕ್ಷ ಜ್ಞಾನ ಅಂತ. ಪರೋಕ್ಷ ಜ್ಞಾನ ಆಗಲ್ಲ. ಅಂತಃಪ್ರಜ್ಞೆ ಕರೆಕ್ಟ್ ಪದ. ಅಂತಃಪ್ರಜ್ಞೆ ಇಸ್ ಕಾಮನ್ ವರ್ಡ್. ಸರಿಯಾಗಿದೆ. ಸರಿ, ರಾಜಶೇಖರ್. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ನಮಸ್ಕಾರ ಸರ್. ಹೇಳ್ರಿ ಸರ್, ನಾವು ಭೌತಿಕ ಜೀವನದಾಗ ಕೆಲವರಲ್ಲಿ ನೆರವು ತಗೊಂಡಾಗ, ಈಗ ಆಧ್ಯಾತ್ಮಿಕ ಜೀವನದಾಗ ನೆರವು ತಗೋದಕ್ಕ ಅದು ಏನು ಶುದ್ಧೀಕರಣ ಅಂತ ಬಾಬೂಜಿಯವರು ಹೇಳಿದಾರಂತ 125 ಪೇಜ್ ನಲ್ಲಿ ಇದೆ. ಸ್ವಲ್ಪ ಅದ್ರದ್ದು ವಿವರಣೆ ಕೊಟ್ರಿ. ಏನ್ ಹೇಳ್ರಿ, ಓದ್ರಿ ಅದನ್ನ. 125ನೇ ಪೇಜ್ ಓದ್ರಿ. ಓದ್ತೀನಿ ಸರ್. ಹೊರಗಿನ ನೆರವು ಇತರರು ಮಾಡಿದ ತಪ್ಪಿನ ಕೇಳಿಸ್ತಾ ಇಲ್ಲ ರೀ. ನೀವು ಓದ್ತಿರೋದು ತುಂಬಾ ಕಟ್ ಆಗಿ ಬರ್ತಾ ಇದೆ. ಜ್ಞಾನದಿಂದ ತಮ್ಮ ಭಾವನೆಗಳು, ಇದು ಅನುಚಿತವಾದ ವರ್ತನೆ. ಲಾಸ್ಟ್ ಪ್ಯಾರಾದಲ್ಲಿ ಇದೆ ಸರ್. ಅದ ಸಣ್ಣದಾಗಿದೆಯಲ್ಲ, ಸಣ್ಣ ಪ್ರಿಂಟ್ ಅಲ್ಲಿ ಇದೆಯಲ್ಲ. ಹೊರಗಿನ ನೆರವು ಆಯ್ತು, ಕೇಳಿಸ್ಕೊಳ್ಳಿ. ಬಾಬೂಜಿಯವರು ಕೇಳಿಸ್ಕೊಳ್ರಿ ಇವಾಗ. ಹೊರಗಿನ ನೆರವು ಇತರರು ಮಾಡಿದ ತಪ್ಪಿನಿಂದಾದ ನೋವಿನ ರೂಪದಲ್ಲಿ ಬರುವುದು. ಇದಕ್ಕೆ ಜನರು ಅಜ್ಞಾನದಿಂದ ತಮ್ಮ ಭಾವನೆಗಳನ್ನು ಸಾಧಾರಣವಾಗಿ ವಿಷಪೂರಿತವಾಗುವಂತೆ ಮಾಡುವರು. ಇದು ಅನುಚಿತವಾದಂಥ ವರ್ತನೆ, ಏಕೆಂದರೆ ಈ ಕಾರ್ಯವು ಶುದ್ಧೀಕರಣಕ್ಕೆ ನೆರವಾಗುವುದಲ್ಲದೆ
ವಾಸ್ತವವಾಗಿ ನಿಮ್ಮನ್ನು ಒಂದು ರೀತಿಯ ಹಂಗಿಗೆ ಒಳಪಡಿಸುವಂತೆ ಮಾಡುವುದು. ಹೀಗಿರುವಾಗ ಹೊರಗಿನ ಒಂದು ಕರ್ತೃವಿನ ಮೂಲಕ ಮಾಡಿದ ಕೆಲಸವು ಅದು ಏನೇ ಆಗಿರಲಿ ಒಬ್ಬ ಒಳ್ಳೆಯ ಮಿತ್ರನು ಮಾಡಿದ ಸಹಾಯವೆಂದು ಪರಿಗಣಿಸಬೇಕು. ಇದು ನಿಮಗೆ ಒಂದು ಮ್ಯಾಕ್ಸಿಮ್ ಅಲ್ಲಿ ಬರುತ್ತೆ. 10 ನಿಯಮಗಳಿದೆಯಲ್ಲ, 10 ನಿಯಮದಲ್ಲಿ ಇದು ಬರುತ್ತೆ. ಅದಕ್ಕೆ ಇವಾಗ ತಾನೇ ಹಿಂದಿನ ತರಗತಿಯಲ್ಲಿ ಹೇಳ್ತಾ ಇದ್ವಿ, ನಾವು ಬ್ರಹ್ಮಾಂಡ ಮಣ್ಣದ ಸ್ತರದಿಂದ ನಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಅನುಭವನ ನೋಡೋದು ಬೇರೆ ರೀತಿ, ನಾವು ಪಿಂಡ ಪ್ರದೇಶದಲ್ಲಿ ಇಟ್ಕೊಂಡು ನಮ್ಮ ಜೀವನನ ನೋಡ್ತಕ್ಕಂಥದ್ದು ಬೇರೆ ರೀತಿ. ಬಾಬೂಜಿಯವರು 10 ನಿಯಮ ಬರೆದಾಗ ಬ್ರಹ್ಮಾಂಡ ಸ್ತರ ಅಥವಾ ಅದಕ್ಕಿಂತ ಉನ್ನತವಾದಂತ ಪ್ರಜ್ಞಾನದ ಸ್ತರದಿಂದ ಬರೆದಿದ್ದೀನಿ ಅಂತ ಹೇಳಿದ್ದಾರೆ. ಅತ್ಯುನ್ನತವಾದಂತ ಪ್ರಜ್ಞಾನದ ಸ್ತರದಿಂದ ಮನುಷ್ಯ ಹೇಗೆ ಜೀವನ ಮಾಡಬೇಕು ಅನ್ನೋದನ್ನ ದೃಷ್ಟಿ ಇಟ್ಕೊಂಡು 10 ನಿಯಮನ ಬರೆದಿದ್ದಾರೆ. ಆದರೆ ನಾವು ಪಿಂಡ ಪ್ರದೇಶದಲ್ಲಿ ಇದ್ದಾಗ ಅದನ್ನ ನೋಡ್ತಕ್ಕಂಥ ಭಾವನೆ ಇದೆಯಲ್ಲ, ಅದು ಉಲ್ಟಾ. ಸೊ ಇದು ನೀವು ಮ್ಯಾಕ್ಸಿಮಮ್ ಓದ್ಬೇಕಾದ್ರೆ ನಿಮಗೆ ಚರ್ಚೆಗೆ ಬರುತ್ತೆ, ಚಿಂತೆ ಮಾಡಬೇಡಿ. ಬಟ್ ನಾವು ಜೀವನದಲ್ಲಿ ಆಗ್ತಕ್ಕಂಥ ನೋವಿನ ಸನ್ನಿವೇಶಗಳನ್ನ ಯಾವ ರೀತಿ ನಿಭಾಯಿಸಿದ್ರೆ ನಮಗೆ ಆಧ್ಯಾತ್ಮಿಕವಾಗಿ ಪ್ರಯಾಣ ಆಗತ್ತೆ ಅಥವಾ ಸಹಾಯ ಆಗತ್ತೆ ಅನ್ನೋದನ್ನ ಬರೆದಿದ್ದಾರೆ. ಸಾಮಾನ್ಯವಾಗಿ ಯಾರಾದ್ರೂ ನಮಗೆ ಖುಷಿ ಕೊಡುವಂತ ಕೆಲಸ ಮಾಡ್ತು ಅಂತಂದ್ರೆ ನಾವು ಅವ್ರಿಗೆ ಹತ್ರ ಆಗ್ತೀವಿ, ಅವ್ರಿಗೆ ಭೇಷ್ ಅಂತ ಹೇಳ್ತೀವಿ. ಯಾರಾದ್ರೂ ನೋವು ಕೊಡ್ತು ಅಂತಂದ್ರೆ ಅವ್ರು ನಮ್ಗೇನೋ ತೊಂದರೆ ಮಾಡ್ತೀವಿ ಅಂತ ಅವರಿಂದ ದೂರ ಆಗ್ತೀವಿ ಅಲ್ವಾ? ಅಂದ್ರೆ ನಾವು ಅವ್ರನ್ನ ನಿಭಾಯಿಸುವಂತ ರೀತಿ ಸಮನಾಗಿಲ್ಲ. ಒಬ್ಬರಿಂದ ದೂರ ಆಗ್ತೀವಿ, ಒಬ್ಬರ ಹತ್ರ ಆಗ್ತೀವಿ. ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಎಷ್ಟೋ ಸತಿ ನಮಗೆ ಅರಿವಿಲ್ದಿರ ಯಾರಾದ್ರೂ ನಮಗೆ ತೊಂದರೆ ಮಾಡಿದಾಗ ಅದು ಸರಿಯಾದಂತ ರೀತಿಯಲ್ಲಿ ನಾವು ನಿಭಾಯಿಸಿದ್ರೆ, ಪ್ರಜ್ಞಾನದ ದೃಷ್ಟಿನಲ್ಲಿ ನೋಡಿದಾಗ ಯಾಕೆ ಅವ್ರು ತೊಂದರೆ ಮಾಡ್ತಿದ್ದಾರೆ ಅಂದ್ರೆ ನಮಗೆ ಯಾವುದೋ ಸಂಸ್ಕಾರ ಖಾಲಿ ಆಗುವಂಥದ್ದಿತ್ತು, ಹಾಗಾಗಿ ಅವ್ರು ನಮ್ಗೆ ತೊಂದರೆ ಮಾಡ್ತಿದ್ರು. ಅವ್ರು ಗೊತ್ತಿದ್ದು ತೊಂದರೆ ಮಾಡ್ಬೋದು, ಗೊತ್ತಿಲ್ಲದೇನೂ ತೊಂದರೆ ಮಾಡ್ಬೋದು. ದಾರಿಯಲ್ಲಿ ಹೋಗ್ತಾ ಇದ್ದೀರಾ, ಗಾಡಿಯಲ್ಲಿ ಹೋಗ್ತಾ ಇದ್ದೀರಾ ಅಂತ ಇಟ್ಕೊಳ್ರಿ, ನಿಮಗೆ ಗೊತ್ತಿಲ್ದಿರ ಆಕ್ಸಿಡೆಂಟ್ ಆಗುತ್ತೆ. ನೀವೇ ಆಕ್ಸಿಡೆಂಟ್ ಮಾಡ್ಬೇಕಂತ ಮಾಡ್ಲಿಲ್ಲ, ಆದ್ರೆ ಆಕ್ಸಿಡೆಂಟ್ ಆಯ್ತು. ಈಗ ಆಕ್ಸಿಡೆಂಟ್ ಆದ್ಮೇಲೆ ಆ ವ್ಯಕ್ತಿನ ಬೈಬೋದು, ಆ ವ್ಯಕ್ತಿನ ತೆಗಳ್ಬೋದು, ಆ ವ್ಯಕ್ತಿ ಜೊತೆ ಜಗಳ ಆಡ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು. ಹಾಗೆ ಮಾಡಿದಾಗ ನಿಮ್ಗೆ ಏನಾಗ್ತಾ ಇದೆ, ಈಗ ನೀವು ಉದ್ದೇಶಪೂರ್ವಕವಾಗಿ ಮಾಡಿಲ್ದೇ ಇದ್ರೂ ಸಹ ಅವ್ರು ಯಾರು ಆಕ್ಸಿಡೆಂಟ್ ಆಯ್ತು ಅವ್ರು ಅದನ್ನು ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂತಂದ್ರೆ ಈಗ ದೇಹಕ್ಕೆ ಏನೋ ತೊಂದರೆ ಆಯ್ತು, ಅದು ನಿಸರ್ಗ ಮಾಡಿರ್ತಕ್ಕಂಥ ಕೆಲಸ. ಈಗ ನಾವು ಅದನ್ನು ಸರಿಯಾಗಿ ನಿಭಾಯಿಸ್ತೀರಾ, ಅವ್ರ ಜೊತೆ ಜಗಳ ಆಡಿ ಅವ್ರ ಜೊತೆ ನಾವು ಮನಸ್ತಾಪ ಮಾಡಿಕೊಂಡು ಮನಸ್ಸನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ ಅಲ್ವಾ? ಸೊ ಅದೇ ಸಪೋಸ್ ಆಕ್ಸಿಡೆಂಟ್ ಆಯ್ತು, ಅದೇ ಪರಿಸ್ಥಿತಿಯನ್ನು ತಗೋಬೋಣ. ಆಕ್ಸಿಡೆಂಟ್ ಆದ್ಮೇಲೆ ನೀವು ಮಾಡಿಲ್ದಿರೋದೇ ಅದು, ಅಂದ್ರೆ ನೀವು ಉದ್ದೇಶಪೂರ್ವಕ ಮಾಡಿಲ್ಲ ಅಂತ ಗೊತ್ತಾಯ್ತು. ಉದ್ದೇಶಪೂರ್ವಕ ಮಾಡದೇ ಇದ್ರೆ ನಾವು ಆಕ್ಸಿಡೆಂಟ್ ಅಂತ ಕರೆಯೋದು ಅಲ್ವಾ? ಅದನ್ನು ಒಪ್ಕೊಂಡವರು, ನೀವು ಉದ್ದೇಶಪೂರ್ವಕ ಮಾಡಲಿಲ್ಲ, ಏನೋ ಆಗೋಯ್ತು, ತೊಂದರೆ ಇಲ್ಲ, ಚಿಂತೆ ಮಾಡ್ಬಿಡಿ ಇದ್ರ ಬಗ್ಗೆ, ಇದನ್ನ ಇಲ್ಲೇ ಬಿಡೋಣ ಅಂತ ಹೇಳಿ ಮುಂದಕ್ಕೆ ಹೋಯ್ತು ಅಂತಂದ್ರೆ ಅವ್ರು ಸರಿಯಾದಂತ ರೀತಿಯಲ್ಲಿ ನಿಭಾಯಿಸಿರ್ತಾರೆ. ಅವ್ರೇನ್ ನೀವು ತಪ್ಪು ಮಾಡಿದ್ರು ಕೂಡ ನಿಮ್ಮನ್ನು ಕ್ಷಮಿಸಿರ್ತಾರಲ್ಲ, ಆ ಕ್ಷಮೆ ನಿಮ್ಮನ್ನು ಮಾಡೋದ್ರಿಂದ ಅವ್ರ ಹೃದಯ ವಿಶಾಲವಾಗಿರುತ್ತೆ, ಅವ್ರ ಪ್ರಜ್ಞೆ ವಿಸ್ತಾರವಾಗಿರುತ್ತೆ. ಅದು ಅವ್ರಿಗೆ ಆಗ್ತಕ್ಕಂಥ ಲಾಭ. ಅದೇ ಅವ್ರು ನಿಮ್ ಜೊತೆ ಜಗಳ ಆಡಿ ನೀವು ಹಿಂಗ್ ಮಾಡಿದ್ರಿ ಅಂತ ದೂಷಣೆ ಮಾಡ್ಕೊಂಡು ಜಗಳ ಆಡ್ಕೊಂಡು ಮನಸ್ತಾಪ ಮಾಡ್ಕೊಂಡಾಗ ಏನಾಗುತ್ತೆ, ಪ್ರಜ್ಞೆ ವಿಸ್ತಾರ ಆಗೋ ಬದಲಿಗೆ ಅದು ಸೀಮಿತ ಆಗ್ಬಿಡುತ್ತೆ. ಸೀಮಿತ ಆಗೋದಲ್ದಿರ ಮನಸ್ಸು ಭಾರವಾಗುತ್ತೆ, ಹೃದಯ ಭಾರವಾಗುತ್ತೆ. ಕಾಲಕ್ರಮೇಣದಲ್ಲಿ ಅದು ಒಂದು ಸಂಸ್ಕಾರ ಆಗಿ ಮಾರ್ಪಾಡಾಗಿ ಮತ್ತೆ ಒಳಗಡೆ ಕುತ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಎಷ್ಟು ದಿವಸ ಆದ್ರೂ ನಿಮ್ಮನ್ನೇ ನೆನೆಸ್ಕೊಳ್ತಾ ಇದ್ದಾರೆ. ಅವತ್ತು ಒಂದ್ ದಿವಸ ನಾನು ಸುಮ್ಮನೆ ಬರ್ತಿದ್ದೆ, ಇವ್ರೇನೋ ನಂಗೆ ಹಿಂಗ್ ಮಾಡ್ಬಿಟ್ರು, ಅದು ಮಾಡಿದಾಗಿಂದ ನನ್ನ ಜೀವನದಲ್ಲಿ ಹಿಂಗೆಲ್ಲ ತೊಂದರೆ ಆಗಿದೆ ಅಂತ ನೆನೆಸಿ 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 ಅವ್ರು ಅದನ್ನೇ ಬೆಳೆಸ್ಕೊಳ್ತಾ ಹೋಗ್ತಾರೆ. ಅಂದ್ರೆ ನೋಡಿ, ಸರಿಯಾದಂತ ರೀತಿಯಲ್ಲಿ ನಿಭಾಯಿಸಿದ್ರೆ ನೀವು ಕ್ಷಮಾಗುಣ ಬೆಳೆಸ್ಕೊಳ್ತಾ ಇದ್ದೀರಿ, ಪ್ರಜ್ಞೆ ವಿಸ್ತಾರ ಮಾಡ್ಕೊಳ್ತೀರಿ, ಹೃದಯ ಮನಸ್ಸು ಹಗುರ ಇಟ್ಕೊಳ್ತೀರಿ. ಅದೇ ಸರಿಯಾದಂತ ರೀತಿಯಲ್ಲಿ ನಿಭಾಯಿಸಿಲ್ಲ ಅಂತಂದ್ರೆ ನೀವು ಅದೇ ಸನ್ನಿವೇಶದಲ್ಲಿ ಮನಸ್ಸು ಹೃದಯ ಭಾರ ಮಾಡ್ಕೊಳ್ತಾ ಇದ್ದೀರಿ, ಪ್ರಜ್ಞೆನ ಸೀಮಿತಗೊಳಿಸ್ಕೊಳ್ತಾ ಇದ್ದೀರಿ, ನಿಮ್ಮ ಆಧ್ಯಾತ್ಮಿಕ ಪ್ರಯಾಣನ ಕುಂಠಿತ ಮಾಡ್ಕೊಳ್ತಾ ಇದ್ದೀರಿ. ಸೊ ಸಾಮಾನ್ಯವಾಗಿ ನಾವು ಎದುರಿಸ್ತಕ್ಕಂಥ ಕಷ್ಟದ ಸನ್ನಿವೇಶಗಳಲ್ಲಿ ನಾವು ಕ್ಷಮಾಗುಣ ತೋರಿಸ್ಲಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ಅದಕ್ಕಿಂತ ಹೆಚ್ಚು ವೇಗವಾಗಿ ಆಧ್ಯಾತ್ಮಿಕ ವರ್ಧಕ ಇನ್ನೊಂದಿಲ್ಲ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಿದ್ದೀನಿ. ಒಂದು ಆಕ್ಸಿಡೆಂಟ್ ಆಯ್ತು, ಇದು ಯಾವ್ದು ಬೇಕಾದ್ರೆ ಆಗ್ಬೋದು. ಯಾರೋ ನಿಮಗೆ ವಿನಾಕಾರಣ ಬೈದ್ರು, ನೀವು ಚೆನ್ನಾಗಿ ಪ್ರಾಜೆಕ್ಟ್ ಕೆಲಸ ಮಾಡಿದ್ದೀರಾ, ಹಗಲು ರಾತ್ರಿ ಇದ್ದರೆ ಕೆಲಸ ಮಾಡಿದ್ದೀರಾ, ಕೆಲಸ ಮಾಡಿ ಹೋಗಿ ನಿಮ್ಮ ಬಾಸಿಗೆ ಒಪ್ಪಿಸ್ತೀರಾ, ಅವರು ನಿಮಗೆ ಹೊಗಳೋ ಬದಲಿಗೆ ತೆರೆಗೆ ಬೈದ್ರು, ಏನು ಪ್ರಯೋಜನ ಇಲ್ಲ, ಏನು ಕೆಲಸ ಮಾಡಿಲ್ಲ ಅಂತ ಬೈದ್ರು ಅಂತ ಇಟ್ಕೊಳ್ರಿ. ಏನ್ ಮಾಡ್ತೀರಾ? ಅಲ್ಲೂ ಅದೇ ಪರಿಸ್ಥಿತಿ, ಜಗಳ ಆಡ್ತಾ ಕೂತಿರ್ತೀರ. ಜಗಳ ಆಡಿದ್ರೆ ನೀವು ಯಾವಾಗಲೇ ಜಗಳ ಆಡಿದ್ರು ಕೂಡ ಇಷ್ಟ ಆಗುತ್ತೆ.
ನಿಮ್ಮ ಮನಸ್ಸು ಭಾರ ಆಗುತ್ತೆ, ಹೃದಯ ಭಾರ ಆಗುತ್ತೆ, ನಿಮ್ಮ ಪ್ರಜ್ಞೆ ಸೀಮಿತವಾಗುತ್ತೆ, ನಿಮ್ಮ ಆಧ್ಯಾತ್ಮಿಕ ಪ್ರಯಾಣ ಕುಂಠಿತವಾಗುತ್ತೆ. ಎಲ್ಲರೂ ಜಗಳ ಆಡಿ, ಇಟ್ ಡಸಂಟ್ ಮ್ಯಾಟರ್. ನೀವು ತಪ್ಪು ಮಾಡಿರಿ ಮಾಡದಿರಿ, ಬಟ್ ಅದರ ಪರಿಣಾಮ ಇಷ್ಟೇ ಆಗ. ಅದೇ ನಿಮ್ಮ ಬಾಸ್ ನಿಮಗೆ ಆವಾಗ ನಿಮಗೆ ಅದನ್ನ ರೆಕಗ್ನೈಸ್ ಮಾಡಲಿಲ್ಲ ಅಂತ ಇಟ್ಕೊಬೇಡ, ಅದನ್ನ ಗಣನೆಗೆ ತಗೊಳ್ಳಿಲ್ಲ, ಆಯ್ತು ಅಂತ ಒಪ್ಕೊಂಡು ನೀವು ಬಂದು ಅದನ್ನ ಮನಸ್ಸಿಗೆ ಜಾಸ್ತಿ ಹಚ್ಕೊಳ್ತೀರಾ, ನಿಮ್ಮ ಕೆಲಸ ನೀವು ಮಾಡಿದರೆ ಇನ್ನು ಭಗವಂತನಿಗೆ ಬಿಟ್ಟಿದ್ದು ಅಂತ ಸುಮ್ಮನೆ ಇದ್ರಿ ಅಂತ ಇಟ್ಕೊಳ್ರಿ. ಅವಾಗ ಏನಾಗುತ್ತೆ, ಮನಸ್ಸು ಹೃದಯ ಹಗುರವಾಗಿರುತ್ತೆ, ನಿಮ್ಮ ಪ್ರಜ್ಞೆ ವಿಸ್ತಾರ ಆಗ್ಲಿಕ್ಕೆ ಅವಕಾಶ ಆಗುತ್ತೆ. ಮುಂದೊಂದು ದಿವಸ ಬಾಸು ನನ್ನ ಕೆಲಸ ಮಾಡ್ತಕ್ಕಂಥ ವಿಧಾನ ಕಾರ್ಯವೈಖರಿ ಏನಿದೆ ಅದನ್ನ ಯಾವತ್ತೋ ಒಂದು ದಿವಸ ಅದನ್ನ ಗಣನೆಗೆ ತಗೊಂಡು ಅದು ನಮಗೆ ಮುಂದಕ್ಕೆ ಬೆಳೆಯಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋದಕ್ಕೆ ಅದೊಂದು ಆಸ್ಪದನಾರು ಇರುತ್ತೆ. ನೀವು ಬಾಸ್ ಎದುರು ಜಗಳ ಆಡಿದ್ರಿ ಅಂತ ಇಟ್ಕೊಳ್ರಿ, ನೀವು ಬೆಳಿಲಿಕ್ಕೆ ಆಸ್ಪದನೇ ಇರಲ್ವಾ, ಮುಂದಕ್ಕೆ ಅವ್ರು ಕೊಡಬೇಕಂತಿದ್ರು ಕೊಡಲ್ಲ, ಯಾಕಂದ್ರೆ ಜಗಳ ಆಗ್ಬಿಟ್ಟಿದ್ರಿ ಅಲ್ವಾ. ನಿಮ್ಮ ವಿಸ್ತಾರಕ್ಕೆ ನೀವೇ ಕಡಿವಾಣ ಹಾಕೊಂಡಂಗೆ ಆಯ್ತು. ಯಾಕಪ್ಪ ಮಾಡ್ಬೇಕದನ್ನ? ನಿರಾಶೆ ಆಯ್ತು, ಆದ್ರೆ ಆ ನಿರಾಶೆನ ಸರಿಯಾದಂತ ರೀತಿಯಲ್ಲಿ ನಿಭಾಯಿಸಕ್ ಬಿಡಬೇಕು. ಇದೇ ಆಧ್ಯಾತ್ಮಿಕ ಜೀವನ ಅಂದ್ರೆ. ಅರ್ಥ ಆಯ್ತು? ಸರಿ ಕಣ್ರಿ. ಮಲ್ಲಿಕಾರ್ಜುನ್ ಬ್ರದರ್ ನಮಸ್ತೆ. ನಮಸ್ತೆಪ್ಪ. ಬ್ರದರ್ ಪೇಜ್ ನಂಬರ್ 142. ಹೃದಯವು ಈಗಾಗಲೇ ಪೂರ್ಣ ತೃಪ್ತಿಯಿಂದ ಇರುವುದಾದಲ್ಲಿ ಸ್ವರ್ಗವು ಇನ್ನಾವ ತೃಪ್ತಿಯಿಂದ ತಂದಿತ್ತು. ಯೌಗಿಕ ಪರಿಭಾಷೆಯಲ್ಲಿ ಹೇಳೋದಾದರೆ ಸಂಪೂರ್ಣ ತೃಪ್ತಿಯು ಈ ಸ್ಥಿತಿಯನ್ನು ಉಪರತಿ ಎಂದು ಕರೆಯುತ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತಿರ್ಬೋದು. ಉಪರತಿ. ಉಪರತಿ ಮತ್ತು ವೈರಾಗ್ಯ ಎರಡು ಒಂದಕ್ಕೊಂದು ಸಂಬಂಧ ಇರತಕ್ಕಂಥ ಪದಗಳು. ವೈರಾಗ್ಯದಲ್ಲಿ ನಾವು ಯಾವುದೇ ಒಂದು ಹೊಸ ವಸ್ತುಗಳಿರುತ್ತಲ್ವಾ, ಆ ವಸ್ತುಗಳ ಬಗ್ಗೆ ನಮ್ಗೆ ಅವರ್ಜನ್ ಬರುತ್ತೆ. ಒಂಥರ ಏನಂತೀರ ಅವರ್ಜನ್ ಅಂದ್ರೆ ಏನಂತೀರ ಇಂಗ್ಲಿಷ್ ನಲ್ಲಿ, ಹಿಂದಿ, ಕನ್ನಡದಲ್ಲಿ ನೋಡ್ರಿ ಯಾರಾದ್ರು ಅವರ್ಜನ್ಗೆ ಏನಂತ ನೋಡ್ರಿ. ನಿರಾಸಕ್ತಿ. ವಾಕರ್ಕೆ ಬರೋದು ಬ್ರದರ್. ವಾಕರಿಕೆ. ನಿರಾಸಕ್ತಿ ಬೇರೆ, ವಾಕರಿಕೆ ಬೇರೆ. ಅವರ್ಜನ್ ಅಂದ್ರೆ ವಾಕರಿಕೆ, ಸರಿನಾ? ಇದು ವೈರಾಗ್ಯ. ವೈರಾಗ್ಯದ ಉಪರತಿಯ ಮೊದಲ ಸ್ಥಿತಿ ವೈರಾಗ್ಯ. ಉಪರತಿಯ ಮೊದಲ ಸ್ಥಿತಿನಲ್ಲಿ ನಮಗೆ ಜಗತ್ತಿನ ವಸ್ತುಗಳ ಬಗ್ಗೆ ನಮಗೆ ನಿರಾಸಕ್ತಿ ಅಥವಾ ವಾಕರಿಕೆ ಬರುತ್ತೆ. ಅದರಲ್ಲಿ ಎರಡು ತರ. ಮೊದಲನೇದರಲ್ಲಿ ನಿರಾಸಕ್ತಿ ಬರುತ್ತೆ, ಕಾಲಕ್ರಮೇಣದಲ್ಲಿ ಅದ್ರ ಬಗ್ಗೆ ವಾಕರಿಕೆ ಬರುತ್ತೆ. ಆದರೆ ನಾವು ಉಪರತಿನಲ್ಲಿ ನೆಲೆ ನಿಂತಾಗ ನಮಗೆ ಜಗತ್ತಿನ ವಸ್ತುಗಳು ಹೇಗಿದೆಯೋ ಹಾಗೆ ಕಾಣುತ್ತೆ. ಅದ್ರ ಬಗ್ಗೆ ಆಕರ್ಷಣೆನೂ ಇರಲ್ಲ, ಅದ್ರ ಬಗ್ಗೆ ವಾಕರಿಕೆನೂ ಇಲ್ಲ. ಇದು ವೈರಾಗ್ಯದ ಉನ್ನತವಾದಂತ ಸ್ಥಿತಿ, ಉಪರತಿ. ಅರ್ಥ ಆಯ್ತಾ? ಸೊ ಯಾವಾಗ ನಾವು ಸ್ವರ್ಗಕ್ಕೆ ಹೋದ್ರೆ ಏನಾಗುತ್ತೆ ಅಂತ ಅನ್ಕೊಂಡಿದ್ದೀರಾ? ಸ್ವರ್ಗದಲ್ಲಿ ನಮಗೆ ಉಪರತಿನ ಆಗ್ಬೇಕಾಗಿರೋದು. ಯಾವುದ್ರ ವಿಚಾರಕ್ಕೂ ನಮಗೆ ಆಕರ್ಷಣೆನೂ ಇಲ್ಲ, ನಿರಾಕರ್ಷಣೆನೂ ಇಲ್ಲ, ಅಥವಾ ವಾಕರಿಕೆನೂ ಇಲ್ಲ. ಎರಡೂ ಇಲ್ಲದೆ ಇರತಕ್ಕಂಥ ಸ್ಥಿತಿನ ನಾವು ಸ್ವರ್ಗ ಅಂತ ಕರಿತೀವಿ. ಯಾವಾಗ ಎರಡೂ ಇರಲ್ವೋ ನಾವು ಸದಾ ಆನಂದವಾಗಿರ್ತೀವಿ. ಸಂಪೂರ್ಣ ತೃಪ್ತಿ ಬಂದ್ಬಿಡ್ತು ಅಂತಂದ್ರೆ ನಾವು ಯಾವಾಗಲೂ ಆನಂದವಾಗಿರ್ತೀವಿ. ಸಂಪೂರ್ಣ ತೃಪ್ತಿ ಇದ್ದಾಗ ಯಾವುದರ ಕೊರತೆಯೂ ಮನಸ್ಸಿನಲ್ಲಿ ಇಲ್ಲದೆ ಇದ್ದಾಗ ಅದನ್ನೇ ನಾವು ಸ್ವರ್ಗ ಸ್ಥಿತಿ ಅಂತ ಹೇಳೋದು. ಯಾವುದರ ಕೊರತೆಯೂ ಇಲ್ದಿರತಕ್ಕಂಥ ಸ್ಥಿತಿನ ನಾವು ಸ್ವರ್ಗ ಸ್ಥಿತಿ ಅಂತ ಹೇಳ್ತೀವಿ. ಉಪರತಿ ಬಂದಾಗ ಅದೇ ಆಗುತ್ತೆ. ಸಂಪೂರ್ಣವಾದಂಥ ತೃಪ್ತಿ ನಮ್ಮ ಹೃದಯದಲ್ಲಿ ನೆಲೆ ನಿಲ್ಲತ್ತೆ. ಇದು ಷಟ್ ಸಂಪತ್ತಿಗಳಲ್ಲಿ ಒಂದು. ಸಾಧನ ಚತುಷ್ಟಯ ಅಂತ ನಾವು ಓದ್ತೀವಿ ಬಾಬೂಜಿಯವ್ರ ಕಂಪ್ಲೀಟ್ ವರ್ಕ್ಸ್ ಅಲ್ಲಿ. ಸಾಧನ ಚತುಷ್ಟಯದಲ್ಲಿ 4 ಸ್ತರ ಉಂಟು: ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ, ಮುಮುಕ್ಷತ್ವ ಅಂತ. 4: ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ. ಷಟ್ ಸಂಪತ್ತಿ ಅಂದ್ರೆ 6 ಸಂಪತ್ತಿಗಳು. ಷಟ್ ಅಂದ್ರೆ 6 ಸಂಪತ್ತಿಗಳು. ಮತ್ತೆ 4ನೇದು ಮುಮುಕ್ಷತ್ವ. ಈ 6 ಸಂಪತ್ತಿಗಳಲ್ಲಿ ಉಪರತಿ ಅನ್ನೋದು ಒಂದು. ಉಪರತಿಗೂ ಮತ್ತೆ ವೈರಾಗ್ಯಕ್ಕೂ ಸಂಬಂಧ ಉಂಟು. ವೈರಾಗ್ಯ ಅಂದ್ರೆ ಯಾವುದೋ ಒಂದು ವಸ್ತುನ ನಾವು ಹಿಂಜರಿಕೆಯಿಂದ ನೋಡ್ತಕ್ಕಂಥದ್ದು, ಅಂದ್ರೆ ನಿರಾಸಕ್ತಿಯಿಂದ ನೋಡೋದು ಅಥವಾ ವಾಕರಿಕೆಯಿಂದ ನೋಡ್ತಕ್ಕಂಥದ್ದು. ವಾಕರಿಕೆನೂ ಇಲ್ಲ, ಆಕರ್ಷಣೆನೂ ಇಲ್ಲ, ಎರಡೂ ಇಲ್ಲ. ತಟಸ್ಥವಾದಂಥ ರೀತಿಯಲ್ಲಿ ನಾವು ಜಗತ್ತನ್ನ ನೋಡ್ಲಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ನೀವು ಉಪರತಿಯ ಸ್ಥಿತಿಯಲ್ಲಿ ನೆಲೆಯಾಗಿದ್ದೀರಾ ಅಂತ. ಈ ಸಾಧನ ಚತುಷ್ಟಯ ಇದೆಯಲ್ಲ, ನಾವು ಒಂದರಿಂದ ಒಂದಕ್ಕೆ ಬೆಳೀತಾ ಹೋಗ್ತೀವಿ. ಮೊದಲು ವಿವೇಕ ಬರುತ್ತೆ, ವಿವೇಕದಿಂದ ನಾವು ವೈರಾಗ್ಯ ಬೆಳೆಸ್ಕೊಳ್ತೀವಿ, ವೈರಾಗ್ಯದಿಂದ ನಾವು ಷಟ್ ಸಂಪತ್ತಿ ಬೆಳೆಸ್ಕೊಳ್ತೀವಿ, ಷಟ್ ಸಂಪತ್ತಿಯಿಂದ ಮುಂದಕ್ಕೆ ನಾವು ಮುಮುಕ್ಷತ್ವ ಬೆಳೆಸ್ಕೊಳ್ತೀವಿ. ಒಂದು ಸ್ತರದಿಂದ ಮತ್ತೊಂದು ಸ್ತರಕ್ಕೆ ಬೆಳೀತಾ ಹೋಗುತ್ತೆ. ಅದನ್ನು ಸಾಧನ ಚತುಷ್ಟಯ ಅಂತ ಹೇಳ್ತೀವಿ.
ಸೊ ನಾವು ಮುಮುಕ್ಷತ್ವಕ್ಕೆ ಹೋಗ್ಬೇಕಂತಂದ್ರೆ, ಅಂದ್ರೆ ನಮಗೆ ಮೋಕ್ಷಕ್ಕೆ ಹೋಗ್ಬೇಕಂತಂದ್ರೆ, ನಾವು ಈ ಸಾಧನ ಚತುಷ್ಟಯದ ಅನುಷ್ಠಾನ ಮಾಡಿದ್ರೆ ನಾವು ಮೋಕ್ಷಕ್ಕೆ ಹೋಗ್ತೀವಿ ಅಂತ. ಅದು ನಮ್ಮ ಅನಾದಿ ಕಾಲದಿಂದ ನಮಗೆ ಬಂದಿರತಕ್ಕಂಥ ಒಂದು ಮಾರ್ಗ. ಸೊ ಬಾಬೂಜಿ ಅವರು ಆ ಪುಸ್ತಕದಲ್ಲಿ ಓದ್ಬೇಕಾದ್ರೆ ನಿಮಗೆ ಈ ಸಾಧನ ಚತುಷ್ಟಯಕ್ಕೂ ನಮ್ಮ ಸಹಜ ಮಾರ್ಗ ಪದ್ಧತಿಯ ಸಾಧನೆಗೂ ಇರ್ತಕ್ಕಂಥ ಸಾಮ್ಯತೆನ ಅವರು ವಿವರಣವಾಗಿ ಹೇಳ್ತಾರೆ. ಸರಿನಾ? ನಾವು ಸರಿಯಾಗಿ ಕ್ಲೀನಿಂಗ್ ಮಾಡ್ಕೊಂಡಿದ್ದಾಯ್ತು ಅಂತಂದ್ರೆ ವೈರಾಗ್ಯವನ್ನು ಮೀರಿ ಹೋಗಿ ಎಲ್ಲ ವಸ್ತುಗಳ ಬಗ್ಗೆ ನಮ್ಗೆ ಆಕರ್ಷಣೆ ಆಗ್ಲಿ ಅಥವಾ ನಿರಾಕರ್ಷಣೆ ಅಥವಾ ವಾಕರಿಕೆ ಆಗ್ಲಿ ಹೊರಟೋಗುತ್ತೆ. ವಸ್ತುಗಳನ್ನ ಇದ್ದದ್ದನ್ನ ಇದ್ದ ಹಾಗೆ ನೋಡ್ತೀವಿ. ಅದು ಉಪರತಿಯ ಸ್ಥಿತಿ. ಆ ಉಪರತಿಯ ಸ್ಥಿತಿ ಹೇಗೆ ಬರುತ್ತೆ? ನಾವು ಕ್ಲೀನ್ ಮಾಡ್ಕೊಂಡಾಗ, ಶುದ್ಧೀಕರಣ ಮಾಡ್ಕೊಂಡಾಗ ಚೆನ್ನಾಗಿ ನಮಗೆ ಇದ್ದಿದ್ದು ಇದ್ದ ಹಾಗೆ ಇರುತ್ತೆ. ಆವಾಗ ಉಪರತಿಯ ಸ್ಥಿತಿ ಬಂದಿದೆ ಅಂತ ಹೇಳ್ತೀವಿ ನಾವು. ಸರಿನಾ? ಧ್ಯಾನದಿಂದ ಉಪರತಿಯ ಸ್ಥಿತಿ ಬರಲ್ಲ. ಉಪರತಿಯ ಸ್ಥಿತಿ ಬರಬೇಕಾದ್ರೆ ನಿಮಗೆ ಕ್ಲೀನಿಂಗ್ ಮಾಡ್ಕೋಬೇಕು. ಸರಿ ಬ್ರದರ್, ಓಕೆ ಬ್ರದರ್. ಸೊ ಇನ್ನೂ ಇದರ ಬಗ್ಗೆ ಸ್ವಲ್ಪ ವಿವರಣೆ ಬರುತ್ತೆ. ನಾವು ಬಾಬೂಜಿಯವರ ಆ ಒಂದು ಚಾಪ್ಟರ್ ಏನಿದೆ ಅದನ್ನ ಓದ್ಬೇಕಾದ್ರೆ ಇನ್ನೂ ಸಾಕಷ್ಟು ವಿವರಣೆ ಬರುತ್ತೆ. ಅವಾಗ ಮತ್ತಷ್ಟು ಮಾತಾಡೋಣ. ಇವಾಗ ಇಷ್ಟು Okay. ತಿಳ್ಕೊಂಡ್ರೆ ಸಾಕು. ಓಕೆ ವಿವೇಕಕ್ಕೂ ಬ್ರದರ್. ಉಪರತಿಗೂ ಇರತಕ್ಕಂಥ ಸಂಬಂಧ, ಉಪರತಿಗೂ ಶುದ್ಧೀಕರಣಕ್ಕೂ ಇರತಕ್ಕಂಥ ಸಂಬಂಧ, ಎಷ್ಟನ್ನು ತಿಳ್ಕೊಂಡ್ರೆ ಸಾಕು ಇವಾಗ. ಸರಿನಾ? ಓಕೆ ಓಕೆ ಬ್ರದರ್, ಥ್ಯಾಂಕ್ ಯು. ಅನಸೂಯ ಅವರು ಮತ್ತೆ ಕೈ ಎತ್ತಿದ್ರನ್ರಿ. ಹಾ ಬ್ರದರ್, ಪೇಜ್ ನಂಬರ್ 176 ಬ್ರದರ್. ಭೌತಿಕ ಶರೀರ, ಗುರುಗಳ ಭೌತಿಕ ಶರೀರದಲ್ಲಿ ಪರತತ್ವದ ಆಕಾರವಿದೆ ಎಂದು ನಂಬಿರುವರು. ಆತನ ಶರೀರದಲ್ಲಿ ಆ ಮೂಲವಿಲ್ಲ, ಆ ಆಕಾರವೂ ಎಲ್ಲಿಯೂ ಇಲ್ಲ, ಆದರೆ ಎಲ್ಲಿ ಬೇಕಾದರೂ ಇರಲು ಶಕ್ಯವಾದುದು. ನೀವು ಇದನ್ನು ಗ್ರಹಿಸಬಹುದಾದ ಸ್ಥಳವೆಂದರೆ ಕೇವಲ ನಿಮ್ಮ ಆಂತರ್ಯದಲ್ಲಿ ಮಾತ್ರ ಅಂತ ಇದೆ. ಅದು ಯಾವ ತರ ಅಂತ ನನ್ಗೆ ಅರ್ಥ ಆಗ್ಲಿಲ್ಲ ಬ್ರದರ್, ಸ್ವಲ್ಪ ಗುರುಗಳು ಭಗವಂತನ ರೂಪ ಅಂತಂದ್ರೆ ಗುರುಗಳ ವೈಯಕ್ತಿಕ ದೇಹ ಏನಿದೆ ಆ ವೈಯಕ್ತಿಕ ದೇಹ ಭಗವಂತನ ರೂಪ ಅಂತ ಅನ್ಕೊಂಡ್ಬಿಡ್ತಾರೆ. ಭಗವತ್ ತತ್ವ ಎಲ್ಲೆಡೆ ಇದೆ. ಗುರುವಿನಲ್ಲೂ ಇದೆ, ನಿಮ್ಮಲ್ಲೂ ಇದೆ. ಭಗವಂತನ ಪ್ರತಿರೂಪ ಅಂತ ಕರಿತೀವಿ, ಆದ್ರೆ ಗುರುಗಳ ದೇಹನೇ ಭಗವಂತ ಅಲ್ಲ. ಗುರುಗಳು ಭಗವಂತನ ಪ್ರತಿರೂಪ ಅಂತ ಹೇಳ್ತೀವಿ, ಆದ್ರೆ ಗುರುಗಳ ದೇಹ ಭಗವಂತನ ರೂಪ ಅಲ್ಲ. ಇದು ಅರ್ಥ ಆಗ್ತಿದೆ ವ್ಯತ್ಯಾಸ? ಬ್ರದರ್. ಗುರುಗಳು ಭಗವಂತನ ರೂಪ, ಆದ್ರೆ ಗುರುಗಳ ದೇಹ ಭಗವಂತನ ರೂಪ ಅಲ್ಲ. ವ್ಯತ್ಯಾಸ ಗೊತ್ತಾಯ್ತಾ? ಏನ್ ಮಾಡ್ತೀವಿ? ಮೂರ್ತಿನ ತಗೊಂಡ್ಬಂದು ಮೂರ್ತಿನೇ ದೇವರಂತ ಪೂಜೆ ಮಾಡ್ತೀವಲ್ಲ, ಮೂರ್ತಿನಲ್ಲಿ ಇರ್ತಕ್ಕಂಥ ಶಕ್ತಿನ ಪೂಜೆ ಮಾಡೋ ಬದಲಿಗೆ ಮೂರ್ತಿನೇ ದೇವರಂತ ಪೂಜೆ ಮಾಡ್ತೀವಿ. ಅದೇ ರೀತಿಯಾಗಿ ನಾವೇನ್ ಮಾಡ್ತೀವಿ? ಗುರುಗಳ ದೇಹನ ನಾವು ದೇವರು ಅಂತ ಪೂಜೆ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತೀವಿ. ಗುರುಗಳ ದೇಹದಲ್ಲಿ ಇರ್ತಕ್ಕಂಥ ಆ ಭಗವತ್ ತತ್ವನ ಬಿಟ್ಬಿಟ್ಟು ಆ ಭಗವತ್ ತತ್ವದ ಕಡೆಗೆ ನಾವು ಹೋದಾಗ, ನಮ್ಮ ಮನಸ್ಸು ಹೋದಾಗ ನಮ್ಗೆ ಏನ್ ಅನುಭವಕ್ಕೆ ಬರ್ತಿದ್ರೆ ಆ ಭಗವತ್ ತತ್ವ ಎಲ್ಲೆಡೆನೂ ಇದೆ. ಎಲ್ಲೆಡೆ ಇದ್ದಾಗ ಅದು ನಮ್ಮಲ್ಲೂ ಇದೆ, ನಮ್ಮ ಹೃದಯದಲ್ಲೂ ಇದೆ. ಅಲ್ಲಿ ಹೋಯ್ತು ಅಂತಂದ್ರೆ ನಾವು ಭಗವತ್ ತತ್ವನ ನಾವು ಕ್ಯಾಚ್ ಮಾಡಬಹುದು ಅಂತ. ಅರ್ಥ ಆಗ್ತಿದ್ಯಾ? ಯಾರು ಗುರುಗಳ ಭಗವಂತನ ಗುರುಗಳ ದೇಹದಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತಾರಲ್ವಾ, ಗುರುಗಳು ಎಲ್ಲ ಹೋದ್ರು ಕೂಡ ಅವ್ರ ಹಿಂದೆನೆ ಓಡಾಡ್ತಾ ಇರ್ತಾರೆ. ಅರ್ಥ ಆಯ್ತಾ? ಅಂದ್ರೆ ಗುರುಗಳ ದೇಹದ ಸ್ತರಕ್ಕೆ ಅಂಟ್ಕೊಂಡಿರ್ತಾರೆ. ನಾವು ಆಂತರ್ಯದಲ್ಲಿ ಹುಡುಕ್ಬೇಕು. ಗುರುಗಳಿಗೆ ನಾವೇನ್ ಆಂತರ್ಯದಲ್ಲಿ, ಗುರುಗಳ ಆಂತರ್ಯದಲ್ಲಿ ಏನ್ ಭಗವತ್ ತತ್ವ ಇದೆಯಲ್ಲ ಅದನ್ನು ಹೀರ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ಬೇಕು ಆಧ್ಯಾತ್ಮಿಕ ಸ್ತರದಿಂದ. ಗುರುಗಳ ಜೊತೆ ದೈಹಿಕವಾಗಿ ಜೊತೆ ಊಟ ಮಾಡ್ಬೋದು, ಜೊತೆಗೆ ಮಾತಾಡ್ಬೋದು, ಜೊತೆಗೆ ಆಟ ಆಡ್ಬೋದು. ಇದು ಯಾವುದು ನಿಮ್ಗೆ ಭಗವತ್ ತತ್ವ ಕೊಡಲ್ಲ. ದೇಹಸ್ಥ ಸ್ತರದಲ್ಲಿ ಏನೇ ಕೆಲಸಗಳು ಮಾಡಿದ್ರು ಕೂಡ ನಿಮ್ಗೆ ಭಗವತ್ ತತ್ವ ಅದರಿಂದ ಬರಲ್ಲ. ಭಗವತ್ ತತ್ವ ಗುರುವಿನಲ್ಲಿ ವ್ಯಕ್ತ ಆಗಿರುತ್ತೆ. ಆ ತತ್ವನ ಹೀರ್ಕೊಳ್ಳುವಂತ ರೀತಿಯಲ್ಲಿ ನಮ್ಮ ಹೃದಯನ ನಾವು ತಯಾರು ಮಾಡ್ಕೊಂಡ್ರೆ ಆ ತತ್ವ ತನಗೆ ತಾನೇ ನಿಮ್ಮ ಹೃದಯಕ್ಕೆ ಹರಿಯುತ್ತೆ. ಗುರುಗಳ ಜೊತೆ ಇದ್ರೂ ಹರಿಯುತ್ತೆ, ಗುರುಗಳಿಂದ ದೂರ ಇದ್ರೂ ಹರಿಯುತ್ತೆ. ಯಾಕಂದ್ರೆ ಆ ಭಗವತ್ ತತ್ವ ಎಲ್ಲೆಡೆ ಇದೆ. ಗುರುಗಳು ಆ ಹರಿಯೋದನ್ನ ಪ್ರಚೋದನೆ ಮಾಡ್ತಾರೆ ಅಷ್ಟೇ, ಅವರ ಇರುವಿಕೆಯಿಂದ. ಅರ್ಥ ಆಯ್ತಾ? ಅಂದ್ರೆ ಗುರುಗಳ ದೇಹನೇ ಭಗವಂತನ ರೂಪ ಅಂತ ನಂಬ್ಕೋಬೇಡಿ ಅಂತ ಹೇಳ್ತಿರೋದಷ್ಟೇ. ಸರಿನಾ? 76ವರೆಗೂ ಹೋಗಿದ್ದಾರೆ. ಪರವಾಗಿಲ್ಲ, ಎಲ್ರಿಗಿಂತ ಲೇಟೆಸ್ಟ್ ನೀವೇ ಹೋಗಿರೋದು. ಇಲ್ಲ ಬ್ರದರ್, ಅದು ನಮ್ಮ ಮೆಂಟರ್ ಜೊತೆ ಬುಕ್ ಮುಗಿಸಾಗಿದೆ. ಆಲ್ಮೋಸ್ಟ್ ಮುಗಿಸ್ಬಿಟ್ಟಿದ್ದೀರಾ? ಅದಕ್ಕೆ ಆಯ್ತು. ಸರಿ, 9:15 ಆಗ್ತಾ ಬಂತು. ಆಯ್ತು, ಏನ್ ಬೈ ಕಮ್ಮಿ ಪ್ರಶ್ನೆಗಳಿರುತ್ತೆ ಅಂತ ಅನ್ಕೊಂಡ್ರೆ ಸುಮಾರು ಪ್ರಶ್ನೆಗಳಿಗೆ ಕೇಳಿದ್ರು. 1:15 ಗಂಟೆ ಆಗೋಯ್ತು ಆಲ್ಮೋಸ್ಟ್. ಸೊ ಮುಂದಿನ ತರಗತಿನವರು ಕಾಯ್ತಾ ಇರ್ತಾರೆ, ಬೇರೆ ಕ್ಲಾಸ್ನವರು.
ಸರಿನಾ? ಇಲ್ಲಿಗೆ ನಿಲ್ಸೋಣಂತೆ. ಆದ್ರೆ ನಿಮಗೆ ಅನ್ಫಾರ್ಚುನೇಟ್ಲಿ ಒಂದು ಕ್ಲಾಸ್ ಕಡಿಮೆ ಆಗುತ್ತೆ, ಯಾಕಂದ್ರೆ ನಾನು ಶನಿವಾರ ಇರಲ್ಲ. ಹಾಗಾಗಿ ನಿಮ್ಗೆ ಏನಾದ್ರು ಮತ್ತೆ